ನಮಸ್ಕಾರ. DRS ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಜ್ಞಾಪಕ ಇದ್ರೆ 15th ಆಗಸ್ಟ್ ನಮ್ಮ ವಿಜಯ್ ಭರದ್ವಾಜ್ ಅವರ ಬರ್ಡೇ ಇತ್ತು. ಅವತ್ತು ಅವ್ರ ಜೊತೆ ನಾವೇನು ಹೇಳ್ತೀರಾ ಮುಖಾಮುಖಿ ಒಂದು ಸಂದರ್ಶನ ಮಾಡಿದ್ವಿ. ಆ ಕಾರ್ಯಕ್ರಮದಿಂದನೇ ನಾವು ಯೋಚನೆ ಮಾಡಿದ್ವಿ, ಅಣ್ಣ ಪ್ರತಿ ಒಬ್ಬ ಕರ್ನಾಟಕ ಕ್ರಿಕೆಟ್ ದಿಗ್ಗಜರದು ಅವರ ಒಂದು ಕ್ರಿಕೆಟಿಂಗ್ ಜರ್ನಿ ಬಗ್ಗೆ ಅವ್ರ ಬರ್ತ್ಡೇ ದಿವಸ ಮಾತಾಡಿದ್ರೆ ಹೆಂಗಿರುತ್ತೆ, ಮಜಾ ಇರುತ್ತಲ್ವಾ ಅಂತ ಯೋಚನೆ ಮಾಡಿರೋದು. ಇವತ್ತು ಡೇಟಿನಲ್ಲಿ 31st ಆಗಸ್ಟ್ ಅಂದರೆ ಯಾರ್ದು ಹ್ಯಾಪಿ ಹುಟ್ಟುಹಬ್ಬ, ಅದು ಯಾರು ಅಂತ ವಿಜಯ್ ಭರದ್ವಾಜ ಹೇಳ್ಬಿಡಿ. ವಿಜಯ್ ಭರದ್ವಾಜ್ ಅವರೇ, ವಿಶೇಷ ಕಾರ್ಯಕ್ರಮಕ್ಕೆ ವಿಶೇಷ ಸ್ವಾಗತ. ಥ್ಯಾಂಕ್ ಯು ಜಾನಿ. ನಮಸ್ಕಾರ ಎಲ್ರಿಗೂ. 31st ಆಗಸ್ಟ್ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅದಕ್ಕೊಂದು ಇನ್ನೊಂದು ಸಿಗ್ನಿಫಿಕೆನ್ಸ್ ಇದೆ. ಆ ದಿಗ್ಗಜರು ಯಾರು ಅಂತ ಹೇಳೋದಕ್ಕಿಂತ ಮುಂಚೆ 31st ಆಗಸ್ಟ್ ಕಟ್ ಆಫ್ ಡೇಟು ಕ್ಯಾಟಗರಿಗೆ. ಯಾವುದೇ ಒಬ್ಬ ಕ್ರಿಕೆಟರ್ 31st ಆಗಸ್ಟ್ ಹುಟ್ಟಿಯಾನೆ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು September 1st ಹಾಕ್ಬಿಡಿ ಸರ್ ಅಂತ ಹೇಳ್ತಾರೆ. ಒಂದಿನ ಹಂಗೋದ್ರೆ ಒಂದು ಎಕ್ಸ್ಟ್ರಾ ಇಯರ್ ಸಿಗ್ತಾ ಇತ್ತು. ಅಲ್ಲ ವಿಜಯ್, ಸುಮಾರು ಜನ ಕ್ರಿಕೆಟರ್ಸ್ 1st September ಹುಟ್ಟದಬ್ಬ ಇರ್ಬೋದಲ್ವಾ? ಆನ್ ಪೇಪರ್ ನಡೆಸಿ ರಾತ್ರಿ ಹುಟ್ಟಿರೋದನ್ನ ಬೆಳಗ್ಗೆ ಅಂತ ಅನ್ಕೊಂಡ್ರೆ ಆಗಿರುತ್ತೆ. ಹಿತ್ಲ ಕಡೆ ಹುಟ್ಟದೆ ಅಂತಾರೆ ಕೆಲವರು, AM ಇಂದ PM ಮಾಡಿದ್ರೆ ಆಯ್ತು. ಅದೇ, ಬಟ್ ಈ ವ್ಯಕ್ತಿ ಆತರ ಮಾಡಿಲ್ಲ. ಯಾಕೆಂದ್ರೆ ಅವ್ರು ಕ್ರಿಕೆಟ್ ಆಡ್ತಾರೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ಲೈಫಲ್ಲಿ. ಪ್ರಾಬ್ಲಿ ಆಕ್ಸಿಡೆಂಟಲ್ ಕ್ರಿಕೆಟರ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಡಿದ್ರು ನೋ ಡೌಟ್, ಬಟ್ ಇಂಡಿಯಾಗ ಆಡ್ತಾರೆ, ಇಂಡಿಯನ್ ಕ್ರಿಕೆಟ್ಗೆ ಲಿಜೆಂಡ್ ಆಗ್ತಾರೆ, ವರ್ಲ್ಡ್ ಕ್ರಿಕೆಟ್ಗೆ ಲಿಜೆಂಡ್ ಆಗ್ತಾರೆ ಅಂತ ಅವರು ಕೂಡ ಅನ್ಕೊಂಡಿರಲಿಲ್ಲ. ಅವ್ರ ಆನೆಸ್ಟ್ ಒಪಿನಿಯನ್ ನಾನು ಹೇಳ್ತೇನೆ. ವಿಜಯ್ ಹೆಸರೇ ಹೇಳಿಲ್ಲ ನೀನು, ಅವರು ಅಂತ ಇದೆಯಾ? ಇಂಟ್ರೊಡಕ್ಷನ್ ಅಷ್ಟೇ ನಾನು ಹೇಳ್ತೀನಿ ಕರೆಕ್ಟಾಗಿ. ಅವ್ರ ಹೆಸರು ಫುಲ್ ವಿಜಯ್, ಅವ್ರ ಹೆಸರು ಡಾಕ್ಟರ್ ಜವಗಲ್ ಶ್ರೀನಾಥ್ ಅಂತ. ಗೊತ್ತಾ ನಿಂಗೆ? ಯಾಕಂದ್ರೆ ಯೂನಿವರ್ಸಿಟಿ ಆಫ್ ಮೈಸೂರು ಅವರು ಡಿಗ್ರಿ ಕೊಟ್ಟಿದ್ದಾರಪ್ಪ, ಡಾಕ್ಟರೇಟ್ ಡಿಗ್ರಿ ಕೊಟ್ಟಿದ್ದಾರಪ್ಪ ಅಣ್ಣ. ಹೌದು, ಇದೇನು ಹೊಸ ವಿಷಯ ಅಲ್ಲ. ಕರೆಕ್ಟ್. ಮೈಸೂರಿಂದ ಬಂದವರು ನೋ ಡೌಟ್. ಬಟ್ ನಾವು ಅವ್ರನ್ನ ಹತ್ರದಿಂದ ನೋಡಿದಾಗ ಏನಾಗುತ್ತೆ ಅಂತಂದ್ರೆ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಯೋಚನೆ ಮಾಡಲ್ಲ. ನಾವು ಹತ್ರ ಇರ್ತೀವಿ, ಬೇರೆಯವ್ರು ದೂರ ಇರೋರು ಏನು ಮಾಡ್ತಾರೆ, ಅವ್ರ ಬಗ್ಗೆ ಸರ್ಚ್ ಮಾಡಿ ಗೂಗಲಲ್ಲಿ ತಿಳ್ಕೊಂಬಿಟ್ಟಿರ್ತಾರೆ. ಎಷ್ಟು ಮ್ಯಾಚ್ ಆಡಿದ್ರು, ಎಲ್ಲಿ ಹುಟ್ಟಿದ್ರು, ಎಲ್ಲಿ ಓದಿದ್ರು, ಮೈಸೂರಲ್ಲಿ ಹುಟ್ಟಿದ್ರ, ಹಾಸನದಲ್ಲಿ ಹುಟ್ಟಿದ್ರ, ಕನ್ಫ್ಯೂಷನ್. ಯಾಕಂದ್ರೆ ಓದಿದ್ದು ಹಾಸನದಲ್ಲಿ ಅಷ್ಟೇ, ಬಟ್ ಹುಟ್ಟು ಬೆಳೆದಿದ್ದೆಲ್ಲ ಮೈಸೂರಲ್ಲೇನೆ. ಸೊ ಹಾಗಾಗಿ ಅವ್ರ ಫ್ಯಾಮಿಲಿ ಹೆಂಗೆ, ಎಷ್ಟು ವರ್ಷದ ಪರಿಚಯ ಜನಿ ನಿನಗೆ? ಜವಗಲ್ ಶ್ರೀನಾಥ್ ವಿಜಯ್ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು 1988 ಬ್ಯಾಂಗ್ಳೂರ್ ಕ್ರಿಕೆಟರ್ಸ್ ವರ್ಸಸ್ ಮೈಸೂರು ಜಿಮ್ಖಾನ ಫಸ್ಟ್ ಡಿವಿಷನ್ ಲೀಗ್ ಮ್ಯಾಚ್ ಗ್ರೂಪ್ 1 ಅಟ್ YMCA ಗ್ರೌಂಡ್. ಟಾಸು ನಾವು ಸೋಲ್ತೀವಿ, ಫಸ್ಟ್ ಬ್ಯಾಟಿಂಗ್ ಆಡ್ತೀವಿ. ಬೆಂಗಳೂರು ಕ್ರಿಕೆಟರ್ಸ್ ಬೇಗನೆ ಮಡ್ಸ್ಕೊಂಡಿರುತ್ತೆ. ಜವಾಗಲ್ಗೆ ಒಂದು 2-3 ವಿಕೆಟ್ ಬರುತ್ತೆ, ನನಗೆ ಬ್ಯಾಟಿಂಗ್ ಬರುತ್ತೆ. ನಂಬರ್ 8 9 ಹೋಗ್ತೀನಿ ವಿಜಯ್. ನಿಂಗೆ ಗೊತ್ತಲ್ಲ, ಹೆಲ್ಮೆಟ್ ಇಲ್ಲ, ಟೈಪ್ಯಾಡ್ ಇಲ್ಲ. ಜವಾಗಲ್ಗೆ ಬ್ಯಾಟಿಂಗ್ ವಿಕೆಟಲ್ಲಿ ವಿದೌಟ್ ಹೆಲ್ಮೆಟ್, ವಿದೌಟ್ ಟೈಪ್ಯಾಡ್ ಹಂಗೆ ಆಡ್ತೀನಿ, ನಾಟ್ ಔಟ್ ಆಗ್ತೀನಿ. ಬದುಕಿದ್ಯಾ ಅಂದ್ರೆ ಅದೇ ಅಲ್ಲ, ಇಲ್ಲಿ ತನಕ ನಂತರ ಇದ್ರು ಜವಾಗಲ್ ಅವಾಗ. ಇಲ್ಲ, ಇನ್ನೊಂದು ಹೇಳ್ತೀನಿ ಕೇಳು. ನಿನಗೆ ಏಟ್ ಹಾಕಕ್ ಚಾನ್ಸ್ ಇರಲಿಲ್ಲ ಜವಗಲ್ ಶ್ರೀನಾಥ್. ಕೇಳು, ಲೈನ್ ಕಂಟ್ರೋಲೇ ಇರಲಿಲ್ಲ ಅವಾಗ್ಲ, ನೀನ್ ಬೇರೆ ಕಾಣಿಸ್ತಾ ಇರಲಿಲ್ಲ. ಹಂಗಂತ್ಯ ನೀನ್ ಆಕ್ಚುಲಿ ಆ ಟೈಮಲ್ಲಿ ಅಟ್ಟಿಸ್ಕೊಂಡ್ ಬರೋದು ಬಾಲ್. ನನ್ನ ಲೆಕ್ಕಗೆ ಏನಾಗಿತ್ತು ಅಂದ್ರೆ, ನಾನು ಹೋದಾಗ ಬಾಲ್ ಹಳೇದಾಗಿತ್ತು, ಅಷ್ಟೊಂದು ಡಿವಿಯೇಷನ್ ಇರಲಿಲ್ಲ, ಬಟ್ ಪೇಸ್ ಇತ್ತು ಜವಗಲ್. ನಮ್ಮ ಟೀಮಲ್ಲಿ ಬೆಂಗಳೂರು ಕ್ರಿಕೆಟರ್ಸ್ ಅಲ್ಲಿ ಒಬ್ರು CK ಮುರಳೀಧರ್ ಅಂತ ಇದ್ರು. ಅವರು ಮೂಲತಃ ಮೈಸೂರವರು. ಅವ್ರು ಹೇಳೋರು, ಹೇ ಬಾಬು ಅಂತ ಕರೀತಾರೆ, ಫಾಸ್ಟ್ ಬೌಲರ್ ಜವಗಲ್ ಶ್ರೀನಾಥ್, ಅವರು ಕಡೆ ಗಮನ ಇಡಬೇಕು ಅಂತ. ಅವ್ರ ಹೆಸರು ತಕ್ಕಂಗೆ ಸಖತ್ತು ಜೋರ ಹಾಕೋರು. ಆ ಮ್ಯಾಚ್ ನಾವು ಸೋಲ್ತೀವಿ ಇನ್ಫ್ಯಾಕ್ಟ್ ಮೈಸೂರು ಜಿಮ್ಖಾನ ಮೇಲೆ. ಅದು ನನ್ನ ಫಸ್ಟ್ ಇಯರ್ ಇನ್ ಫಸ್ಟ್ ಡಿವಿಷನ್ ಕ್ರಿಕೆಟ್. ಅದು 87 ಅಂಡರ್ 15 ಆಡ್ತೀನಿ ವಿಜಯ್. 88 ಫಸ್ಟ್ ಡಿವಿಷನ್. ಜವಗಲ್ ಶ್ರೀನಾಥ್ ಅಪೋನೆಂಟ್. ಜವಗಲ್ ಶ್ರೀನಾಥ್ ಹೆಂಗಿದ್ರು? ಬರೇ ಮೂಳೆಗಳ ಅಷ್ಟೇ, ಸ್ವಲ್ಪ ಅಲ್ಲಿ ಇಲ್ಲಿ ಮಾಂಸ. ಇಲ್ಲ ಅಂದ್ರೆ ಅವಾಗ ಅಣ್ಣ ಅವರಾಡೋ ಮಾನವ ಮೂಳೆ ಮಾಂಸದ ತಡಿಕೆ ಜವಗಲ್ಲೇ ನೋಡೇ ಬರ್ತಿದ್ದು ಅಂತ ಅನ್ಸ್ತಾ ಇದೆ ಚಿವು ಅವರು. ಆಬ್ವಿಯಸ್ಲಿ ಜವಗಲ್ ಶ್ರೀನಾಥ್ ಬಗ್ಗೆ ಮಾತಾಡಬೇಕು. ನಾವು ಏನು ಅವಾಗ ಮೈ ಕೈ ತುಂಬಿಕೊಂಡಿರ್ಲಿಲ್ಲ. ಅಲ್ಲ, ಅದೇ ನಿನ್ನ ಹೈಟ್ಗೆ ನಿನ್ನ ಸೈಜ್ ಮೇ ಬಿ ಇಷ್ಟೇ ಇದ್ದೆ. ಅವ್ರ ಹೈಟ್ಗೆ ಹಂಗಿದ್ದಾಗ ಏನಾಗ್ತದೆ, ಏನ್ ಗೊತ್ತಾ, ಅವಳೆ RSS ದಂಡ ಇದ್ದಂಗಿದ್ರು ವಿಜಯ್. ಹೌದು, ಬಟ್ ಆ ಹೈಟಲ್ಲಿ ಎತ್ತು ಬೌಲಿಂಗ್ ಮಾಡಿದಾಗ ಏನಾಗ್ತಾ ಇತ್ತು, ಮುಖದ ಮೇಲೆ ಬಂತು ಅಂತಂದ್ರೆ ಆ ಪೇಸ್ಗೆ ಏಟ್ ತಿನ್ನೋದಂತೂ ಗ್ಯಾರಂಟಿನೇ. ಸೊ ನೀನು ಹೇಳ್ದಂಗೆ ಕ್ಲಬ್ ಕ್ರಿಕೆಟ್ ಆಡಿದ್ರು ನೋ ಡೌಟ್. ಬಟ್ ನಾನು ಶ್ರೀ ಹತ್ರ ಮಾತಾಡ್ತಿದ್ದಾಗ ಹೇಳ್ತಾ ಇರ್ತಾರೆ, ನಾನು ಸಕ್ಕ ಟೆನ್ನಿಸ್ ಬಾಲ್ ಆಡ್ತಾ ಇದ್ದೆ, ಮೈಸೂರಲ್ಲಿ ಸಿಕ್ಕಾಪಟ್ಟೆ ಟೆನ್ನಿಸ್ ಬಾಲ್ ಕ್ರಿಕೆಟ್ ಇರೋದು ಅಂತ. ಸ್ಟ್ರೇಟ್ ಅವೇ ಕ್ರಿಕೆಟ್ ಬಾಲ್ ಆಡಿದವರು ಅಲ್ಲ, ಅವ್ರು ಮೈಸೂರು ಜಿಮ್ಖಾನಾಗ ಆಡಿದ್ರು. ಅವರು ಇದ್ದಂಥ ಕ್ಲಬ್ಗೆ ಸುಬಿ ಅಂತ ಕರೀತಾರಲ್ಲ, ಅವರು ಒನ್ ಆಫ್ ದ ಮೋಸ್ಟ್ ರೆಸ್ಪೆಕ್ಟೆಡ್ ಇದು ಮೆಂಟರ್ಸು. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಯಾವಾಗಲೂ ಅವ್ರ ಹೆಸರು ಹೇಳ್ತಾ ಇರ್ತಾರೆ. ಮೈಸೂರಿದ್ದಂಥ ವಾತಾವರಣ ಹೇಳ್ತಾ ಇದ್ರು. ಅವ್ರದ್ದು ಕ್ಲಬ್ ಕ್ರಿಕೆಟ್ ಹೆಂಗೆ ಇರ್ತಾ ಇತ್ತು, RBNMCC ಹೆಂಗಿತ್ತು, ಮೈಸೂರು ಜಿಮ್ಖಾನ ಹೆಂಗಿತ್ತು, ಬೇರೆ ಕ್ರಿಕೆಟ್ ಕ್ಲಬ್ಸ್ ಹೆಂಗಿರ್ತಾ ಇತ್ತು, ಯಾವ ಥರ ಆಡೋರು ಕ್ರಿಕೆಟಲ್ಲಿ ಅಂತ ಹೇಳ್ತಾ ಇದ್ರು. ಇನ್ಫ್ಯಾಕ್ಟ್ ಟೆನ್ನಿಸ್ ಬಾಲ್ ಕ್ರಿಕೆಟ್ಗೂ ಪ್ರಾಮುಖ್ಯತೆ ಇತ್ತು ಮೈಸೂರಲ್ಲಿ ಅಂತ ಹೇಳೋರು. ಯಾಕೆ ನಾನು ನೀನು ಆಮೇಲೆ ಟೆನ್ನಿಸ್ ಬಾಲ್ ಆಡಕ್ ಹೋಗಿರ್ಲಿಲ್ವಾ? ಅಲ್ಲಿ ಟೂರ್ನಮೆಂಟ್ ಗೆದ್ಕೊಂಬರ್ಲಿಲ್ವಾ? ಎಕ್ಸಾಕ್ಟ್ಲಿ, ಆ ಎಕ್ಸಿಬಿಷನ್ ಆಗುವಂತ ಸ್ಟೇಡಿಯಂ ಅಲ್ಲಿ. ಸೊ ಅದನ್ನ ನಾಪ್ಸ್ಕೊಳ್ತಾ ಇದ್ರು ಅವ್ರು. ಅವಾಗ ಹೇಳೋರು,
ಕ್ರಿಕೆಟ್ ಆಡಬೇಕು ಅಂತ ಏನು ಅಂಥದ್ದು ಇರಲಿಲ್ಲ ಅಪ್ಪ, ಸುಮ್ಮನೆ ತೊಗೊಂಬಂಡು ಎಸೆಯೋದೇ ಗೊತ್ತಿದ್ದು ನನಗೆ. ಸೈಕಲ್ ಹೊಡ್ಕೊಂಡು ಆರಾಮಾಗಿ ಹೋಗ್ತಾ ಇದ್ವಿ, ನಮ್ದೆಲ್ಲ ಕಟ್ಟೆ ಬಾಯ್ಸ್ ಥರ ಇರೋರು, ಸೇಮ್ ಥರ ಬಸವನಗುಡಿ ಹೆಂಗಿತ್ತು ಅದು ಅದೇ ಥರನೇ ವಾತಾವರಣ. ಬಟ್ ಅದು ಮೈಸೂರಲ್ಲಿ ಇದ್ದಿದ್ದು ಅಷ್ಟೇ. ಮೈಸೂರು ಬಸವನಗುಡಿ ಅಂತ ನನ್ನ ಪ್ರಕಾರ ಹೌದು, ಬೆಳೆದಿದ್ದು ಅಂತ ಕತೆ ಹೇಳೋರು ಅವರು ಜಾನಿ. ಬಟ್ ಆ ಕ್ರಿಕೆಟ್ಗೆ ಒಲವು ಬಂದಿದ್ದು ಮೇ ಬಿ ಆ ಎನ್ವೈರನ್ಮೆಂಟ್. ಎಂತೆಂಥ ಪ್ಲೇಯರ್ಗಳಿದ್ರು ಮೈಸೂರಿಂದ, ಅಶೋಕ್, ವಿಜಯ್ ಪ್ರಕಾಶ್ ಸ್ಪಿನ್ನರ್ ಬೆವೆಲ್ಗಾಡ್ ಅವರು, ಅವರಲ್ಲಿ ರವಿ, ರವೀಂದ್ರ, ಎಂತೆಂಥ ಪ್ಲೇಯರ್ಗಳು, ಬಂಡಿ ಗಿಂಡಿ ಅವ್ರೆಲ್ಲ ಹೆಸರುಗಳನ್ನ ನಾಪ್ಸ್ಕೊಳ್ತಾ ಇದ್ರೆ ಅಶೋಕ್ ಇದ್ರೆ ಒನ್ ಆಫ್ ದ ಬೆಸ್ಟ್ ಕ್ರಿಕೆಟರ್ಸ್ ಕರ್ನಾಟಕ ನಾವು ನೋಡಿಲ್ದೇ ಇರೋವಂಥವ್ರು ಅಂದ್ರೆ ಅಶೋಕ್ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಅವ್ರ ಜೊತೆ ಬೆಳೆದವ್ರು ಇವರೆಲ್ಲರೂ. ಒನ್ ಅಂಡ್ ಓನ್ಲಿ ಮೈಸೂರು ಕ್ರಿಕೆಟರ ಇಂಡಿಯಾಗಡಕ್ಕೆ ಹಂಗೆ. ಹೌದೌದು, ಕರ್ನಾಟಕ ಆದ್ಮೇಲೆ ಹೌದು ಕರೆಕ್ಟ್ ವಿಜಯ್. ಆಮೇಲೆ ಇನ್ನೊಂದು ಸತಿ ಅವ್ರ ಹೆಸರು ಕೇಳೋದು ಅಂದರೆ ಅದಾದಮೇಲೆ ನಾನು ಭೇಟಿನೇ ಮಾಡಿಲ್ಲ ಜವಗಲ್ ಅವ್ರನ್ನ. 90 ಆ್ಯಂಡ್ 91 ನಾವು ಅಂಡರ್ 19 ನಾಕ್ಔಟ್ಸು ಅಹಮದಾಬಾದಲ್ಲಿ ಮುಗಿಸ್ಕೊಂಡು ಟ್ರೈನಲ್ಲಿ ಬಾಂಬೆ ಬರ್ತೀವಿ. ಸುಜಿತ್ಗೆ ರಾಹುಲ್ಗೆ ಕಾಲ್ ಬರುತ್ತೆ, ಬನ್ನಿ ನೀವು ರಂಜಿ ಟ್ರೋಫಿಗೆ ಸೆಲೆಕ್ಟ್ ಆಗಿದ್ದೀರಾ, ಅಗೇನ್ಸ್ಟ್ ಪುಣೆ ಆಡಬೇಕು, ನೀವು ಪುಣೆಲೇ ಇಳ್ಕೊಂಬಿಡಿ ಸೇಮ್ ಟ್ರೈನಲ್ಲಿ ಅಂತ. ಅದು ಡೆಬ್ಯೂ ಇಯರ್ ರಾಹುಲ್ ಮತ್ತೆ ಸುಜಿತ್ ಇಬ್ರು. ಎಕ್ಸಾಕ್ಟ್ಲಿ, ಅದು 90-91 ಸೀಸನ್. ಜವಗಲ್ದು ಅದು ಆ್ಯಕ್ಚುಲಿ ಸೆಕೆಂಡ್ ಸೀಸನ್ ಆಗುತ್ತೆ ರಂಜಿ ಟ್ರೋಫಿಗೆ. ವಿಜಯ್ ಪಾಟ ಬ್ಯಾಟಿಂಗ್ ವಿಕೆಟು, ಕರ್ನಾಟಕ 648 ಹೊಡಿತಾರೆ, ಜವಗಲ್ ಆ ಪಿಚ್ಚಲ್ಲಿ 7 ವಿಕೆಟ್ಸ್ ಎತ್ತಾರೆ ವಿಜಯ್. ಅಲ್ಲಿಂದ ಇವರು ಏನು ಹೇಳ್ತೀಯ ಡೊಮೆಸ್ಟಿಕ್ ಸರ್ಕ್ಯೂಟ್ ಅಲ್ಲಿ ಹೆಸರು ಮಾಡಿ, ಅದೇ ಫಸ್ಟ್ ಮೇಜರ್ ಪರ್ಫಾರ್ಮೆನ್ಸ್. ಹ್ಯಾಟ್ರಿಕ್ ಹೈದರಾಬಾದ್ ಮೇಲೆ ತಗೊಂಡಿದ್ರು, ಬಟ್ ಹ್ಯಾಟ್ರಿಕ್ ತಗೊಂಡ್ರು. ಅದಾದ್ಮೇಲೆ ಏನಂತ ಏನು ಹೇಳ್ತೀರಾ ಹೆಡ್ಲೈನ್ಸ್ ಮಾಡುವಂತ ಪರ್ಫಾರ್ಮೆನ್ಸ್ ಬರಲಿಲ್ಲ. ಬಟ್ ಇದು ಆನ್ ಎ ಬ್ಯಾಟಿಂಗ್ ಪಿಚ್ 7 ವಿಕೆಟ್. ಎಕ್ಸಾಕ್ಟ್ಲಿ, ಪೇಸ್ ಇತ್ತು ಅನ್ನೋದಲ್ಲ, ಅದಕ್ಕಿಂತ ಮುಂಚೆ ಜೂನಿಯರ್ ಕ್ರಿಕೆಟ್ ಬಗ್ಗೆ ಹೇಳ್ತಾ ಇದ್ರು. ಇನ್ಫ್ಯಾಕ್ಟ್ ಅವ್ರ ಜೊತೆ ಆಡದಂಥ ಅವಿನಾಶ್ ವೈದ್ಯ ಅವ್ರದ್ದೊಂದು ಗ್ರೂಪೇ ಇತ್ತು. ಅಂಡರ್ 23 ಅರ್ಜುನ್ ರಾಜಾ ಅಂಡರ್ ಆಡಿದ್ರು. ಚೆನ್ನೈನಲ್ಲಿ ಒಂದು ಮ್ಯಾಚ್ ಆಡ್ತಾರೆ ಅಂತ ಚೇಪಾಕಲ್ಲಿ ನಮ್ಗೆ ಹೇಳ್ತಾ ಇದ್ರು ಅವರು. ಬಿಸಿಲಿಗೆ ಫಸ್ಟ್ ಸ್ಪೆಲ್ ಮಾಡಿದ್ಮೇಲೆ ಸೆಕೆಂಡ್ ಸ್ಪೆಲ್ಗೆ ಹೋಗಿ ಡ್ರೆಸ್ಸಿಂಗ್ ರೂಮಲ್ಲಿ ಕೂತ್ಬಿಟ್ಟು ಅವೈ ಚಪ್ಪಲಿ ಕಾಲ್ ಮೇಲೆ ಕಾಲು ಹಾಕೊಂಡ್ಬಿಟ್ಟು ಸೆಕೆಂಡ್ ಸ್ಪೆಲ್ ಮಾಡಲ್ಲ, ನಾನು ನ್ಯೂ ಬಾಲ್ ತೊಗೊಂಡ್ರೆ ನಾ ಬೌಲಿಂಗ್ ಮಾಡಲ್ಲ ಅಂದವ್ರಂತಿವರು. ನೀವೇ ಮಾಡ್ಕೊಳ್ರೆ ಹೋಗ್ರ, ಯಾವ ನೀವು ಬಿಸ್ತಲ್ ಬೌಲಿಂಗ್ ಮಾಡಿ ಸ್ಟೇಟ್ ಮ್ಯಾಚ್ ಮಾತಾಡ್ತಾ ಇನ್ನು ನಂಗೆ ನೋಡಕ್ ಹೋಯ್ತು ಅಂತಂದ್ರೆ ಸ್ಟೇಟ್ ಜೂನಿಯರ್ಸು ಯಾರಿಗೂ ಮೈಸೂರು ಹುಡುಗ ಬೌಲಿಂಗ್ ಮಾಡು ಅಂತಂದ್ರೆ ಮಾಡಲ್ಲ ಅಂತಾರೆ ಅಂತ ಅವಾಗಲೇ ರೇಜ್ ಅಂತಾರೆ. ಹಂಗೆ ನೋಡಕ್ ಹೋಯ್ತು ಅಂತಂದ್ರೆ ಯಾರ ನೀ ಸ್ಟೇಟ್ ಟೀಮ್ ಆಡ್ತು ಅಂತಂದ್ರೆ ಹೆದರ್ಕೊಳ್ಳೋರು. ನಿನಗೆ ಗೊತ್ತು ಜೂನಿಯರ್ ಕ್ರಿಕೆಟರ್ಸ್ ಸ್ಟೇಟ್ ಜೂನಿಯರ್ಸ್ ಆಡ್ತಾ ಇದ್ದಾಗ ಒಂಥರ ಭಯ ಇರ್ತಾ ಇತ್ತು. ಈ ವ್ಯಕ್ತಿಗೆ ಆ ಭಯ ಇಲ್ಲ, ಯಾಕಂದ್ರೆ ಒಂಥರ ಕೇರ್ ಫ್ರೀ ಆಟಿಟ್ಯೂಡ್ ಆಗಿ ನೋಡಕ್ ಹೋಯ್ತಾನೆ. ಅರ್ಜುನ್ ರಾಜಾ ಅವರು ಕ್ಯಾಪ್ಟನ್ಸಿನಲ್ಲಿ ಅಂತ ಅವಿನಾಶ್ ವೈದ್ಯ ಹೇಳೋರು ಯಾವಾಗಲೂ. ಮ್ಯಾನೇಜರ್ ಕರ್ನಾಟಕ ಟೀಮ್ಗೆ ಜೂನಿಯರ್ಗೆ ರಘುನಾಥ್ ಇಲ್ಲ, ಅದಕ್ಕಿಂತ ಮುಂಚೆ ಬೇರೆ ಯಾರೋ ವೆಂಕಟ್ ನಾರಾಯಣ್ ಯಾರು ಹ್ಯಾಂಡಲ್ ಮಾಡಕ್ ಆಗ್ತಾರೆ. ಅವ್ರು ಒಂದ್ 3-4 ಜನ ರೆಗ್ಯುಲರ್ಸ್ ಇರ್ತಾ ಇದ್ರು ಅವಾಗ ಜೂನಿಯರ್ ಕ್ರಿಕೆಟ್ ಅಂತ ಬಂದಾಗ. ಅಂದ್ರೆ ಮ್ಯಾನೇಜರ್ಗಳಾಗಿ ಹೋಗೋರು, ಕೋಚ್ ಅಂತ ಫಾರ್ಮಲ್ಲಿ ಯಾರು ಇರಲಿಲ್ಲ. ನಂಗೆ ಗೊತ್ತಿರೋ ಜೂನಿಯರ್ ಕ್ರಿಕೆಟ್ಗೆ ಕೋಚ್ ಅಂತ ಇರಲಿಲ್ಲ, ಬರೀ ಮ್ಯಾನೇಜರ್ಗಳು ತಂದಿದ್ದು. ವಿಜಯ್, ನಿಂದು ಫಸ್ಟ್ ಅನುಭವ ಜವಗಲ್ ಶ್ರೀನಾಥ್ ಜೊತೆ, ಅಥವಾ ನೀನು ಆನ್ ಕ್ರಿಕೆಟ್ ಫೀಲ್ಡ್ ಅಥವಾ ಯಾವುದೇ ಒಂದು ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಜವಗಲ್ ಜೊತೆ ಸ್ಪೆಂಡ್ ಮಾಡಿದ್ದು ನಿಂಗೆ ಜ್ಞಾಪಕ ಇದೆಯಾ ಆ ಕ್ಷಣಗಳು, ಆ ದಿನಗಳು? ನಾನು ಜವಗಲ್ ಶ್ರೀನಾಥ್ನ ಫಸ್ಟ್ ಟೈಮ್ ನೋಡಿದ್ದು, ನನ್ನ ಫಸ್ಟ್ ಬಾಲ್ ಜವಗಲ್ ಶ್ರೀನಾಥ್ಗೆ ಬೌಂಡ್ರಿ. ಎಲ್ಲಿ ಅದು? ಸಾಫಿದಾರ ಶಾನಲ್ಲಿ 1991. ಅದೇ ಆಸ್ಟ್ರೇಲಿಯಾ ಟೂರ್ ಮುಗಿಸ್ಕೊಂಡ್ ಬರ್ತಾರಲ್ಲ ಅವಾಗ ಸ್ಟೇಟ್ ವರ್ಸಸ್ ಸಿಟಿ 11, ನಮ್ಮದು ಕಂಬೈನ್ಡ್ ಸಿಟಿ 11. ನಾನು ಅವಾಗ 16-17 ಇಯರ್ಸ್, 10th ಆಗಿತ್ತು ನನಗೆ. ಅವಾಗ ಫಸ್ಟ್ ಮ್ಯಾಚ್ ಆಡ್ತೀವಿ ನಾವು ಇಲ್ಲಿ. ಆ್ಯಕ್ಚುಲಿ 1991 10th ಮುಗಿಸ್ಬರ್ದಾಗ. ಸೊ ಜವಗಲ್ ಶ್ರೀನಾಥ್ ಗ್ರೌಂಡ್ ಸುತ್ತು ಓಡ್ತಾ ಇರ್ತಾರೆ. ಅದು ಯಾವ ಕಲರ್ ಬಟ್ಟೆ ಹಾಕೊಂಡು ವಾಕ್ಮ್ಯಾನ್ ಹಾಕೊಂಡು ಕತ್ ಕುತ್ತಿ ಅಲ್ಲಾಡ್ಸ್ಕೊಂಡು ಓಡ್ತಾ ಇರ್ತಾರೆ. ಹಿಂಗೆ ನಮ್ಗೆಲ್ಲ ಯಾರು ಅಂತಾನೆ ಗೊತ್ತಿಲ್ಲ, ಜವಗಲ್ ಶ್ರೀನಾಥ್ ಯಾರು ಗೊತ್ತಿಲ್ಲ. ಬಟ್ ಎಲ್ಲಿ ನೋಡಿದ್ವಿ ಅಂದ್ರೆ ಇಂಡಿಯಾಗ ಆಡಿದ್ರು, ವರ್ಲ್ಡ್ ಕಪ್ ನೋಡಿದ್ವಿ. ಅದಕ್ಕಿಂತ ಮುಂಚೆ ಇಂಡಿಯಾ ಆಸ್ಟ್ರೇಲಿಯಾ ಸೀರೀಸಲ್ಲಿ ಮಾಕ್ವಾನ್ ಅಟ್ಟಿಸ್ಕೊಂಡು ಹೋಗ್ತಾರೆ, ಆಲೆನ್ ಬಾರ್ಡರ್ ಅಟ್ಟಿಸ್ಕೊಂಡು ಹೋಗ್ತಾರೆ, ಹಿಂದೆ ಇದ್ದಂಥ ಕೀಪರ್ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ. ಅದೆಲ್ಲ ನಾಪ್ಕ ಇದೆ, ಯಾಕಂದ್ರೆ ಅವಾಗ ಹೈಲೈಟ್ಸ್ ಅಂತ ಬರೋದಿಲ್ಲ ಜನ. ಅವಾಗ ನಾವು ಫಸ್ಟ್ ಟೈಮ್ ನಾವು ಜವಗಲ್ ಶ್ರೀನಾಥ್ ಇರೋದು. ಬಟ್ ಫಸ್ಟ್ ಟೈಮ್ ಆಡಿದ್ದು ನಾನು ಸಫಿದಾರ ಶಾನಲ್ಲಿ. ಒಂದು 3 ಜನ ಏಟ್ ತಿಂತಾರೆ. ನನಗೆ ಗೊತ್ತಿರೋಂಗೆ MP ವಿವೇಕ್ ಏಟ್ ತಿಂತಾರೆ, ರಾಶಿದ್ಗೆ ಏಟ್ ಬೀಳುತ್ತೆ. ಅದು ಕೈಗಳು ಇಲ್ಲಿ ಬೆರಳುಗಳು ಫ್ರಾಕ್ಚರು, ಇನ್ಫ್ಯಾಕ್ಟ್ ಫ್ರಾಕ್ಚರು. ಜೋರ ಆಗ್ತಾ ಇರ್ತಾರೆ. ನಂಗೆ ಅವಾಗ ಜೋರ ಆಗ್ತಾರೋ ಇವರು ಅಂತ ಏನಿರಲಿಲ್ಲ. ಬಟ್ ಏನು ಡೇಂಜರಸ್ ಆಗಿರ್ತಾ ಇತ್ತು ಅಂತಂದರೆ ಆ ಇಂಟೆನ್ಸಿಟಿ ನೋಡ್ಬೇಕಾಯ್ತು ಬೌಲಿಂಗ್ ಮಾಡಿದಾಗ. ಸೊ ಸಫಿದಾರ್ ಅನ್ನೋದು ಒನ್ ಆಫ್ ದ ಮೋಸ್ಟ್ ಪ್ರೀಮಿಯರ್ ಟೂರ್ನಮೆಂಟ್, ನಿನಗೆ ಗೊತ್ತಲ್ಲ ಅಲ್ಲಿ. ಸೊ ಮೊಫಸ್ 11, ಸ್ಟೇಟ್ 11, ಸಿಟಿ 11 ನಾನು ನೋಡಿದ್ದು. ಅದಾದಮೇಲೆ 2 years ಆದ ತಕ್ಷಣ ಇಮಿಡಿಯೇಟ್ಲಿ ಸ್ಟೇಟ್ ಟೀಮಿಗೆ ಬಂದಾಗ ಹತ್ತಿರದಲ್ಲಿ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ. ಸೊ ಹತ್ತಿರದಲ್ಲಿ ನೋಡಿದಾಗ ಸ್ಟೇಟಲ್ಲಿ ಇಷ್ಟು ಜೋರ ಹಾಕೋ ಬೌಲರ್ ಇದ್ದಾರೆ ಅಂತ ನಮ್ಗೆ ಅನಿಸಿದ್ದು ಆವಾಗಲೇ.
ಏನಪ್ಪ ಇಷ್ಟು ಜೋರಾಗಿರುತ್ತಾ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಅಂತ. ಅನ್ಬಿಲೀವಬಲ್ ಪೇಸ್ ಜಾನಿ, ಫ್ಲಾಟ್ ಟ್ರ್ಯಾಕ್. ಒಂದು ಬಾಲ್ ಜವಗಲ್ದು ರೆಕಾರ್ಡ್ ಆಗಿದ್ದು ಅರ್ಲಿ ಪಾರ್ಟ್ ಆಫ್ ಹಿಸ್ ಕೆರಿಯರ್ 149.3 ಅಂತ ಅವ್ರದ್ದು ಸ್ಪೀಡ್. ಅವಾಗ ಸರಿಗಿರ್ಲಿಲ್ಲ ಜನಿ ಗನ್ಸ್ಗಳು, ಯಾರು ಅಂದಾಜ್ ಮೇಲೆ ಮಾಡೋರು, ಟೆಕ್ನಾಲಜಿ ಇರಲಿಲ್ಲ. ಆಕ್ಚುಲಿ ನೋಡ್ಕೊಂಡ್ರೆ ನನ್ನ ಪ್ರಕಾರ ಪ್ರೀಮಿಯರ್ ಫಾಸ್ಟ್ ಬೌಲರ್ ಅಂತ ಹೇಳ್ತಾರೆ, ಬಟ್ ಒನ್ ಆಫ್ ದ ಕ್ವಿಕೆಸ್ಟ್ ಎವರ್. ನಿನಗೆ ಜ್ಞಾಪಕ ಇರೋಂಗಂದ್ರೆ ಇಂಡಿಯಾ ಆಸ್ಟ್ರೇಲಿಯಾ ಸೀರೀಸ್ ಟೆಸ್ಟ್ ಮ್ಯಾಚ್ ಅಲ್ಲಿ ಬೋಲ್ಡ್ಗಳು ಎತ್ತುತ್ತಾರೆ, ಅಂದ್ರೆ ವೈಡ್ ಹಾಕಿ ಫಸ್ಟ್ ವಿಕೆಟ್ ಜೆಫ್ ಮಾರ್ಷ್, ಶಾನ್ ಮಾರ್ಷ್ ಮತ್ತೆ ಮಿಚ್ ಮಾರ್ಷ್ ಅವ್ರ ತಂದೆ ಬ್ಯಾಟ್ ಪ್ಯಾಡ್ ಆಫ್ ಸ್ಟಾಂಪ್ ಟಿಲಿಂಗ್ ಫಸ್ಟ್ ಬಾಲ್ ಎಲ್ಲ ಓಡಾಗುತ್ತೆ, ಎಲ್ಲ ಹೋಗುತ್ತೆ. ಅದಾದ್ಮೇಲೆ ಜವಾಗಲ್ ಬೋಲ್ಡ್ ಎತ್ತೋದು. ಅವಾಗ ಆ ಚಾಲೆಂಜ್ ಆ ಬಾಲ್ ಪಿಚ್ ಮೇಲೆ ಬಿದ್ದು ಆ ವಿಕೆಟ್ಸ್ ಗೆ ಬ್ಯಾಟ್ ಗುಡಿಯೋ ಸೌಂಡ್ ಗಳು ಕೇಳಿಸ್ತಾ ಇತ್ತು ನಮ್ಗೆ ಅದೇ ಖುಷಿ ಸ್ಟಂಪ್ ಮೈಕಿಂದ. ಸೊ ಅದಾದ್ಮೇಲೆ ನಾನು ಕೇಳಿದೆ ಎಷ್ಟೋ ವರ್ಷ ಆದ್ಮೇಲೆ ಡೆಬ್ಯೂ ಮಾಡಿದ್ಮೇಲೆ ಇಂಡಿಯಾಗೆ ಆಡಿದಾಗ, ಶ್ರೀ ಕಪಿಲ್ ದೇವ್ ಜೊತೆ ಬೌಲಿಂಗ್ ಮಾಡಿದಾಗ ಹೆಂಗ್ ಅನಿಸ್ತಾ ಇತ್ತು ಅಂತ. ಸೊ ಅವ್ರಿಗೆ ಹೇಳ್ತಾ ಇದ್ರು ಅವಾಗ ಕಪಿಲ್ ದೇವ್ದು ಸ್ಟ್ರೆಂತ್ ಔಟ್ ಸ್ವಿಂಗರ್ಗಳು, ಬನಾನಾ ಸ್ವಿಂಗು, ನಂದು ಸ್ಟ್ರೆಂತ್ ಇನ್ ಸ್ವಿಂಗರು. ಬಟ್ ಆಮೇಲೆ ಕ್ರಮೇಣ ಪ್ರೆಷರ್ ಹಾಕಿ ಬಾಬು ಔಟ್ ಸ್ವಿಂಗರ್ ಕಲಿ ಅಂತ ಸಿಕ್ಕಾಪಟ್ಟೆ ಪ್ರೆಷರ್ ಹಾಕಿ. ವಿಜಯ್ ನನಗೆ ಜ್ಞಾಪಕ ಇದೆ, ಬಂದರು ನಮ್ಮದು ಅಂಡರ್-19 ಇಂಡಿಯಾ ಕ್ಯಾಂಪ್ ನಡೀತಾ ಇದೆ KSCಯಲ್ಲಿ. ಇವರು ಒಂದು ಬಾಲು ಇಲ್ಲ ವಿಜಯ್, ಆ್ಯಕ್ಚುಲಿ ಒಂದು ವುಡನ್ ಪೀಸ್ ಥರ ಹಿಂಗೆ ಬಾಲ್ ಶೇಪಲ್ಲಿ ಇರೋದು, ಸಣ್ಣಗಿರೋದು, ಅದನ್ನು ಸಿ ಪೊಸಿಷನ್ ಸ್ಟ್ರೈಟ್ ಇರಬೇಕು ಅಂತೇಳಿ ಇವ್ರು ಔಟ್ ಸ್ವಿಂಗ್ ಮಾಡಬೇಕು ಅಂತ ಹನುಮಂತ್ ಸಿಂಗ್ ಜೊತೆ. ಅವಾಗ ನಾನು ಆ್ಯಕ್ಚುಲಿ ನೆಟ್ಸಲ್ಲಿ ಜವಗಲ್ ಜೊತೆ ಫಸ್ಟ್ ಟೈಮ್ನ ಸ್ಪೆಂಡ್ ಮಾಡಿದ್ದು. ಅವರು ಕೂಡ ಬೌಲಿಂಗ್ ಮಾಡೋಕ್ಕೆ ಬರೋರು, ಅವಾಗ ಔಟ್ ಸ್ವಿಂಗ್ ಕಲಿಬೇಕು ಅಂತ. ದೇವ್ರು ದೊಡ್ಡವನಲ್ವ ಜನಿ, ಯಾಕೆ ಹೇಳು? ಯಾಕಂದರೆ ಪರ್ಸಿಸ್ಟ್ ಮಾಡಲಿಲ್ಲ ಸದ್ಯ. ಅವ್ರೇನಾದರೂ ನಾನು ಅದೇನೋ ಹೇಳ್ತೀಯಲ್ಲ, ನೀನು ಮರೆತರೇನು ಸುಖವಿದೆ, ಆ ಕೇಸ್ ಆಗೋಗಿರೋದು ಸದ್ಯ. ಅಲ್ಲಿಗೆ ಬಿಟ್ಬಿಟ್ಟು ನನ್ನ ಸ್ಟ್ರೆಂತ್ ಏನು ಅಂತ ಯೋಚನೆ ಮಾಡಿ ಅಲ್ಲೇ ಫೋಕಸ್ ಮಾಡಿದ್ರಿಂದ ಇಲ್ಲಿ ತನಕ ಬಂದ್ರು ಅನ್ಸುತ್ತೆ. ಎಕ್ಸಾಕ್ಟ್ಲಿ, ನೀ ರೈಸ್ ಮಾಡಿದ ಪಾಯಿಂಟ್ ಭಾಳ ಇಂಪಾರ್ಟೆಂಟ್. ಯಾಕೆ ಗೊತ್ತಾ, ಈಗಿನ ಯಂಗ್ಸ್ಟರ್ಸ್ಗೆ ಇದೇ ಒಂದು ಪಾಠ ಅಂತೀನಿ ನಾನು. ಕೆಲವು ಟೈಮಲ್ಲಿ ಲಕ್ ಬೇಕು ನಿನಗೆ. ಕಳೆದೋಗ್ಲಿಲ್ಲ ಜವಾಹರ್ ಸ್ಟ್ರೆಂತ್, ಕಳೆದೋಗಿದ್ರೆ ವರ್ಲ್ಡ್ ಕ್ರಿಕೆಟ್ಗೆ ಕಳೆದೋಗಿರೋರು ಯಾರು ಸಿಗ್ತಾನೂ ಇರಲಿಲ್ಲ. ಕೋಚಿಂಗ್ ಸರಿಗಿರ್ಲಿಲ್ವೋ ಅದೆಲ್ಲ ಡಿಫ್ರೆಂಟ್ ಮ್ಯಾಟರ್, ಬಟ್ ಅಟ್ಲೀಸ್ಟ್ ಕರ್ನಾಟಕ ಪ್ರೊಡ್ಯೂಸ್ ಮಾಡಿದ್ರು, ಎಲ್ಲೊಂದು ಕಡೆ ಬುದ್ಧಿ ಬಂತು, ದೇವ್ರು ದೊಡ್ಡವನು ಅಂತಂದೆ ನಾನು. ಇಲ್ಲಾಂತಂದ್ರೆ ನಾವು ಆ ರೀಮಾಡ್ಲಿಂಗ್ ಮಾಡ್ಕೊಂಬಂದ್ರೆ ಆಕ್ಷನ್ ನೆನಪಿರ್ಬೋದು ನಿನಗೆ. ಅವ್ರು ಎತ್ತುತ್ತಾ ಇದ್ದ ಕೈ ಇಲ್ಲಿಗೆ, ಆಮೇಲೆ ಹತ್ರದಲ್ಲಿ ಎತ್ತಕ್ಕೆ ಶುರು ಮಾಡಿದ್ರು. ಏನು ಕಂಟ್ರೋಲ್ ಆಮೇಲೆ ಬೌಲಿಂಗಲ್ಲಿ. ಫಸ್ಟ್ ವೈಡ್ ಹೆಂಗೆ ತೊಟ್ಟಲು ತೂಗ್ತಾ ಇತ್ತು ಅಂತಂದರೆ, ಒಂದು ಬಾಲ್ ಲೆಗ್ ಸ್ಟೆಂಪ್ ಆಚೆ, ಒಂದು ಬಾಲ್ ಆಫ್ ಸ್ಟೆಂಪ್ ಆಚೆ, ಆ ಸ್ವಿಂಗು ಕಿರ್ಮಾನಿ ಅವ್ರು ಇಲ್ಲಿಂದ ಅಲ್ಲಿಗೆ ಡೈವ್ ಹೊಡೆದು, ಅಲ್ಲಿಂದ ಇಲ್ಲಿಗೆ ಡೈವ್ ಹೊಡೆದು ಎಕ್ಸ್ಟ್ರಾ ಎಫರ್ಟ್ ಹಾಕೋರು ಅವಾಗ. ಬಟ್ ಆ ಒಂದು ಪಾಲಿಶ್ಡ್ ಆ್ಯಕ್ಷನ್ನು ಆಮೇಲೆ ಕ್ರಮೇಣ ಚೆನ್ನಾಗಾಯ್ತು ಅವ್ರದ್ದು. ಔಟ್ ಸ್ವಿಂಗರ್ಗಳು, ಇನ್ ಸ್ವಿಂಗರ್ಗಳು ಅಷ್ಟೊಂದು ಚೆನ್ನಾಗಿರಲಿಲ್ಲ ಅವ್ರಿಗೆ, ಅಂದರೆ ಬನಾನಾ ಸ್ವಿಂಗ್ ಆಗ್ತಾ ಇರಲಿಲ್ಲ, ಬಟ್ ಸ್ಟಂಪ್ಗೆ ಹೊಡೆಯುವಂಥ ಲೆಂತ್ ಲೈನ್ ಕಂಟ್ರೋಲ್ ಕಾಣಿಸ್ತಿದ್ದು. ಬಟ್ ಜಾನಿ ನಾನು ಒಂದು ನೋಡಿದ್ದೀನಿ, ಶ್ರೀ ಯಾವತ್ತೂ ಎಫರ್ಟ್ ಕಡಿಮೆ ಇರಲಿಲ್ಲ, ಎಸ್ಪೆಷಲಿ ಬೌಲಿಂಗಲ್ಲಿ. ಆ ಇಂಟೆನ್ಸಿಟಿ ಹಂಗೆ ಇತ್ತು, ನೆಟ್ಸಲ್ಲೂ ಹಂಗೆ ಇತ್ತು ಇಂಟೆನ್ಸಿಟಿ. ಟಾಪ್ ಕ್ವಾಲಿಟಿ ಬ್ಯಾಟ್ಸ್ಮನ್ಗಳನ್ನ ಓಡೋದ್ಬೇಕು ಅಂದರೆ ಬೌಲಿಂಗ್ ಮಾಡ್ತಾರೆ. ಅಂಡ್ ಫಿಟ್ನೆಸ್ ಮೇಲೆ ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ದು ಶ್ರೀನಾಥನೇ. ಈ ಫಸ್ಟ್ ಇಂಡಿಯನ್ ಬೌಲರು ಒಬ್ಬ ಏನು ಹೇಳ್ತೀಯ ಅಪೋನೆಂಟ್ಗೆ, ಅಂತಾರಾಷ್ಟ್ರೀಯ ಅಪೋನೆಂಟ್ಗೆ ಬ್ಯಾಕ್ ಫುಟಲ್ಲಿ ತಳ್ಳಿ ಹೆದರಿಕೆ ತರಿಸಿ ತಲೆಗೆ ಹಾಕೋ ತಾಕತ್ತಿದೆ ಅಂತ ತೋರಿಸೋದು, ಅಥವಾ ಬಾಡಿ ಲೈನ್ ಮಾಡೋ ತಾಕತ್ತಿದೆ ಅಂದರೆ ಅದು ಜವಾಗಲೇ ಫಸ್ಟ್. ಆಮೇಲೆ ನಿಂಗೆ ಆಗ್ತಾ ಇದೆಯಾ ಡಿಸ್ಮಿಸಲ್ ಆತಟ್ಟಂದು ಬನಾನಾ ಸ್ವಿಂಗ್ ವೆಸ್ಟ್ ಇಂಡೀಸ್ ಅಗೇನ್ಸ್ಟ್ ಔಟ್ ಎತ್ತರ ಬೋರ್ಡ್ ಈಗಲೂ ಕೂಡ ಐಕಾನಿಕ್ ಮೂಮೆಂಟ್ ಚಾನ್ಸ್ ಇಲ್ಲ ಬಿಡು ವಿಜಯ್. 91 ಟೆಸ್ಟ್ ಡೆಬ್ಯೂ ಮಾಡಿದ್ರು ಇಂಡಿಯಾಲಿ ಟೆಸ್ಟ್ ಮ್ಯಾಚ್ ಆಡಿದ್ವಿ ವಿಜಯ್ 94 ಅವರು 3 ಇಯರ್ಸ್. ಯಾಕಂದ್ರೆ ಆವಾಗ ಕಪಿಲ್ ದೇವ್ ಅವ್ರು ಇನ್ನೂ ರಿಟೈರ್ ಆಗಿರ್ಲಿಲ್ಲ. ಸೊ ಇಂಡಿಯಾ ಅಂತ ಬಂದಾಗ ಸಾರಿ ಜಾನಿ ರಿಟೈರ್ ಆಗಿಲ್ಲ, ರಿಟೈರ್ ಆಗ್ತಾ ಇರ್ಲಿಲ್ಲ, ಆಗಿರ್ಲಿಲ್ಲ ಅಂತ ಹೇಳಿದೆ. ಅಂದ್ರೆ ನಾನು ಕಾಲೇಜ್ ಆಗಿ ಹೇಳಿದೆ, ನೀನು ಸ್ವಲ್ಪ ಹಿಂಗೆ ಹೇಳ್ಬಿಟ್ಟೆ, ಎಲ್ಲ ಬಿಚ್ಚಿಟ್ಬಿಟ್ಟೆ, ನೀನು ಇರ್ಲಿ ಬಿಡು. ಇಲ್ಲ ವಿಜಯ್, ಅದು ಎವ್ರಿ ಟೈಮ್ ಇಂಡಿಯಾಲ್ ಟೆಸ್ಟು ಅಂತ ಹೇಳಿದ್ರೆ ಇವ್ರು ಕೂತ್ಕೋತಾ ಇರಬೇಕು, ಡ್ರಿಂಕ್ಸ್ ಮ್ಯಾನ್ ಆಗಬೇಕಾಗಿತ್ತು. ಯಾಕಂದರೆ ಒಬ್ಬ ಫಾಸ್ಟ್ ಬೌಲರು, ಅದು ಕಪಿಲ್ ದೇವ್ ಆಗೋರು, ಅವ್ರು ರಿಟೈರ್ ಆಗ್ತಾ ಇದ್ದಂಗೆ ವಿಜಯ್ ಫಸ್ಟ್ ಟೆಸ್ಟ್ ಆಡ್ತಾರೆ ವೆಸ್ಟ್ ಇಂಡೀಸ್ ವಿರುದ್ಧ, ಮ್ಯಾನ್ ಆಫ್ ದಿ ಮ್ಯಾಚ್ 6 ವಿಕೆಟ್, ಸೆಕೆಂಡ್ ಇನ್ನಿಂಗ್ಸಲ್ಲಿ 6 ವಿಕೆಟ್ಸ್ ತೊಗೊಂಡು ಮ್ಯಾನ್ ಆಫ್ ದಿ ಮ್ಯಾಚ್. ಅಂದರೆ ಅಷ್ಟು ದಿವಸ ಕಾಯ್ಬೇಕಾಗಿತ್ತು ಆ ವ್ಯಕ್ತಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಫಾರ್ ದ ರೆಕಾರ್ಡು, ಫಾಸ್ಟ್ ಬೌಲರ್ಸ್ಗಳು ಇಂಡಿಯಾಗಿಂತ ಆಚೆನೆ ಅವ್ರಿಗೆ ಏನು ಹೇಳ್ತೀಯ ಹೆಲ್ಪ್ಫುಲ್ ಕಂಡೀಷನ್ನು. ಸೊ ಅಬ್ವಿಯಸ್ಲಿ ಸಖತ್ ವಿಕೆಟ್ಸು ನಂಬರ್ಸು ಚೆನ್ನಾಗಿರುತ್ತೆ ಅಂತ. ಬಟ್ ಜವಾಗಲ್ ಬಿಲ್ಕುಲ್ ಉಲ್ಟಾ. ಇಂಡಿಯಾಲಿ ನಂಬರ್ಸ್ ಅವ್ರದ್ದು ಬೀಟ್ ಆವ್ರೇಜು ಸ್ಟ್ರೈಕ್ ರೇಟು ಈಸ್ ಫಾರ್ ಬೆಟರ್ ದೆನ್ ಅಬ್ರಾಡ್. ಅದಕ್ಕೆ ಕಾರಣಗಳಿದೆ. ರಿವರ್ಸ್ ಸ್ವಿಂಗು ಸಾಕತ್ತಾಗಿ ಮಾಡೋದು. ಎಕ್ಸಾಕ್ಟ್ಲಿ ರಿವರ್ಸ್ ಸ್ವಿಂಗಿನ ಪಂಟರ್ ತರ ವಿಜಯ್ ಪೂಣೆಯಲ್ಲಿ ಎಲ್ಲರೂ ಹೇಳ್ತಾರೆ ರಿವರ್ಸ್ ಸ್ವಿಂಗ್ ಇಂದಾನೆ 7 ವಿಕೆಟ್ ಎತ್ತಿದ್ದವರು ಅಂತ. ಅಲ್ಲ ಮೇ ಬಿ ಅದಿರ್ಬೋದು, ಯಾಕಂದ್ರೆ ನಮ್ಗೆ ಅದು ಮ್ಯಾಚ್ ರೆಕಾರ್ಡ್ ಆಗಿಲ್ಲ. ಆದರೆ ಶ್ರೀನಾಥೇ ಹೇಳಿದ್ರು ನನಗೆ, ಸಂತೋಷ್ ಜೇಡೆ ಅಂತ ಪ್ಲೇಯರು ಹೆಲ್ಮೆಟ್ ಇಲ್ದಿರ ನಾನು ನೋಡ್ದಂಗೆ ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ ಆಡಿದ್ರು ಅದೇ ವಿಕೆಟಲ್ಲಿ. ಸುರೇಂದ್ರ ಬಾವೆ ಅವ್ರ ಟೀಮ್ ಅಗೇನ್ಸ್ಟ್. ಸಂತೋಷ್ ಜೇಡೆ ಕನ್ನಡಕ ಹಾಕೊಂಡು ಆಡೋರು, ನನಗೆ ಗೊತ್ತಿರೋಂಗೆ. ಅವ್ರು ಆ ಮ್ಯಾಚಲ್ಲಿ ರನ್ ಹೊಡಿತಾರೆ ಅಂತ ಯಾಕೆ ಹೇಳಿದ್ರು ಅಂತಂದರೆ, ಕ್ವಾಲಿಟಿ ಇರಬೇಕು, ಆ ಬೌಲಿಂಗ್ ಆಡಬೇಕು ಅಂತ ಹೇಳ್ತಾಯಿದ್ರು. ಇನ್ಫ್ಯಾಕ್ಟ್ ಡೊಮೆಸ್ಟಿಕಲ್ಲಿ ತುಂಬ ಕಡಿಮೆ ಜನ ಆಡಿದ್ದಾರೆ ಜನಿ ಶ್ರೀನಾಥ್ ಅಗೇನ್ಸ್ಟು. ಹೆಸರು ಕೇಳ್ತಾ ಇದ್ದಂಗೆ
ತತ್ತರಿಸೋಗ್ಬಿಡೋರು ಪೆವಿಲಿಯನಲ್ಲೇ. ಎಂತೆಂಥ ಬ್ಯಾಟ್ಸ್ಮನ್ಗಳು, ಜಡೇಜಾ, ಸಿದ್ದು, ಅಜಯ್ ಶರ್ಮಾ, ಅವಾಗೆಲ್ಲ ದಿಗ್ಗಜರು. ಭಾಸ್ಕರ್ ಪಿಳ್ಳೆ, ಯಾರೆಲ್ಲ ದಿಗ್ಗಜರು. ಶ್ರೀನಾಥ್ ಹೆಸರು ಕೇಳ್ತು ಅಂತಂದರೆ ಚಾನ್ಸ್ ಇಲ್ಲ. ಒಂದು ಈಗಲೂ ನಾಪ್ಕ ಇದ್ದಾನೆ ವೆಂಕಿ ಮಾತಾಡೋರು, ಒಂದು 100 ಏನೋ ಆಲ್ಔಟ್ ಆಗ್ತಾರೆ ಸೌತ್ ಝೋನು, 90 ಆಲ್ಔಟ್ ಎತ್ತುತ್ತಾರೆ ಸೌತ್ ಝೋನು ನಾರ್ತ್ ಝೋನ್ನ. ಸೊ 100 ಆಲ್ಔಟ್ ಆದರೂ ಎತ್ತಬೇಕು ಅಂದರೆ ನೀವು ಎಂಥ ಲೀತಲ್ ಬೌಲಿಂಗ್ ಅಟ್ಯಾಕ್ ಇರಬೇಕು. ಇನ್ಫ್ಯಾಕ್ಟ್ ವೆಂಕಿ ಶ್ರೀನಾಥ್ ಒಟ್ಟಿಗೆ ಬಂದಾಗ ಅಲ್ಲೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸುನಿಲ್ ಗವಾಸ್ಕರ್ ಅವರು, ಇವರಿಬ್ಬರು ಹುಡುಗರು ನಾಳೆ ಇಂಡಿಯನ್ ಕ್ರಿಕೆಟ್ನ ಆಳ್ತಾರೆ ಅಂತ. ಮುಂಬೈ ಕ್ರಿಕೆಟರ್ ಕೊಡಬೇಕು ಅಂತಂದರೆ ಇವರಿಬ್ಬರಿಗೆ ಏನು ಮೆರಿಟ್ ಇರಬೇಡ, ಯೋಚನೆ ಮಾಡಿ. ಅಲ್ಲ, ಕ್ವಾಲಿಟಿ ಏನು ಅಂತ ಅವ್ರಿಗೆ ಗೊತ್ತಿತ್ತು. ಎಕ್ಸಾಕ್ಟ್ಲಿ. ಅಂದರೆ ಇವ್ರ ಜರ್ನಿ, ಇನ್ಫ್ಯಾಕ್ಟ್ ಏನು ಹೇಳ್ತಾರೆ, ವೆಂಕಿ ಹತ್ರ ಮಾತಾಡ್ತಿರ್ತೀವಲ್ಲ, ಅವ್ರು ಹೇಳ್ತಾರೆ, ಗುರು ನಾನು ಇಂಡಿಯಾಗೆ ಆಡ್ಬೋದು ಅಂತ ಯಾವಾಗ ಯೋಚನೆ ಆಗಿದ್ದು ಗೊತ್ತಾ, ಜವಾಗಲ್ಲಿ ಇಂಡಿಯಾಗೆ ಆಡಿದಾಗ ಅಂತ. ಅಂದರೆ ನಮ್ಮಲ್ಲೂ ಇದೆ ಆ ತಾಕತ್ತು ಅನ್ನೋ ಒಂದು ಐಡಿಯಾ ಅಥವಾ ಬೇರೆಯವ್ರಿಗೆ ಇನ್ಸ್ಪೈರ್ ಮಾಡಿದ್ದೆ ಜವಾಗಲ್. ಪ್ರಾಬ್ಲಿ ಫಾಸ್ಟೆಸ್ಟ್ ಬೌಲರ್ ಇಂಡಿಯಾಲಿ. ಅಂದರೆ ಅದಕ್ಕಿಂತ ಮುಂಚೆ ಅವರು ಯೋಗರಾಜ್ ಸಿಂಗ್ ಕೇಳಿದ್ವಿ, ಬಟ್ ಯಾರು ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ ಅಂತಾರಾಷ್ಟ್ರೀಯ ಮಾಡೋದು. ಮೇ ಬಿ ರಮಾಕಾಂತ್ ದೇಸಾಯಿ, ಮೇ ಬಿ ಇನ್ಯಾವುದೋ ಒಂದು ಕಸ್ತೂರಿ ರಂಗನ್ ಅವರು ಹಳೆ ನಾವು ನೋಡಿಲ್ಲ. ಅದೇ ಹೇಳ್ತಾ ಇರೋದು. ಬಟ್ ದಾಖಲೆ ಮಾಡಿರೋದು ಅಥವಾ ಸ್ವಲ್ಪ ಎಸ್ಟಾಬ್ಲಿಷ್ ಆಗಿದ್ದು ಅಂದರೆ ಅದು ಜವಾಗಲ್ ಶ್ರೀನಾಥ್. ವಿಜಿ ಫಾರ್ ದ ರೆಕಾರ್ಡ್ ಫಸ್ಟ್ ಇಂಡಿಯನ್ ಬೌಲರ್ ಟು ಟೇಕ್ 300 ವಿಕೆಟ್ಸ್ ಇನ್ ODI. ಫಸ್ಟ್ ಬೌಲರ್. ಹೌದು, ಯಾಕೆಂದ್ರೆ ಅವ್ರು ಅಷ್ಟು ವರ್ಷ ಓಡಿ ಆಡ್ಕೊಂಬಂದ್ರು. ನಿನ್ಗೆ ನೆನಪಿರೋಂಗೆ 91 ಪಿಕ್ ಆಯ್ತು ಗೊತ್ತಲ್ಲ ಓಡಿ, ಅಂದ್ರೆ ಕಲರ್ ಕ್ಲೋದಿಂಗ್ ಅಂತ ಬಂದ್ಮೇಲೆ ವರ್ಲ್ಡ್ ಕಪ್ ಆದ್ಮೇಲೆ. ಅವಾಗಿಂದ ಎಷ್ಟು ವರ್ಲ್ಡ್ ಕಪ್ಗಳು ಆಡಿದಾರೆ ಅವರು? 4 ವರ್ಲ್ಡ್ ಕಪ್ ಜವಾಗಲ್ ಆಡಿದ್ದಾರೆ. ಎಕ್ಸಾಕ್ಟ್ಲಿ. ಅದು ಒಂದು ಕಥೆನೇ ಆಕ್ಚುಲಿ ನೋಡೋಕೆ ಹೋಯ್ತು ಅಂದ್ರೆ 2003 ಹೆಂಗ್ ವರ್ಲ್ಡ್ ಕಪ್ ಆಡೋದು, ಅದೇ ಸೆಪರೇಟ್ ಎಪಿಸೋಡ್ ನಾನು ಹೇಳ್ತಾ ಇದ್ದೆ ಅದ್ರ ಬಗ್ಗೆನೇ. ಬಟ್ ಶ್ರೀನಾಥ್ ಒಂದು ಇನ್ಸಿಡೆಂಟ್ ಹೇಳ್ತಾರೆ. ಮೊನ್ನೆ ಇದು ಕಬಿನಿನಲ್ಲಿ ಹೋಗಿದ್ವಿ ಅವ್ರ ಜೊತೆ, ಸುಮ್ಮನೆ ಹೋಗ್ತಾ ಹಂಗೆ ಕತೆ ಹೇಳ್ತಾ ಇದ್ರು, ಹೆಂಗೆ ಬಂದೆ ಇಂಡಿಯನ್ ಟೀಮ್ಗೆ ಅಂತ. ಸೊ ನಾನು ನನ್ನ ಫ್ರೆಂಡ್ ಅಶ್ವಿನ್ ಜೊತೆ ಹೋಗ್ತಿದ್ದಾಗ ಜ್ವರ ಆಗ್ತಿದ್ದೆ ಬೌಲಿಂಗು. ಬೆಂಗಳೂರಿನಲ್ಲಿ ನೆಟ್ಸ್ ಇತ್ತು, ಇಂಡಿಯನ್ ಟೀಮ್ ನೆಟ್ಸು. 125 ಆಡಿದ್ದೆ ನಾನು, ಅವಾಗ ಇಂಡಿಯಾಗೆ ಆಡಿರಲಿಲ್ಲ. ತಗೊಂಬಂದು ಶಾರ್ಟ್ ಬಿದ್ದೋಯ್ತು. ಅಂದರೆ ನೋಡು ಚಾಯ್ಸ್ ಆಫ್ ವರ್ಡ್ಸ್ ಹೆಂಗಿದೆ, ಬಿದ್ದೋಯ್ತು, ಹಾಕದೆ ಅಲ್ಲ ಬಿದ್ದೋಯ್ತು. ನನಗೆ ಗೊತ್ತಿಲ್ದಿರಾ ಅದು ಹೋಗಿ ಲಠಾರ್ ಅಂತ ಹೊಡಿತು ದಿಲೀಪ್ ವೆಂಕಸರ್ಕರ್ಗೆ. ದಿಲೀಪ್ ವೆಂಕಸರ್ಕರ್ ವಾಸ್ ಸಪೋಸ್ ಟು ಬಿ ಒನ್ ಆಫ್ ದ ಗ್ರೇಟೆಸ್ಟ್ ಎವರ್ ಬ್ಯಾಟ್ಸ್ಮನ್. 300 ಲಾರ್ಡ್ಸ್ ಅಲ್ಲಿ ಹೊಡೆದಂತ ದಿಲೀಪ್ ವೆಂಕಸರ್ಕರ್. ಕಾನ್ಸಿಕ್ಯೂಟಿವ್ 100s ಇನ್ ಲಾರ್ಡ್ಸ್. ಎಟ್ಟಿನ ತಕ್ಷಣ ಬಾಯಿಗೆ ಬಂದಾಗ ಬಂದ ದಿಲೀಪ್ ವೆಂಕಸರ್ಕರ್ ಶ್ರೀನಾಥ್ಗೆ, ಯಾರೋ ಚಿಕ್ಕ ಹುಡುಗ ಬಂದು ಏಟ್ ಆಗ್ತಾ ಇದ್ದಾನೆ, ತಲೆ ಇಲ್ಲ, ಮ್ಯಾಚ್ ಆಡಬೇಕು, ಅರ್ಧ ಪಿಚ್ಚಲ್ಲಿ ಬೌನ್ಸರ್ ಆಗ್ತಾನೆ, ಏನು ಇಂಪ್ರೆಸ್ ಮಾಡ್ತಾರೆ, ಕ್ಯಾಕರ್ರೋ ಅಂತೆಲ್ಲ ಬೈದು. ಸರಿ, ಅಲ್ಲಿ ಯಾರೋ ಇದ್ದಂತ ಕೋಚ್ ಹೇಳೋದಂತೆ, ಮುಂದೆ ಹಾಕಪ್ಪ ಅಂತ. ಸರಿ ಅಂತ ಮೆಂಟಲಿ ರೆಡಿ ಆಗಿದ್ದೆ, ಮುಂದೆ ಹಾಕಕ್ಕೆ ರೆಡಿ ಇದ್ದೆ. ತಗೋಣ ಹಿಂಗೆ ಬಿಟ್ಟೆ, ಅದು ಮುಂದೋಗಿ ಯಾರು ಕರ ಬಿಟ್ಟು ಕ್ರಷರ್ ಆಗೋಯ್ತು. ಒಂದು ತಲೆ ಬುಡಕ್ಕೆ ರೀಡೇ ಮಾಡಲಿಲ್ಲ ದಿಲೀಪ್ ವೆಂಕಸರ್ಕರ್. ಅಲ್ಲ ವಿಜಯ್, ತಲೆ ಹಾಕಿದ್ದೆ ಕಾಲು ಹಿಡ್ಕೊಂಡೆ ಅಂತ ಹೇಳೋದು. ಆಮೇಲೆ ಹೇಳ್ತಾರೆ, ನಾನು ಹಾಕಿದ್ದೆಲ್ಲ ಅದು ಬಿದ್ದಿತ್ತು, ನಂಗೆ ಈಗಲೂ ಏಟ್ ಹಾಕ್ಬೇಕು ಅಂತ ಇರಲಿಲ್ಲ, ಅಂದರೆ ಕಂಟ್ರೋಲ್ ಇರಲಿಲ್ಲ ಅವಾಗ ಅಷ್ಟೊಂದು ಅಂತ. ಇಮ್ಯಾಜಿನ್ ಮಾಡ್ತಿದ್ದೆ ನಾನು ದಿಲೀಪ್ ವೆಂಕಸರ್ಗೆ ಹೆಂಗೆ ರಿಯಾಕ್ಟ್ ಮಾಡೋದು ಅಂತ, ಅಲ್ಲ ಅಕ್ಕಪಕ್ಕದವ್ರು ಅವ್ರು ಹೆಂಗೆ ರಿಯಾಕ್ಟ್ ಮಾಡಿದ್ರು ಅಂತ. ಬಟ್ ಅವಾಗ ಇವರಿಬ್ಬರಿಗೆ ಆ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ರು. ಒಂದು ಡಿಫ್ರೆನ್ಸ್ ನೋಡ್ತಾ ಇದ್ದೆ ಜಾನಿ ನಾನು. ಜವಾಗಲ್ ಶ್ರೀನಾಥ್ದು ಒಂಥರ ಮೋಸ್ಟ್ ಕ್ರೂಯಲ್ ಆ್ಯಕ್ಷನ್ನು, ಕ್ರೂಕೆಡ್ ಆ್ಯಕ್ಷನ್ನು. ವೆಂಕಿ ಸ್ಟಾರ್ಟ್ ಮಾಡಿದಾಗ ಸೂಪರ್ ಆಕ್ಷನ್, ಏನ್ ಕ್ಲೀನ್ ಆಕ್ಷನ್. ಬಟ್ ಶ್ರೀನಾಥ್ ಕೊನ್ಕೊನೆನಲ್ಲಿ, ಕೊನ್ಕೊನೆ ಅಂದ್ರೆ ಆಸ್ ಡೇಸ್ ಪ್ರೋಗ್ರೆಸ್ಡ್ ಅಲ್ಲ, ಅನ್ಬಿಲೀವಬಲ್ ಆಕ್ಷನ್ ಆಯ್ತು ಅಂಡ್ ಆಸಮ್ ಕಂಟ್ರೋಲ್. ಫಾಸ್ಟ್ ಬೌಲರ್ ತೋರಿಸ್ಬೇಕು ಅಂತಂದ್ರೆ ಈ ವ್ಯಕ್ತಿನ. ವಿಜಯ್ 6 for 21 ತಗೊಳ್ತಾರೆ ಅಗೇನ್ಸ್ಟ್ ಸೌತ್ ಆಫ್ರಿಕಾ. 96 ಇಂಡಿಯಾಲ್ ನಡೆಯುವಂಥ ಒಂದು ಸೀರೀಸು. ನೀನು ಹೇಳ್ತಾ ಇದೆಯಲ್ಲ, ಅವ್ರು ಇನ್ ಸ್ವಿಂಗರ್ ಮೇಲೆ ಫೋಕಸ್ ಮಾಡಿದ್ರು ಅಂತ. ಅಲ್ಲಿ ಒಂದೆರಡು ಡಿಸ್ಮಿಸಲ್ಗಳು ನೀನು ನೋಡ್ರೆ, ಬಾಲು ಹಿಂಗೆ ಬರುತ್ತೆ ಆ್ಯಂಗಲಲ್ಲಿ, ಪಿಚ್ಚಾಗಿ ಸ್ಟ್ರೈಟನ್ ಆಗುತ್ತೆ. ಅದೇನೇ ಅವ್ರಿಗೆ ಔಟ್ ಸ್ವಿಂಗರ್ ಲೆಕ್ಕ ಆಗೋಯ್ತದು. ಪಿಚ್ಚಾಗಿ ಎಲ್ಲಿ ಒಳಗಡೆ ಬಂದರೆ ಅದು ನ್ಯಾಚುರಲ್. ಅಂದರೆ ಪಿಚ್ಚಾಗಿ ಸುಮ್ಮನೆ ಸ್ಟ್ರೈಟನ್ ಆದರೆ ಸಾಕು ಔಟ್ಸೈಡ್ ಎಡ್ಜ್ಗಳಲ್ಲಿ. 6 for 21 ಡಿಫೆಂಡಿಂಗ್ 178. ಎಕ್ಸಾಕ್ಟ್ಲಿ. ಆ ಥರ ಸ್ಪೆಲ್ಗಳು ಸುಮಾರಿದೆ. ನಮ್ಕಿನ ಜಾಸ್ತಿ ಫ್ಯಾನ್ಸ್ ಗೊತ್ತಿರುತ್ತೆ ಇವ್ರು ಮಾಡಿರೋ ಸ್ಪೆಲ್ಗಳು, ಯಾಕೆಂದ್ರೆ ಹುಡುಕಿರ್ತಾರೆ ಅಂತ. ನಾನು ನೋಡಿರೋದನ್ನ ಹೇಳ್ತಾ ಇರ್ತೀವಿ ನಾವು. ಪಾಕಿಸ್ತಾನ ಅಗೇನ್ಸ್ಟ್ ಒಂದು ಸ್ಪೆಲ್ ಮಾಡ್ತಾರೆ ಕ್ಯಾಲ್ಕಟಾನಲ್ಲಿ, ಅರ್ಲಿ ಮಾರ್ನಿಂಗ್ ಇದು ಸ್ವಿಂಗ್ ಆಗ್ತಾ ಇದೆ ಗೊತ್ತಲ್ಲ, ಕಲ್ಕಡಲ್ಲಿ ಸಲೀಂ ಮಲೇಕ್, ಈಜಾಜ್ ಅಹಮದ್ ಎಲ್ಲ ಕಮಿಂಗ್ ಗೋಯಿಂಗ್, ಬಾಸಿತ್ ಅಲಿ ಅವರೆಲ್ಲ ಮಠ ಹತ್ತಿದ್ದು ಅಂತಂದ್ರೆ. ಬಟ್ ಅವಾಗ ಅವ್ರ ಕಡೆನೂ ವಿಕೆಟ್ ಹತ್ತಿರ್ತಾರೆ ಫಾಸ್ಟ್ ಬೌಲರ್. ಹೆಲ್ಪ್ ಇತ್ತು ಅಂದ ವಸೀಮ್, ಕರೆಕ್ಟ್, ವಕಾರ್ ವಸೀಮ್. ಅಹಮದಾಬಾದ್ದು ರಿವರ್ಸ್ ಸ್ವಿಂಗ್ ಮಾಡ್ತಿದ್ದಿಲ್ಲ ಸೌತ್ ಆಫ್ರಿಕಾ ಅಗೇನ್ಸ್ಟ್, ಅದ್ರಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಬರುತ್ತೆ ಆಕ್ಚುಲಿ ನೋಡೋಕೆ ಹೋಯ್ತಂದ್ರೆ. ಫಾಸ್ಟ್ ಬೌಲರು ಟರ್ನಿಂಗ್ ಟ್ರ್ಯಾಕಲ್ಲಿ ವಿಕೆಟ್ ಎತ್ತಿ ಮ್ಯಾನ್ ಆಫ್ ದ ಮ್ಯಾಚ್ ತಗೋಬೇಕು ಅಂತಂದ್ರೆ ಎಕ್ಸ್ಟ್ರಾರ್ಡಿನರಿ, ಅದನ್ನ ನಾನು ಹೇಳಬೇಕಾಗಿಲ್ಲ. ಬಟ್ ಏನಾಗಿತ್ತು ಅಂತಂದರೆ ಇಂಡಿಯಾನಲ್ಲಿ ಅವಾಗ ಒಬ್ಬನೇ ಫಾಸ್ಟ್ ಬೌಲರ್ ಅಂದರೆ ಫಸ್ಟ್ ಹೆಸರು ಬರ್ತಾ ಇದ್ದಿದ್ದೆ ಜವಾಗಲ್ ಶ್ರೀನಾಥ್. ಯಾಕಂದರೆ ಇನ್ನು ಬೇರೆ ಚಾಯ್ಸೇ ಇರಲಿಲ್ಲ, ರಿವರ್ಸ್ ಸ್ವಿಂಗ್ ಬೇಕು. ಗಂಗೂಲಿ ಕೊಡೋರು ಇನ್ನೊಂದು ಬಾಲ್ ಹಳೇದು ಮಾಡ್ಕೊಡ್ತೀವ ಅಂತ, ಹಳೇದು ಮಾಡ್ಕೊಡಂತ. ಕಾನ್ಪುರಲ್ಲಿ ಒಂದು ಮ್ಯಾಚ್ ಆಡ್ತಾ ಇದೀವಿ, ಟೆಸ್ಟ್ ಮ್ಯಾಚು. ಆಬ್ವಿಯಸ್ಲಿ ಗಂಗೂಲಿ ಬೌಲಿಂಗ್ ಮಾಡ್ತೀನಿ ಇನ್ನೊಂದು ಎಂಡಲ್ಲಿ. ಸೊ ಇವರು ನ್ಯೂಜಿಲೆಂಡ್ ಅಗೇನ್ಸ್ಟು, ಜವಾಗಲ್ ಶ್ರೀನಾಥ್ ಇನ್ನೊಂದು ಎಂಡು. ಗೊತ್ತು ಶ್ರೀಗೆ
ನಂಗೆ ಈ ಟೆಸ್ಟ್ ಮ್ಯಾಚ್ ರೆಸ್ಟು ಅಂತ. ಯಾಕೆ ಅಂತಂದರೆ ಮಾಡದೆ 4 ಓವರು, ಆಮೇಲೆ ಕುಂಬ್ಳೆ ಬರ್ತಾರೆ, ಹರ್ಭಜನ್ನು, ಜೋಶಿ 3 ಜನ ಸ್ಪಿನ್ನರ್ಸ್ ಮಾಡ್ತಾರೆ. ನಂಗೆ ಇಲ್ವೇ ಇಲ್ಲ, ನಂಗೆ ಗೊತ್ತು ರಿಲ್ಯಾಕ್ಸ್ ಮಾಡ್ದಂಗೆ ಏನು ಅಂತ. ನಾನು ಆ್ಯಕ್ಚುಲಿ ಆ 11 ಆಡ್ತಾ ಇದ್ದೆ ಆ ಮ್ಯಾಚು. ಸೊ ವೆಂಕಟೇಶ್ ಪ್ರಸಾದ್ ಡ್ರಾಪು, ಪೆವಿಲಿಯನ್ ಕೂತಿದ್ರು ವೆಂಕಟೇಶ್ ಪ್ರಸಾದ್, ಕಾಲ್ ಮೇಲೆ ಕಾಲು ಹಾಕೊಂಡು ಏನು ಮಾಡೋದು ಗೊತ್ತಿಲ್ಲ ವೆಂಕಿಗೆ. ಫೈನ್ ಲೆಗಲ್ಲಿ ಶ್ರೀನಾಥ್ ಫೀಲ್ಡಿಂಗು. ಕಾನ್ಪುರಲ್ಲಿ ಹೆಂಗಿದೆ ಅಂತಂದರೆ ಫೈನ್ ಲೆಗ್ ಹಿಂದೆ ಒಂದು ಪೆವಿಲಿಯನ್ ಇದೆ ಹಿಂಗೆ, ಅದು ಹೆಂಗೆ ಗೊತ್ತಾ, ಟೆಂಪರರಿ ಮದುವೆ ಮನೆ ಥರ ಹಿಂಗೆ ಇದಾಸ್ತಾರೆ, ಇನ್ನು ಶಾಮಿಯಾನ ಹಾಕಿರ್ತಾರಲ್ಲ ಆ ಥರ ಮದುವೆ ಮನೆ ಥರನೇ ಊಟ ಸ್ಪ್ರೆಡ್ ಎಲ್ಲ. ಇನ್ನು ನೋಡ್ರಿ ತರಲೆ ಅಂದರೆ ತರಲೆ. ಶ್ರೀ ಕಾಲು ಹಿಡಿಬೇಕಲ್ಲ ಇನ್ನೇನು ಪಾರ್ಟ್ನರ್ನ, ಅಲ್ಲಿಂದ ಕಿರ್ಸಿದ್ರು. ಗೋಪು 1 ಬಾಟ್ಲ್ ನೀರು ಎಸಿ 2 ಓವರ್ ಮಾಡಿದ್ದೀನಿ ಕಾನ್ಪುರಲ್ಲಿ, ತರ್ಸ್ಟಿ ಆಗ್ತಿದೆ ಅಂತ. ವೆಂಕಿ ಹಿಂಗೆ ಕೂತಿದ್ರು, ಕೈಯಲ್ಲಿ 1 ಬಾಟ್ಲಿ ನೀರು ಬೇಕಾ ಅಂತ ಕೇಳಿದ್ರು. ಪೆವಿಲಿಯನಿಂದ ನಿಮಗೆ ತಗೋ ಆಡಿಸ್ಲಿಲ್ಲ ಅಂದಿದ್ದಕ್ಕೆ ಇವ್ರ ಕೋಪ. ಅವರಲ್ಲಿ ಆಡ್ಬಿಟ್ಟು ಮ್ಯಾಚ್ ಆಡಿದೀನಿ ಅಂತ ಲೆಕ್ಕ ಅಷ್ಟೇ. ಮಜಾ ತಗೋ ನೀರು ಕುಡ್ಕೋ, ಎಷ್ಟು ಬೇಕಾದ್ರೆ ಕುಡ್ಕೋ. ಅಲ್ಲಿ ಬಿದ್ದು ನಗ್ತವ್ರು ಅಲ್ಲಿರೋರು. ಟೆಸ್ಟ್ ಮ್ಯಾಚ್ ನಡೀತಿದೆ, ಸೀರಿಯಸ್ನೆಸ್ ಅನ್ನೋದು 0. ಬೌಲಿಂಗ್ ಮಾಡೋವಾಗ ಮಾತ್ರ 100% ಎಫರ್ಟ್. ಬೌಲಿಂಗ್ ಆದಮೇಲೆ ಆ ಸೀರಿಯಸ್ನೆಸ್ ಅನ್ನೋದು ಇಲ್ಲವೇ ಇಲ್ಲ ಜಾನಿ. ಬಟ್ ಅದೇ ಹೇಳ್ತಾ ಇದ್ರಲ್ಲ, ಮಾಡೋವಾಗ ಮ್ಯಾಕ್ಸಿಮಮ್ ರೆಸ್ಪೆಕ್ಟ್ ಇದ್ದಿದ್ದು ಈ ವ್ಯಕ್ತಿಗೆ, ಯಾಕೆಂದರೆ ಎಫರ್ಟಲ್ಲಿ ಕಡಿಮೆನೇ ಇರಲಿಲ್ಲ. ಸೊ ತೆಂಡೂಲ್ಕರ್ ಆಗಿರ್ಬೋದು, ಗಂಗೂಲಿ, ಯಾರೇ ಆಗಿರ್ಬೋದು, ತನಗೆ ಬೇಕಾದಂಥ ಫೀಲ್ಡ್ ಬೇಕಂದರೆ ಬೇಕಷ್ಟೇ. ಗೊತ್ತಿತ್ತು ಅವ್ರಿಗೆ ಏನು ಮಾಡ್ತೀನಿ. ಆಮೇಲೆ ವಿಜಯ್ ಅವರು ಎಂಜಿನಿಯರ್, ಸೊ ಆಬ್ವಿಯಸ್ಲಿ ಬುದ್ಧಿ ಎಲ್ಲ ಇದೆ, ಯಾವ ಥರ ಪ್ಲ್ಯಾನ್ ಮಾಡಬೇಕು, ಯಾವ ಥರ ಪ್ಲಾಟ್ ಮಾಡಬೇಕು, ಗೇಮ್ನ ರೀಡ್ ಮಾಡೋದು ಅದೆಲ್ಲ ಆಬ್ವಿಯಸ್. ಬಟ್ ಜೋಶಿ ಹಿಂದೆ ಬಿದ್ದಿರೋರು ಗುರು, ಯಾಕೆ ನೀನು ಅದೇಳಪ್ಪ, ಅವರು ಒಟ್ಟಿಗೆ ಆಡಿದ್ರು ಕೂಡ ಪ್ರಾಣ ಹಿಂಡವರು ಜೋಶಿಗೆ. ವಿಲನಾಗಿ ಹೋಗ್ತೀನಿ ಜಾನಿ, ನಾನು ಹೇಳೋದು ಜೋಶಿ ಬೇಜಾರು ಮಾಡ್ಕೊಂಡ್ಬಿಡ್ತೀನಿ. ಇಬ್ಬರು ಎಲ್ಲ ಆಕ್ಚುಲಿ ಸಿಕ್ಕದವ್ರಿಗೆಲ್ಲ ಕಾಲು ಎಳೆಯೋದು. ಪ್ಲೇಯರ್ ಆಗ್ಬೇಕಾಗಿತ್ತು ಎಕ್ಸಾಕ್ಟ್ಲಿ. ಕಬಡ್ಡಿ ಇದ್ದಿದ್ರೆ ಜವಾಗಲ್ಲ ಹೈಯೆಸ್ಟ್ ಬಿಡ್ಡಲ್ಲಿ ಒಟ್ಟೋಗಿರೋರು ಅವಾಗ. ಹೈಟ್ ಪ್ರಾಬ್ಲಮ್ ಜಾನಿ, ಎತ್ತರ. ಅವ್ರು ಆಮೇಲೆ ಹೋದ್ರೆ ಎಲ್ಲರ ಕಾಲು ಎಳೆಯೋರು, ಅವ್ರನ್ನ ಆಗ್ತಾರೆ. ಹೇಳಿದ್ರೆ ಏನ್ ಗೊತ್ತಾ, ಅಲ್ಲಿಂದನೇ ವಿಜಯ್ ಅದು ಸೆಂಟ್ರಲ್ ಲೈನ್ ಮುಟ್ಬಿಟ್ಟಿರೋರು. ನನ್ನ ಪ್ರಕಾರ ಶ್ರೀನಾಥ್ಗೆ ಬೌಲಿಂಗ್ ಬಿಟ್ರೆ ಇನ್ನೇನು ಬರ್ತಾ ಇರಲಿಲ್ಲ. ಫುಟ್ಬಾಲ್ ಆಗಲ್ಲ, ಯಾವ ಗೇಮ್ ಬೇರೆ, ಕಬಡ್ಡಿ ಎಲ್ಲ ಯಾವ ಗೇಮ್ ಆಡಲ್ಲ, ಅದಂತೂ ಖಚಿತ. ಬೌಲಿಂಗ್ ಮಾಡೋ, ಮಜಾ ಮಾಡೋ, ಇವ್ರ ಕಾಲು ಎಳಿ ಹೋಗು. ಯಾರನ್ನ ಬಿಟ್ಟಿಲ್ಲ ಜಾನಿ ಅವರು, ಎಲ್ಲರೂ ಕಾಲು ಎಳಿಯೋದೇನೆ. ಮೇ ಬಿ ಕುಂಬ್ಳೆಗೆ ಒಂದು ಸ್ವಲ್ಪ ದೂರದಲ್ಲಿ ಇರೋರು ಬೆಳಬ ಬೈತಾರ ಸುಮ್ಮನೆ ಹುಡುಗರು ಬಿಟ್ರೆ, ನಿನ್ನ ಟೆಂಡೂಲ್ಕರ್ಗೂ ಬಿಡ್ತಾ ಇರಲಿಲ್ಲ. ಓಯ್ಯೋ ರಾಹುಲ್ ಟಾರ್ಗೆಟ್ ಆ್ಯಕ್ಚುಲಿ ನೋಡೋಕೆ ಹೋಯ್ತು ಅಂತಂದ್ರೆ. ಶ್ರೀನಾಥ್ ಬಂದರೆ ರಾಹುಲ್ ಸ್ಪಾಟಲ್ಲೇ ಇರ್ತಾರಲ್ಲ. ಬಟ್ ಅವನದು ಬೆಸ್ಟ್ ಫ್ರೆಂಡ್ಶಿಪ್ ಇದ್ದಿದ್ದು ಅವರೇನೆ. ಸೊ ಹಾಗಾಗಿ ಅವರಿಬ್ಬರದ್ದು ರಿಲೇಷನ್ಶಿಪ್ ಇದ್ದಲ್ಲ, ಒನ್ ಆಫ್ ದ ಬೆಸ್ಟ್. ಈ ಮ್ಯಾಚ್ಗಳ ಬಗ್ಗೆ ಎಲ್ಲ ಮಾಹಿತಿ ನೀನು ಹೇಳ್ದಂಗೆ ಗೂಗಲಲ್ಲೇ ಇರುತ್ತೆ. ಬಟ್ ಜವಗಲ್ ಆ್ಯಸ್ ಎ ಪರ್ಸನ್, ನೀನು ಫಸ್ಟ್ ಟೈಮು ಕರ್ನಾಟಕ ರಂಜಿ ಟ್ರೋಫಿ ಡ್ರೆಸ್ಸಿಂಗ್ ರೂಮಲ್ಲಿ ಅವ್ರನ್ನ ಮೀಟ್ ಮಾಡಿದಾಗ ನಿಂಗೆ ಯಾವ ಥರ ಸ್ವಾಗತ, ಫಸ್ಟ್ ಟೈಮ್ ನೀನು ಇಂಟ್ರಾಕ್ಷನ್ ಜವಗಲ್ ಜೊತೆ? ನಮಗೆಲ್ಲ ಅವಾಗ ರಂಜಿ ಟ್ರಾಫಿ ಟೀಮ್ಗೆ ಬಂದರೆ ಟೇಬಲ್ ಮೇಲೆ ನಿಂತ್ಕೊಂಡು ಬಾಟ್ಲಲ್ಲಿ ಸ್ಪೀಚ್ ಕೊಡಬೇಕು, ಅದೆಲ್ಲ ಇತ್ತು. ಹಿಂಗೆ ಇಟ್ಕೊಂಡು ಫಸ್ಟ್ ಟೈಮ್ ನಾನು ಶ್ರೀನಾಥ್ನ ನೋಡಿದ್ದು ರಂಜಿ ಟ್ರಾಫಿನಲ್ಲಿ ಗೋವಾನಲ್ಲಿ ಬರ್ತಾರೆ, ಮರ್ಮಗಾವ್ ಫ್ಲೈಟಲ್ಲಿ ಬರ್ತಾರೆ. ಅವಾಗ ಫ್ಲಾಟ್ ವಿಕೆಟು ಮರ್ಗಾವಲ್ಲಿ ಆಡ್ತೀವಿ ನಾವು, ನಮ್ಮ ಅನಿಲ್ ಕುಂಬ್ಳೆ ಕ್ಯಾಪ್ಟನ್ಸಿನಲ್ಲಿ. ಅವಾಗ ಜಶ್ವಂತ್, ಅವಿನಾಶ್ ವೈದ್ಯ. ಇದು ಯಾವ ವರ್ಷ ಇದು? 93-94 ಚಾಂಪಿಯನ್ಸ್ ಆಗಿ ಹಿಂದಿನ ವರ್ಷ, 2 ವರ್ಷದ ಹಿಂದೆ. ಓಕೆ. ಅವಾಗ ಫಸ್ಟ್ ಟೈಮ್ ನಾನು ಜವಾಗ ಶ್ರೀನಾಥ್ನ ನೋಡಿದ್ದು. ಸೊ ಆ ಮ್ಯಾಚಲ್ಲಿ ಸೆಕೆಂಡ್ ಇನ್ನಿಂಗ್ಸಲ್ಲಿ 1-2 ರನ್ನು ಓಡೋವಾಗ ಸ್ವಲ್ಪ ಜಾರ್ಬಿಡ್ತೀನಿ ಮಧ್ಯದಲ್ಲಿ. ಆವಾಗಲೇ ಇವರು ಪೆವಿಲಿಯನಿಂದ ಕಿರ್ಸ್ತಾರೆ, ಲೇ ಅವನು ಯಾವನೋ ಪಿಂಗಾನೋ ಪೆಂಗಾನೋ ಎಲ್ಲೆಲ್ಲ ಓಡ ಕೇಳ ಸರಿಯಾಗೆ ಅಂತ ಕಿರ್ಸ್ತಾರೆ. ಯಾರಪ್ಪ ಇವರು? ಶ್ರೀನಾಥ್ ಬೈತಾ ಇರೋದು. ಆವಾಗಿಂದ ನನ್ನ ಹೆಸರು ಪಿಂಗಾಯಿಂದ ಯಾವಾಗ ಪೆಂಗ ಆಗಿದ್ದು, ಪೆಂಗ್ ಮುಂಡೆದೆ ಅನ್ನೋದು ಒಂಥರ ಸ್ಲ್ಯಾಂಗ್ ಆಗೋಯ್ತು. ಅಂದರೆ ಪೆದ್ದ ಮುಂಡೆದೆಗೆ ಪೆಂಗ ಅಂತ ಆ್ಯಡ್ ಮಾಡಿದ್ದು ಇವರೇನೆ. ನಾನು ಫಸ್ಟ್ ಟೈಮ್ ಅವಾಗ ನೋಡಿದ್ದು. ಅವ್ರಗಳ ಮುಂದೆ ನಿಂತ್ಕೊಂಡು 16-17 ವರ್ಷ ಹುಡುಗ ಏನು ಮಾತಾಡೋದು ಭಾಳ ಕಷ್ಟ. ಬಟ್ ನಾನು ಹತ್ತಿರದಿಂದ ನೋಡಿದ್ನಲ್ಲ, ಒನ್ ಆಫ್ ದ ಬೆಸ್ಟ್ ಗೇಮ್ಸ್ ನಾನು ನೋಡ್ದಂಗೆ. ಫ್ಲಾಟ್ ವಿಕೆಟಲ್ಲಿ ಹೆಂಗೆ ಬೌಲಿಂಗ್ ಮಾಡೋದು ಅಂತ ತೋರಿಸಿ ಗೆದ್ಬಿಟ್ಟು ನಮ್ಮ ಜೋಶಿ ಅವ್ರು 100 ಹೊಡಿತಾರೆ. ಹುಬ್ಳಿನಲ್ಲಿ ಪ್ರೊಸೆಷನ್ ಹೋಗ್ತೀವಿ ನಾವು. ಆವಾಗಲೇ ನಾನು ಫಸ್ಟ್ ಟೈಮ್ ಜವಗಲ್ ಶ್ರೀನಾಥ್ನ ನೋಡಿದ್ದು. ಆಸ್ ಎ ಹ್ಯೂಮನ್ ಬೀಯಿಂಗ್ ಹೇಳಬೇಕು ಅಂದರೆ, ಆಸ್ ಎ ಕ್ರಿಕೆಟರ್ ಸಾಕಷ್ಟು ಮಾತಾಡ್ತೀವಿ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅವರು ಗ್ರೌಂಡಲ್ಲಿ ಒಂಥರ, ಗ್ರೌಂಡಿಂದ ಆಚೆ ಒಂಥರ ಅಂತ ಹೇಳ್ತಿದ್ದೆ. ಅದೇ ಜೋಶಿ ಬಗ್ಗೆ ಕಾಲು ಎಳೆಯೋದು ಅಂತ ಹೇಳ್ತಿದ್ದೆ ನೀನು. ಯಾರನ್ನೂ ಬಿಡ್ತಾ ಇರಲಿಲ್ಲ. ಆದರೆ ಜಾನಿ ಎಫರ್ಟ್ ಎಷ್ಟು ಇಂಟೆನ್ಸ್ ಇರ್ತಾ ಇತ್ತು ಅಂದರೆ, ಅಜರುದ್ದೀನ್ಗೂ ಬಿಡ್ತಾ ಇರಲಿಲ್ಲ ಕ್ಯಾಚ್ ಬಿಟ್ರೆ. ಗ್ರೇಟೆಸ್ಟ್ ಫೀಲ್ಡರ್ಸು ಎಫರ್ಟ್ ಎಲ್ಲ ಕಡಿಮೆ ಇತ್ತು ಅಂದ್ರೆ ಆ ಮುಖ ನೋಡಕ್ ಆಗ್ತಾ ಇರಲಿಲ್ಲ.
ಆ ಕಡೆ ಯಾರು ನೋಡ್ತಾನೆ ಇರಲಿಲ್ಲ ಬಿಡು ಏನಿವೆ ಕ್ಯಾಚ್ ಗಿಚ್ ಬಿಟ್ರು ಅಂತಂದರೆ ಇವ್ರು ಬೋಲಿಂಗ ಸ್ಲಿಪ್ಪಲ್ಲಿ ಕ್ಯಾಚ್ ಹಿಡಿಬೇಕಷ್ಟೇ, ಇನ್ನೇನು ಇಲ್ಲ. ನಾನು ನೋಡ್ದಂಗೆ ಕ್ರಿಕೆಟಿಂಗ್ ವೈಸಲ್ಲಿ ಯಾವುದು ಬೋಲಿಂಗ್ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ, ಇಂಟೆನ್ಸಿಟಿ ಬಗ್ಗೆ ಮಾತಾಡೋಂಗಿಲ್ಲ. ಅವನದ ಹೈಯೆಸ್ಟ್ ಇಂಟೆನ್ಸಿಟಿ ಗ್ರೌಂಡಲ್ಲಾಗಲಿ ಪ್ರಾಕ್ಟೀಸಲ್ಲಿ ಎಲ್ಲಾಗಲಿ ವರ್ಸ್ಟ್ ರನ್ನಿಂಗ್ ಬಿಡೋದು ವಿಕೆಟ್ಸ್ ಯಾರು ಅಂತಂದ್ರೆ ಯಾಕಂದ್ರೆ 5 ಅವ್ರು ರನ್ಔಟ್ ಆಗ್ತಾರೆ, ಇಲ್ಲ ಅವ್ರು ಪಾರ್ಟ್ನರ್ ರನ್ಔಟ್ ಆಗ್ತಾರೆ. ಬಟ್ ವಿಜಯ್, ಕರ್ನಾಟಕ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಫಾಸ್ಟ್ ಬೌಲಿಂಗ್ ಅಟ್ಯಾಕು, ಆಮೇಲೆ ಫಾಸ್ಟೆಸ್ಟ್ ಸ್ಪಿನ್ನರ್ ಇನ್ ಇಂಡಿಯಾ ಅನಿಲ್ ಕುಂಬ್ಳೆ. ಗುರು, ಮ್ಯಾಚ್ಗಳು ಗೆಲ್ತಾ ಇದ್ವಿ ನಾವು, ಬಟ್ ಇವ್ರಿಗೆ ಸ್ಲಿಪ್ಪಲ್ಲಿ ಕ್ಯಾಚ್ ಹಿಡಿತಾ ಇದ್ದಂಥ ಪ್ಲೇಯರ್ಗಳು ಯಾರು ಅದು ಹೇಳಿ ಗುರು ನಮ್ಗೆ. ಯಾಕಂದರೆ ಎಷ್ಟು ಇಂಪಾರ್ಟೆಂಟ್ ಒಬ್ಬ ಫಾಸ್ಟ್ ಬೌಲರ್ಗೆ, ಅದು ವೆಂಕಿ ಇರಲಿ, ಜವಗರ್ ಇರಲಿ, ಈ ಥರ ಬೌಲಿಂಗ್. ಆಮೇಲೆ ಅನಿಲ್ ಕುಂಬ್ಳೆ ಫಾರ್ ದಟ್ ಮ್ಯಾಟರ್. ಇಲ್ಲ, ನಮ್ದು ಫೀಲ್ಡಿಂಗ್ ಸಾಲಿಡ್ ಆಗಿತ್ತು. 94 ಸ್ಲಿಪ್ ಕಾರ್ಡ್ ಸ್ಲಿಪ್ಪಲ್ಲಿ ಸೋಮ ಇರೋನು, ಜಾಮ್ ಇರ್ತಾ ಇದ್ದಿದ್ದು, ಆಮೇಲೆ ವೆಂಕಿ ಇರ್ತಾ ಇದ್ದು, ಜಾಕ್ ನಾನು ಸಿಲಿ ಪಾಯಿಂಟ್ ಅಲ್ಲಿ ಇರ್ತಾ ಇದ್ವಿ. ಜಾಕ್ ಸಿಲಿ ಪಾಯಿಂಟ್ ಸಕ್ಕದ ಮಾಡೋನ್ ಜಾಕು. ನಾನು ಶಾರ್ಟ್ ಲೆಗ್ಗು ಖಚಿತ. ನಾನು 6 ವರ್ಷ ಹೆಲ್ಮೆಟ್ ಕೆಳಗಡೆ ನಿಂತಿರ್ತಿದ್ದೆ. ಎಲ್ಲಿದ್ರು ಹುಡ್ಕೊಂಬಂದು ಎಲ್ಲ ನೀನ ಹೆಲ್ಮೆಟ್ ಹಾಕಳ ನಿಂತ್ಕೊಳ್ಳ ಅಲ್ಲಿ ಅಂತ. ಹೆಂಗ್ ಗೊತ್ತಾ, ಒಂದು ಮ್ಯಾಚು ನಾನು ಈಗಲೂ ನೋಡ್ತಾ ಇದೀನಿ, ನಾಪ್ಕ ಇತ್ತು ನನಗೆ. ವಿದ್ಯುತ್ ಜಯಸಿಂಹ ಅಂತ ಪ್ಲೇಯರು, ಜಯಸಿಂಹ ಅವ್ರ ಬ್ಯಾಟಿಂಗ್ ಬಂದ್ರೆ ಬೆಂಗಳೂರಿನಲ್ಲಿ ಶಾರ್ಟ್ ಲೆಗಲ್ಲಿ ನಿಂತ್ಕೊ ಅಂತಂದ್ರೆ ಶ್ರೀನಾಥ್. ಸೊ ನಾನೇನು ಮಾಡಿದೆ, ಒಂದು 2 ಹೆಜ್ಜೆ ಹಿಂದೆ ನಿಂತಿದ್ದೆ. ಜೋರು ಆಗ್ತಾರಲ್ಲ ಕ್ಯಾರಿ ಆಗುತ್ತೆ ಅಂತ. ಎಲ್ಲ ನಿಂತಿದೆ, ಸ್ಕ್ವೇರ್ ಲೆಗಲ್ಲಿ ನಿಂತಿದ್ದೆಲ್ಲ, ಹೋಗೋ ತಲೆ ಕೆಳಗೆ ನಿಂತ್ಕೊ. ತಲೆ ಕೆಳಗೆ ನಿಂತ್ಕೊ ಅಂದ್ರೆ ಪಿಚ್ ಮೇಲೆ ಅದ್ರ ಕೆಳಗಡೆ ನಿಂತ್ಕೊ. ಪಿಚ್ ಮೇಲೆ ನಿಂತಿದ್ದೀನಿ, ವಿದ್ಯುತ್ ಬಯಕ್ ಹಿಂಗ್ ನಿಂತಿದ್ದೀನಿ. ಎಲ್ಲಿ ಶ್ರೀ ಕ್ಯಾಚ್ ಅಲ್ಲಿ ಹಿಡಿಯೋದು ಇದನ್ನ ಹೇಳ್ಬೇಕು. ಅವ್ರು ವಿದ್ಯುತ್ ಕರೆಂಟ್ ಹೊಡೆಯುತ್ತೆ ಸರ್, ಒಂಚೂರು ಹಿಂದೆ ಇರ್ತೀನಿ ಅಂತ. ಅಯ್ಯೋ, ಆಮೇಲೆ ಅನಿಲ್ ಹೇಳು, ಅವ್ನ ಮಾತು ಕೇಳ್ಬೇಡ, ನಿಂಗೆ ಗೆಲ್ಬೇಕು ಅಲ್ಲಿ ನಿಂತ್ಕೋ, ಸುಮ್ಮನೆ ಕ್ಯಾಚ್ ಹಿಡಿ ಸಾಕು. ನಮ್ದು ಟಾಪ್ ಕ್ವಾಲಿಟಿ ಫೀಲ್ಡಿಂಗ್ ಇತ್ತು. ಈಗಲೂ ಕಣ್ಣಲ್ಲಿ ಕಡ್ದಂಗಿದೆ. ನಾನು ಹೇಳ್ತೀನಲ್ಲ, ಒಂದು ಸ್ಪೆಲ್ RSIನಲ್ಲಿ ಬೌಲಿಂಗ್ ಮಾಡ್ತಾರೆ, ಎಲ್ಲಿ ನಿಂತೀಯ 30 ಯಾರ್ಡ್ ಸರ್ಕಲ್ ನಿಂತೀಯ ವಿಕೆಟ್ ಕೀಪರು ಸ್ಲಿಪ್ಪೆಲ್ಲ ನೀವು ಕಾಣೋದೇ ಇಲ್ಲ ಬಾಲ್. ನಾವು ಶಾರ್ಟ್ ಲೆಗಲ್ಲಿ ನಿಂತೀನಿ, ಸ್ಲಿಪ್ಪಲ್ಲಿ ನಿಂತಿರೋರ್ಗು ಬಾಲ್ ಕಾಣಿಸ್. ಯಾಕೆಂದ್ರೆ ನಿಂಗೆ ಲ್ಯಾಟ್ರಲ್ ಆ್ಯಂಗಲಲ್ಲಿ ಗೊತ್ತಲ್ಲ, ಸೈಡಲ್ಲಿ ಕಾಣಲ್ಲ ಬಾಲ್ ನಿಂಗೆ. ಗಂಗೂಲಿ, ದೇವಾಂಗ್ ಗಾಂಧಿ ಅವರು ಕ್ವಾರ್ಟರ್ ಫೈನಲ್ಸ್ ಇದ್ರಲ್ಲಿ ಎಲ್ಲ ಓಡು. ನನ್ನ ಪ್ರಕಾರ ಓಡೋದು ಒಂದು ಫಸ್ಟ್ ಟೈಮ್ ಸೈಡ್ ಜಾಗ ಖಾಲಿ ಮಾಡಿದ್ದು ನೋಡಿದ್ದೆ. 3 ಡೇಸ್ಗೆ ಆಗೋಯ್ತೇನೆ ನಂಗೆ. 2 ಡೇಸ್ ಅಲ್ಲಿ ಮುಗ್ದೋಗ್ತಾ ಇತ್ತು ನಿನಗೆ. ಆ ಸೀರೀಸೇ ಹಂಗೇನೆ. ಇನ್ಫ್ಯಾಕ್ಟ್ ಆ ಡೊಮೆಸ್ಟಿಕ್ ಸೀರೀಸ್ ಫುಲ್ ಆಡೋರು. 96 ಅಲ್ಲಿ ನಾವು ಗೆದ್ದಾಗ ಗೆಲ್ಲೇಬೇಕು ಅಂತ ಇತ್ತು ನಿನಗೆ, ರಂಜಿ ಟ್ರಾಫಿ ಅಂತಿದ್ದಾಗ ಫುಲ್ ಆಡಿದ್ರು, ಬಿಡ್ಲೇ ಇಲ್ಲ, ಎಫರ್ಟ್ ಬಿಡ್ಲೇ ಇಲ್ಲ. ಹಂಗೆ ನೋಡೋಕೋಯ್ತು ಅಂದರೆ ಫುಲ್ ಟೀಮ್ ಅವೈಲೇಬಲ್ ಇತ್ತು ಮೋಸ್ಟ್ ಆಫ್ ದ ಮ್ಯಾಚಸ್ಸು ಕುಂಬ್ಳೆ ಕ್ಯಾಪ್ಟನ್ಸಿನಲ್ಲಿ. ಸೊ ನಾಕ್ಔಟ್ ಗೇಮ್ಸ್ ಎಲ್ಲ ಬರ್ತೀವಿ ಅಂತ ಎಲ್ಲ ಮ್ಯಾಚ್ ಆಡಿದ್ರು. ಅದಕ್ಕೆ ನಾವು 13 ವರ್ಷ ಆದಮೇಲೆ ಆ ಟ್ರಾಫಿನ ಗೆದ್ದಿದ್ದು. ಯಾಕೆ ಗೆದ್ವಿ ಅಂದರೆ ಬೇಸಿಕಲಿ ಬೌಲಿಂಗ್ ಇದೆ ಅಂತಲ್ಲ, ಕ್ಯಾಚಿಂಗ್ ಫೀಲ್ಡಿಂಗ್ ಇತ್ತು. 96 ಅಲ್ಲಿ ಅಂತ ನೀನು ಹೇಳಿದೆ. ಫಾರ್ ದ ರೆಕಾರ್ಡ್, ಕರ್ನಾಟಕಗೆ ಫಸ್ಟ್ ಕ್ಲಾಸ್ ಕ್ರಿಕೆಟಲ್ಲಿ 96 ವಿಕೆಟ್ ಅಷ್ಟೇ ತೊಗೊಂಡಿರೋ ಜವಗಲ್. ಬಟ್ ನೀವು ಓವರ್ ಆಲ್ ಕರಿಯರ್ ಅಬ್ಸರ್ವ್ ಮಾಡಿದ್ರೆ 533 ವಿಕೆಟ್ ತೊಗೊಂಡಿದ್ದಾರೆ. 147 ಫಸ್ಟ್ ಕ್ಲಾಸ್ ಗೇಮ್ಸು ವಿಜಯ್. ಮೆಜಾರಿಟಿ ಅವ್ರು ಆಡಿರೋದು ಇಂಗ್ಲೀಷ್ ಕೌಂಟಿ. ಕರೆಕ್ಟ್. ಅವ್ರು ನೀನು ಹೇಳಿದಲ್ಲ ಆ್ಯಕ್ಷನ್ ಆಮೇಲೆ ಸೂಪರ್ ಆಯಿತು ಅಂತ. ಮೇ ಬಿ ಆ ಕೌಂಟಿ ಕ್ರಿಕೆಟೇ ಇದನ್ನೊಂದು ಚೂರು ಐರನ್ ಮಾಡ್ತು ಅಂತ ಹೇಳ್ತೀಯ ನೀನು? ಹೌದು, ಹೇಳ್ತಾರೆ. ಕೌಂಟಿ ಎಕ್ಸ್ಪೀರಿಯನ್ಸ್ ಹೇಳೋರು ಅವರು. ಗ್ಲಾಸ್ಟರ್ಗೆ ಆಡಿದ್ರು. ಇನ್ಫ್ಯಾಕ್ಟ್ ಜಾಕ್ ರಸಲ್ ಬಗ್ಗೆ ಮಾತಾಡ್ತಿದ್ರು. ಒನ್ ಆಫ್ ದ ಬೆಸ್ಟ್ ಸಖತ್ ಕೀಪರ್, ಒನ್ ಆಫ್ ದ ಗ್ರೇಟೆಸ್ಟ್ ಕೀಪರ್ಸ್ ಅಂತ ಮಾತಾಡೋರು. ಇನ್ಫ್ಯಾಕ್ಟ್ ನಾನು ಗ್ಲಾಸ್ಟರ್ಲಿ ಒಂದು ಮ್ಯಾಚ್ ಆಡಿದೆ ನಾನು. ಅವಾಗ ಅಲ್ಲಿ ಅವ್ರದ್ದೆಲ್ಲ ಫೋಟೋಸ್ ಇತ್ತು. ನಾನು 2003 ಟ್ರಾವೆಲ್ ಮಾಡಿದೆ ನಾನು ಅವಾಗ ಗ್ಲಾಸ್ಟರ್ಲಿ. ಅವಾಗ ಇವ್ರದ್ದೆಲ್ಲ ಫೋಟೋಸು ಅದು ಇದೆಲ್ಲ ನೋಡ್ತಾ ಇದ್ದೆ ನಾನು. ಅವಾಗ ಕೇಳಿದೆ ನಾನು, ಅವರೆಲ್ಲ ಬಂದು ಆಡಿದಾಗ ಹೆಂಗಿರ್ತಾ ಇತ್ತು ಕೌಂಟಿ ಎಕ್ಸ್ಪೀರಿಯನ್ಸ್ ಅಂತ. ಅದೇ ಟೈಮಲ್ಲಿ ಇಂಡಿಯನ್ ಟೀಮ್ ಕೂಡ ಟ್ರಾವೆಲ್ ಮಾಡೋರು. ಅವಾಗ ಊಟಕ್ಕೆಲ್ಲ ಇವ್ರ ಮನೆಗೆ ಹೋಗೋದು ಅಂತ ಭಾಳ ಕಾಳೆಯಲ್ಲವರು ವೆಂಕಿನ ಮತ್ತು ಜೋಶಿಗೆ ಪಾತ್ರೆ ತೊಳಸ್ದೆ. ಅವ್ರಿಬ್ರು ಕೇನಲ್ಲಿ ಬಟ್ಟೆ ಹೋಗಿಸಿದೀನಿ. ಅಲ್ಲೆಲ್ಲ ನೀವೇ ಕುಕ್ ಮಾಡಬೇಕು, ನೀವೇ ತೊಳಿಬೇಕು, GST ಎಲ್ಲ ನಿಮ್ದೆ, ಅಲ್ಲಿ ಯಾರು ಕೆಲಸದವ್ರು ಬರಲ್ಲ. ಕುಡ್ಸು ಸಾರ್ಸು ತೊಳಿ ನೀನೇ. ನನಗೆ ಅವಾಗಲೂ ಬೈಯೋರು, ನೀನು ಇರೋ ಟ್ಯಾಲೆಂಟ್ಗೆ ಆಚೆ ಕಡೆ ದೇಶದಲ್ಲಿ ಹೋಗಿ ಆಡಬೇಕು, ಇಲ್ಲ ಅಂತಂದರೆ ಯೂಸ್ ಇಲ್ಲ, ನೀನು ಉದ್ಧಾರ ಆಗಲ್ಲ ಅಂತ ಬೈಯೋರು. ಆ್ಯಕ್ಚುಲಿ ಸತ್ಯ ಅಂತ ಅನಿಸ್ತು ನನಗೆ. ನಮಗೆ ಆಬ್ವಿಯಸ್ಲಿ ಕೌಂಟಿ ಆಡೋಕ್ಕೆ ಬರೀ ಇಂಡಿಯನ್ ಟೀಮ್ ಪ್ಲೇಯರ್ಸ್ಗೆ ಮಾತ್ರ ಸಾಧ್ಯ ಇದ್ದಿದ್ದು. ನೀನು ಎಲ್ಲಿ ಆಚೆ ಕಡೆಯಿಂದ ಹೋಗ್ತಿದ್ರೆ ಪ್ರೀಮಿಯರ್ ಲೀಗ್ ಆಡ್ಬೋದಾಗಿತ್ತು. ಸೊ ಅವ್ರು ಹೇಳಿದ್ರಲ್ಲಿ ಅರ್ಥ ಇರ್ತಾ ಇತ್ತು ಕೆಲವು ಸಲ. ಅಂದರೆ ನಾವು ಯೋಚನೆ ಮಾಡಿದಾಗ ಸೀರಿಯಸ್ಗೆ ಅವ್ರ ಮಾತುಗಳನ್ನ ಕೇಳಿಸ್ಕೊಂಡಿದ್ದರೆ ಎಲ್ಲೋ ಓಡೋಗ್ಬಿಡ್ತಾ ಇದ್ವಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರದ್ದು ನೀವು ನೋಡ್ತು ಅಂತಂದರೆ ಕರ್ನಾಟಕಕ್ಕೆ ಅಷ್ಟು ಸ್ಪೆಲ್ಸ್ ಇಲ್ಲವೇ ಇಲ್ಲ. ಎಲ್ಲ ಅಲ್ಲೇ ಜಾಸ್ತಿ ಹಾಕಿದ್ದಾರೆ. ಎಲ್ಲ ಕೌಂಟಿ ಇಂಡಿಯಾಗಾಡು, ವರ್ಲ್ಡ್ ಕಪ್ ಆಡು, ಆ ಟೂರ್ನಮೆಂಟ್ ಆಡು, ಈ ಟೂರ್ನಮೆಂಟ್ ಆಡೋ, ಅದನ್ನೇ ಮಾಡ್ತಾ ಇದ್ದಿದ್ದವರು. ಸೊ ನಿನಗೆ ಈಗಲೂ ನಾಪ್ಕ ಇರ್ಬೋದು, 96 ಅಲ್ಲಿ ವರ್ಲ್ಡ್ ಕಪ್ ಆಡಿದ್ರು ಇಂಡಿಯಾ. ಬೆಂಗಳೂರು ಸ್ಪೆಲ್ಲು ಶ್ರೀಲಂಕಾ ಅಗೇನ್ಸ್ಟ್ 2 ವಿಕೆಟ್ ಹಾಕ್ತಾರೆ. ಶ್ರೀಲಂಕಾ ಅಗೇನ್ಸ್ಟ್ ಈಡನ್ ಗಾರ್ಡನ್ಸ್ ಅಲ್ಲಿ ತಾಕೋತಾರೆ. ಆಮೇಲೆ ಮನೆಗೆ ಬರೋವಾಗ ಬೇರೆ ಬೇರೆ ಫ್ಲೈಟ್ ತೊಗೊಂಬಂದ್ರು. ಎಲ್ಲ ಹೇಳೋರು ಹೆಂಗೆಪ್ಪ ಇದು ಅಂತ. ಸೊ ಶ್ರೀನಾಥ್ ಅವರು ODI ಕ್ರಿಕೆಟಲ್ಲೂ ಅಷ್ಟು ಎಫೆಕ್ಟಿವ್ ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವಾಗ
ಅವ್ರ ಹತ್ರ ಒಂದು ಸ್ಲೋ ರನ್ ಇರಲಿಲ್ಲ ಅನ್ನೋದೊಂದು ಕೊರತೆ ಯಾವಾಗಲೂ ಇತ್ತು ಅವ್ರಿಗೆ, ಚೇಂಜ್ ಆಫ್ ಪೇಸು. ವಿಜಯ್, ಬಟ್ ನೀನು ಅವ್ರು ಆಡೋ ಟೈಮಲ್ಲಿ ಒಂದೇ ಬಾಲ್ನ ಯೂಸ್ ಮಾಡ್ತಾ ಇದ್ದು, ಸೊ ಹಳೆ ಬಾಲ್ ರಿವರ್ಸ್ ಕೂಡ ಆಗ್ತಾ ಇತ್ತು. ಅವ್ರು ಅವಾಗ್ಲೂ ಬ್ಯಾಕ್ ಎಂಡ್ ಆಫ್ ದಿ ಇನ್ನಿಂಗ್ಸಲ್ಲೂ ಕೂಡ ಎಫೆಕ್ಟಿವ್ ಆಗವ್ರು ಅವ್ರ ರಿವರ್ಸಿಂದ 100%. ಅದಕ್ಕೆ ಎಷ್ಟು ವ್ಯಾಲ್ಯೂಬಲ್ ಅಂದರೆ ಜನೇ, ಮೇ ಬಿ ಇಂಡಿಯನ್ ಹಿಸ್ಟ್ರಿನಲ್ಲಿ ಕೆಲವು ವ್ಯಕ್ತಿಗಳು ಈ ಟೂರ್ನಮೆಂಟ್ ಆಡ್ತೀನಿ, ಈ ಟೂರ್ನಮೆಂಟ್ ಆಡಲ್ಲ ಅಂತ ಚೂಸ್ ಮಾಡೋಕೆ. ಸಚಿನ್ ಬ್ಯಾಟಿಂಗ್ ಅಂತ ಮಾತಾಡಿದ್ರೆ ಆ ಎರಾಲಿ ಜವಗಲ್ ಬೌಲಿಂಗ್ ಅಂತ ಹೇಳ್ಬೇಕು. ಯಾಕಂದ್ರೆ ಇವ್ರ ತರ ಜ್ವರ ಹಾಕೋರು ಇನ್ನು ನೆಕ್ಸ್ಟ್ ಬರಲಿಲ್ಲ, ಸುಮಾರು ವರ್ಷ ಕಾಯ್ಬೇಕಾಯ್ತು ಇಂಡಿಯಾ. ಸುಮಾರು ಜನ ಮೀಡಿಯಂ ಪೇಸರ್ಗಳು ಬರೋರು, ಅಂದರೆ ವೆಂಕಿನು ಬರೋರು, ದೇಬಾಶಿಶ್ ಮೋಹಂತಿ, ಆಮೇಲೆ ಅಭಯ್ ಕುರ್ವಿಲಾ ಬಂದರು. ಅದಾದ್ಮೇಲೆ ಇನ್ನೇನು ಜವಗಲ್ ರಿಟೈರ್ ಆಗಬೇಕು ಅನ್ನೋ ಟೈಮಲ್ಲಿ ನಿಂಗೆ ಅಜಿತ್ ಅಗರ್ಕರ್ ಕಾಣಿಸ್ತು. ಎಕ್ಸಾಕ್ಟ್ಲಿ 96 ಇಂಜುರಿ ಆಗಿದ್ದು ಅವ್ರಿಗೆ ವೆಸ್ಟ್ ಇಂಡೀಸ್ ರೊಟೇಟರ್ ಕಫ್ ಅಂತ. ನಾವು ಫಸ್ಟ್ ಟೈಮ್ ಆತರ ಒಂದು ಬಾಡಿಲಿ ರೊಟೇಟರ್ ಕಫ್ ಇದೆ ಅಂತ ಗೊತ್ತಾಗಿದೆ ಜವಗಲ್ಗೆ ಇಂಜುರಿ ಆದ್ಮೇಲೆ. ವಿಜಯ್, ನಂಗೆ ಆಮೇಲೆ ಸೌತ್ ಆಫ್ರಿಕಾಗೆ ಹೋಗ್ತಾರೆ ಅವರು. ನಮ್ಮ ಬಯಾಲಜಿ ಪಾರ್ಟಲ್ಲಿ ಎಲ್ಲ ಇರ್ಲೇ ಇಲ್ಲ, ಅವೆಲ್ಲ ಗೊತ್ತಿರಲಿಲ್ಲ ನಮಗೂ. ಆಮೇಲೆ ಏನಾಯ್ತು ಅಂತ ಕೇಳ್ತಾ ಇದ್ದೆ, ಅವಾಗ ಹೇಳಿದ್ರು ಕೈ ಬಿದ್ದೋದಂಗೆ ಆಗೋಯ್ತು ನನಗೆ, ಸೆನ್ಸೇಷನ್ನೇ ಇರಲಿಲ್ಲ, ಬೌಲಿಂಗ್ ಮಾಡಿ 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 ಆ ಥರ ಆಗೋಗಿತ್ತೋ ಗೊತ್ತಿಲ್ಲ, ಟೆಕ್ನಿಕೋ ಏನೋ ಗೊತ್ತಿಲ್ಲ. ಬಟ್ ಅಂದರೂ ಸರ್ಜರಿ ಆದಮೇಲೆ ತಿರ್ಗಾ ವಾಪಸ್ ಸ್ಟ್ರಾಂಗಾಗಿ ಕಮ್ ಬ್ಯಾಕ್ ಮಾಡಿದ್ರು. ನಿನಗೆ ನೆನಪಿರೋದು ಅಂದರೆ ಆಮೇಲೆ 2 ವರ್ಲ್ಡ್ ಕಪ್ ಆಡ್ತಾರೆ, 99 ಮತ್ತು 2003ನಲ್ಲಿ. ಆದರೆ 96 ಇಂಜುರಿ ಆಯ್ತಲ್ಲ, ವೆಸ್ಟ್ ಇಂಡೀಸಿಂದ ವಾಪಸ್ ಬಂದ ಮೇಲೆ ಒಂದೆರಡು ಸ್ಪೆಲ್ಗಳು ಈಗಲೂ ನಾಪ್ಕಾ ಇದೆ. 98 ರಂಜಿ ಟ್ರಾಫಿ ಫೈನಲ್ಸು ಇಂಜುರಿ ಆಗಿತ್ತು ಅವ್ರಿಗೆ. ಇಂಡಿಯನ್ ಬೋರ್ಡ್ ಅವ್ರು ಹೇಳಿದ್ರು ಇಂಡಿಯನ್ ಟೀಮ್ಗೆ ಆಡಬೇಡ ಅಂತ, ಬಟ್ ಕರ್ನಾಟಕಕ್ಕೆ ಬಂದು ಆಡಿದ್ರು. ಫೈನಲ್ಸ್ ಅಲ್ವಾ ಅಂತ ಯು ಪಿ ಮೇಲೆ ತೊಗೊಂಡು ಒಂದೇ ದಿವಸದಲ್ಲಿ ಮ್ಯಾಚ್ ಓವರ್, ಅರ್ಧ ದಿನದಲ್ಲಿ ಆಗುತ್ತೆ. ಇನ್ಫ್ಯಾಕ್ಟ್ ಲಂಚ್ಕಿನ ಮುಂಚೆ ಫಸ್ಟು ಓವರ್ ಶಾರ್ಟ್ ಲೆಗಲ್ಲಿ ನಾನೊಂದು ಕ್ಯಾಚ್ ಹಿಡಿತೀನಿ ಓಪನರ್ದು, ಸ್ಲಿಪ್ಪಲ್ಲಿ ಒಂದು ಫಜಲ್ ಯಾರೋ ಹಿಡಿತಾರೆ. ಆಮೇಲೆ ಸ್ಪೆಲ್ ಮುಗಿದ್ಮೇಲೆ K4 ಟೀಮ್ ಮೇಲೆ ಆಮೇಲೆ ಅವ್ರು ಏನೋ ಫಸ್ಟ್ ಡೇ ಆಗಕ್ಕೆ ಮುಂಚೆನೇ ಆಲ್ ಔಟ್. ನಾವು ಫುಲ್ ಬ್ಯಾಟಿಂಗ್ ಆಡ್ಕೊಂಡು ಆ ಮ್ಯಾಚ್ ಫಸ್ಟ್ ಡೇನೇ ಕಾಣಿಸಿದ್ದು ಜವಗಲ್, ಆದ್ಮೇಲೆ ಕಾಣಿಸಿದ್ರು. ಥರ್ಡ್ ಡೇ ಬಂದ್ರು ತಿರ್ಗಾ. ಆಯ್ತಾ, ಥರ್ಡ್ ಡೇ ಬಂದಾಗ ಪೆವಿಲಿಯನ್ ಎಂಡಲ್ಲಿ ನಮ್ಮ ಡ್ರೆಸ್ಸಿಂಗ್ ರೂಮ್ ಇರೋದಲ್ವಾ, ಪೆವಿಲಿಯನ್ ಎಂಡಲ್ಲಿ ಆ ಕಡೆ ಎಂಡಲ್ಲಿ ಇದೆಯಲ್ಲ, ನಾವು ಅವಾಗ ಸ್ಟ್ಯಾಂಡ್ ಅಂತ ಕರಿತಾ ಇದ್ವಿ, ಅಲ್ಲಿ ಫೀಲ್ಡಿಂಗ್ ಮಾಡ್ತಾಯಿದ್ರು. ಅಲ್ಲಿ ಮೇಲ್ಗಡೆ ಕಾರ್ಡ್ಸ್ ಆಡೋದು ಎಲ್ಲರೂ, ಅಲ್ಲಿ ಸ್ಪೆಕ್ಟೇಟರ್ಸು ಫ್ಯಾನ್ಸ್ ಎಲ್ಲ ಸ್ಕೋರ್ ಬೋರ್ಡ್ ಹತ್ರ ಕಾರ್ಡ್ಸ್ ಆಡೋರು. ಮ್ಯಾಚ್ನ ನೋಡ್ಕೊಂಡು ಕಾರ್ಡ್ಸ್ ಆಡ್ತಾ ಇರೋದು ಎಲ್ಲರೂ. ಮ್ಯಾಚ್ಗೆ ಅಷ್ಟೊಂದು ಪ್ಯಾಷನ್ನು. ಮೋಸ್ಟ್ ಯಾರ ಕಾಸ್ಗೆ ಸೋತಿರ್ಬೇಕು. ಜಾವ ಶ್ರೀನಾಥ್ಗೆ ಯಕಾಮಕ ಫೈನಲ್ ನಿಂತಿದ್ರೆ ಕೆಳಗಡೆ ಕಾಣಿಸ್ತಾ ಇದ್ದಲ್ಲ, ಯಕಾಮಕ ಬೈದ್ಬಿಟ್ಟಿಯಾನೆ ಫ್ಯಾನು. ಸುಮ್ಮನೆ ಕಾಸು ಸೋತಿರ್ಬೇಕು, ಏನಾಗಿರ್ಬೇಕು. ಇವ್ರು ಹಿಂದ್ಗಡೆ ನೋಡ್ಬಿಟ್ಟು ಅವ್ನು ಗೆಸ್ಚರ್ ಮಾಡಿದ್ರು ಹಿಂಗೆ. ಅಲ್ಲಿರೋ ಫ್ಯಾನ್ಸ್ ಎಲ್ಲ ರೊಚ್ಗೆದ್ಬಿಟ್ಟು ಅವನಿಗೆ ಅಟ್ಟುಸ್ಕೊಂಡು ಹೋಗಿ ಹೊಡೆದು ಅವನಿಗೆ ಯಾರು ಅನ್ನೋ ಅವನಿಗೆ ನಮ್ಮ ಶ್ರೀನಾಥ್ಗಂತ್ಯ ಹಂಗೆ ಹಿಂಗೆ ಚೆನ್ನಾಗಿ ಕೊಟ್ರೆ ಹಾಕೊಂಡು. ಅಯ್ಯೋ ಇವ್ರು ನೋಡಿ ಗಾಬರಿ ಆಗೋದು, ಏನಪ್ಪ ಹಿಂಗೆ ಅಂದಿದ್ದಕ್ಕೆಲ್ಲ ಹೊಡೆದ್ಬಿಟ್ರಲ್ಲ ಹಾಕೊಂಡು ಫ್ಯಾನ್ಸು ಅಂತ. ಅವ್ರಿಗೆ ಹೇಳಿದ್ರು ಆ ಕಡೆ ಕರ್ಕೊಂಬನ್ನಿ ಅಂತ. ಆ ಬೆಮೆಲ್ ಎಂಡಿಂದ ಪೆವಿಲಿಯನ್ ಎಂಡ್ಗೆ ಕರ್ಕೊಂಬಂದ್ರು ಆ ಫ್ಯಾನ್ನ. ಅವ್ನಿಗೆ ಶರ್ಟ್ ಗೀಟೆಲ್ಲ ಹರಿದೋಗ್ಬಿಟ್ಟಿದೆ, ಚೇಂಗಿನೆಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ. ನಮ್ಗೆ ಒಂದು ಶ್ರೀನಾಥ್ ಅಲ್ಲಿ ಕೂಡ್ಸಿದ್ರೆ ಕೂತ್ಕೊಳ್ಳೋ ಅಲ್ಲಿ, ಯಾಕೆ ಏನು ಬಾಯ್ತಾನೆ ಆಗುತ್ತಲ್ಲ ಮೈಸೂರು ಭಾಷೆಗೆ, ನೀನು ಏನು ಬೈತಿ, ಏನು ಜ್ಯೂಸ್ ಎಲ್ಲ ಕುಡಿಸಿದ್ಮೇಲೆ ಸರ್ ಒಂದೇ ಒಂದು ಆಟೋಗ್ರಾಫ್ ಬಿಡಿ ಸರ್. ಫ್ಯಾನ್ ಫಾಲೋಯಿಂಗ್ ಹಂಗಿತ್ತು. ನಮ್ಮ ಕನ್ನಡದವ್ರಿಗೆ ಬೈತೆ, ಇಂಡಿಯಾಗ ಆಡ್ದವ್ರಿಗೆ ಹಾಕೊಂತ ಚೆನ್ನಾಗಿ ತದಕಿದ್ರು. ಅವರೇ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗ್ರಪ್ಪ ಡಾಕ್ಟ್ರಿಗೆ ಗಿಟ್ರದ ತೋರಿಸಿ ಅಂತ ಹೇಳಿ. ಅದು ರಂಜಿ ಟ್ರಾಫಿ ಮ್ಯಾಚ್ ನಾನು ಹೇಳ್ತಾ ಇರೋದು, ನಿಮ್ಗೆ ಈಗಲೂ ನಾಪ್ಕ ಇದೆ. 98 ಫೈನಲ್ಸ್ ಗೆಲ್ತೀವಿ. ಅವ್ರು ನೋಡಿ 96 ಮತ್ತು 98 ಎರಡೂ ರಂಜಿ ಟ್ರಾಫಿ ಗೆದ್ದಿರೋ ಫೈನಲ್ ಫೋಟೋನಲ್ಲಿ ಇದ್ದಾರೆ ಈಗಲೂ. ಆಮೇಲೆ ಇನ್ನೊಂದು ನನಗೆ ಜ್ಞಾಪಕ ಇರೋದೇನು ಅಂದರೆ, ಇವ್ರದ್ದು ಇನಿಷಿಯಲ್ ಪಾರ್ಟ್ ಆ್ಯಸ್ ವೆಜಿಟೇರಿಯನ್ ಅಬ್ರಾಡ್ ಟ್ರಾವೆಲ್ ಮಾಡುವಾಗ ಫುಡ್ಗೆ ಏನು ಪರದಾಡ್ತಾ ಇದ್ರು ಅಂತ. ಆಮೇಲೆ ಅವರೇ ಒಂದು ಕತೆ ಹೇಳೋರು. ನಿಂಗೆ ಗೊತ್ತಲ್ಲ, ಜವಗಲ್ಗೆ ಒಂದೊಂದು ಸೀಸನ್ಗೆ ಒಬ್ಬೊಬ್ಬರು ಫೇವ್ರೇಟ್ ಆಗಿರೋರು. ಒಂದು ಸೀಸನ್ ನಾನು ಕೂಡ ಫೇವ್ರೇಟ್ ಆಗಿದ್ದೆ ಅವ್ರಿಗೆ. ಓಕೆ ಜಾನಿ ಬರ ಅಂತ ಅಲ್ಲಿ ಅವ್ರ ಜೊತೆ ಜಿಮ್ಗೆಲ್ಲ ಹೋಗ್ತಾ ಇದ್ದೆ. ರಾಷ್ಟ್ರೋತ್ಥಾನ ಪರಿಷತ್ JP ನಗರ ಮನೆ SSM RV ಹತ್ರ ಲೆಫ್ಟ್ ತೊಗೊಂಡ್ರೆ ಅಲ್ಲಿ. ಅವಾಗ ಒಂದು ಕತೆ ಹೇಳ್ತಾರೆ, ವೆಸ್ಟ್ ಇಂಡೀಸ್ಗೆ ಹೋಗಿದ್ದಾರಂತ ಅವರು. ವೆಸ್ಟ್ ಇಂಡೀಸಲ್ಲಿ ನಿಂಗೆ ಗೊತ್ತಲ್ಲ ಅಲ್ಲಿ ಏನೇನು ಸಿಗುತ್ತೆ ನಿಂಗೆ, ವೆಜಿಟೇರಿಯನ್ ಬಿಟ್ಟು ಎಲ್ಲ ಥರ ಪ್ರಾಣಿಗಳು ಸಿಗುತ್ತೆ. ಸೊ ಬೌಂಡ್ರಿ ಲೈನಲ್ಲಿ ನಿಂತ್ಕೊಂಡ್ಬಿಡೋದಂತೆ. ಯಾವ್ದಾದ್ರು ಒಬ್ಬ ಇಂಡಿಯನ್ ಕಾಣಿಸಿದ್ರೆ ಅವ್ರನ್ನ ಪರಿಚಯ ಮಾಡ್ಕೊಂಬಿಡೋದು. ಅವತ್ತು ಈವ್ನಿಂಗ್ ಅಲ್ಲಿ ಸೆಟ್ಟು ಊಟ, ಅವರೇ ಸೆಲ್ಫ್ ಇನ್ವೈಟೆಡ್. ಸೊ ದಟ್ ವೆಜಿಟೇರಿಯನ್ಸ್ ಏನೋ ಅವತ್ತಿನ ರಾತ್ರಿ ಊಟ ವಾರ ಅನ್ನೋದೇ ಅವ್ರ ಥರ ಅಡ್ಜಸ್ಟ್ ಆಗುತ್ತೆ. ಕೆಟ್ಟದಾಗಿರೋದಂತೆ ಒಂದೊಂದು ಕಡೆ ಊಟ. ಆವಾಗ ಅವ್ರು ಕೇಳ್ತಾರೆ, ಸರ್ ಹೇಗಿತ್ತು ಊಟ ಅಂದರೆ, ಉಪ್ಪಿನಕಾಯಿ ಮಾತ್ರ ಸೂಪರ್. ಯಾಕಂದರೆ ಉಪ್ಪಿನಕಾಯಿ ಒಂದೇ ರುಚಿ. ಊಟ ಹಾಕೋದಲ್ದ್ರೆ ನಿಮ್ಮ ಕೈಲಿ ಅನ್ನಿಸ್ಕೋಬೇಕಾದ್ರೆ ಅಲ್ಲ ಐಡೆಂಟಿಫೈ ಮಾಡೋದಂತೆ ಕ್ರೌಡಲ್ಲಿ. ಇಂಡಿಯನ್ ಯಾರು ಕೈ ಎತ್ತಿದ್ರೆ ಹಂಗೆ ಮಾತಾಡ್ಸ್ಕೊಂಡು ಆಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಬೌಂಡ್ರಿ ಲೈನಲ್ಲಿ. ಅದರಲ್ಲೂ ಟೆಕ್ನಿಕ್ ಇದೆ ಅಂತ ನನಗೆ ಅಡ್ವೈಸ್ ಮಾಡೋರು. ಹೆಸರು ಕೇಳಬೇಕಂತೆ. ರೆಡ್ಡಿ ಅಂದರೆ ಆಂಧ್ರನವರು, ಸೆಲ್ವಂ ಅಂದರೆ ತಮಿಳವರು, ಯಾವುದೋ ಗೌಡ್ರು ಅಂದ್ರೆ ನಮ್ಮ ಕನ್ನಡದವರು, ಶಾ ಆ ಕಡೆ ಗುಜರಾತಿಯವರು.
ನಮಗೆ ಗೊತ್ತಾಗ್ಬಿಡುತ್ತೆ ಎಂಥ ಫುಡ್ ಸಿಗುತ್ತೆ ಅಂತ, ಮೆಂಟಲಿ ರೆಡಿಗಿರೋದು ಹೆಂಗೆ ಅಂತ ಫುಡ್. ಆಮೇಲೆ ಒಂದು ವೆಜಿಟೇರಿಯನಿಂದ ನಾನ್ ವೆಜ್ ತಿನ್ನೋಕ್ಕೆ ಶುರು ಮಾಡಿದ್ರು. ಬಟ್ ಆಮೇಲೆ ಇವಾಗ ಬಿಟ್ಟಿಯಾರೆ ಅಂತ ಅನ್ಕೊತಾ ಇದೀನಿ. ಬೇಜಾನ್ ಬೈತಾ ಇದ್ದೆ ನಾನು, ಏನ್ರಿ ನಿಮ್ಮದು ಮಾನ ಮರ್ಯಾದೆ ಇಲ್ಲ, ನಾನ್ ವೆಜ್ ಎಲ್ಲ ತಿಂತೀರ, ಬೇಕು ತಾಕತ್ ಬೇಕು ಯಾವ ತಾಕತ್ತು ಮೊದಲು ಆಗ್ತಾ ಇರಲಿಲ್ಲ ಬೌಲಿಂಗು ಅಂತ. ಸೊ ಅದನ್ನೆಲ್ಲ ಬಿಟ್ಟಾಕ್ರು. ಆಮೇಲೆ ಇಂಜುರಿ ಆಯ್ತು ನೋಡು ಕಾಲು, ಒನ್ಸ್ ಫಾರ್ ಆಲ್ ಡಿಸೈಡ್ ನೋಡ್ರಿ ಆಡಲ್ಲ ಅಂತ. ಕರೆಕ್ಟ್. ಈ ಫುಡ್ಡು ಬೇಡ, ಈ ಸವಾಸನೆ ಬೇಡ, ಕ್ರಿಕೆಟೇ ಬೇಡ ಅಂತ ಕ್ರಿಕೆಟೇ ಬಿಟ್ಬಿಟ್ಟು ವಾಪಸ್ ಕರ್ಕೊಂಡ್ಬಂದಿದ್ದು ಫಾರ್ ದ ಫಸ್ಟ್ ಟೈಮ್ ಇಂಡಿಯನ್ ಹಿಸ್ಟ್ರಿನಲ್ಲಿ 2003 ವರ್ಲ್ಡ್ ಕಪ್ ಆಡಬೇಕು ಈ ವ್ಯಕ್ತಿ ಬೇಕೇ ಬೇಕು ಅಂತ ಕರ್ಕೊಂಡ್ಬಂದಿದ್ದು 2003 ದಾದಾ. ಅದಕ್ಕೆ ಕಾರಣನೂ ಇದೆ. ಆ ಟೈಮಲ್ಲಿ ಹಿ ವಾಸ್ ದ ಓನ್ಲಿ ಬೌಲರ್ ಬಟ್ 300+ ವಿಕೆಟ್ಸ್. ಆ ವರ್ಲ್ಡ್ ಕಪ್ ಅಲ್ಲಿ ನಾನು ಇವತ್ತು ನೋಡ್ತಾ ಇದ್ದೆ, ಅವ್ರು ಬೌಲಿಂಗ್ ಬರುವಾಗ ಅವ್ರು ಸ್ಟಾಟ್ಸ್ ಹಾಕ್ತಾರೆ, ಹೈಯೆಸ್ಟ್ ವಿಕೆಟ್ ಟೇಕರ್ ಒಬ್ರು ಇದ್ದಾರೆ ಮೇಲ್ಗಡೆ ಟಾಪ್ ಅಲ್ಲಿ. ಜವಾಗಲ್ಲ ಆ ಟೈಮಲ್ಲಿ ಇಂಡಿಯಾ ಪರವಾಗಿ ಮುಲಾಜೆ ಇಲ್ಲ, 300+ ವಿಕೆಟ್ ತಗೊಂಡು ಏನು ಬೌಲಿಂಗ್ ಆಗ್ತಾರೆ. ಶ್ರೀಲಂಕಾ ವಿರುದ್ಧ ಎಸ್ಪೆಷಲಿ 4 ವಿಕೆಟ್ ತೊಗೊಳ್ತಾರೆ. ಫಸ್ಟ್ 10 overs ಮ್ಯಾಚ್ ಆಗೋಗುತ್ತೆ. ಅಲ್ಲಿ ಜೈಸೂರ್ಯನ ಕಿತ್ತಾಕಿರ್ತಾರೆ. ಅಂದರೆ ಜೈಸೂರ್ಯ ಇನ್ಫ್ಯಾಕ್ಟ್ ಲಾಸ್ಟಲ್ಲಿ ಔಟ್, ಅರವಿಂದ LBW ಆಗ್ತಾರೆ. ಅದಾದಮೇಲೆ ಯಾರು ಜಯನ್ ಮುಬಾರಕ್ ಅಂತ ಆ ವ್ಯಕ್ತಿ ಔಟ್ ಆಗೋದು, ಅಟ್ಟಪಟ್ಟು ಕಟ್ಟೊಡೆಗೆ ಹೋಗಿ ಅವ್ರು ಔಟ್ ಆಗೋದು. ಮ್ಯಾಚ್ ಅಲ್ಲೇ ಸೀಲ್. ಸೌಂಡ್ ಕೇಳಿಸ್ತಾ ಇತ್ತು ಜನ ಯಾವಾಗ್ಲೂ. ಇಂಜುರಿ ಆಗಿ ಬಂದಾದ್ಮೇಲೂ ಅರ್ಲಿ ರಿಟೈರ್ಮೆಂಟ್ ತೊಗೊಂಡಂಥ ಏಕೈಕ ವ್ಯಕ್ತಿ ನಾನು ನೋಡಿದ್ದು. ಬೇಕಾಗಿಲ್ಲ ನನಗೆ ಕ್ರಿಕೆಟ್ ಅಂತೇಳಿ 2003 ಆ ವರ್ಲ್ಡ್ ಕಪ್ ಫೈನಲ್ಸಲ್ಲಿ ಸೋಲ್ತಾರೆ ಇಂಡಿಯಾ ಅಲ್ವಾ, ಆಸ್ಟ್ರೇಲಿಯಾ ಅಗೇನ್ಸ್ಟ್. ಆ ವರ್ಲ್ಡ್ ಕಪ್ ಮುಗಿಸ್ಕೊಂಡು ಬಂದಾದ್ಮೇಲೆ ಅನಿಲ್ ಕೂಡ ಇದ್ರು ಆ ಟೀಮಲ್ಲಿ. 2003 ಅನಿಲ್ ಬೇಸರ ಮಾಡಿಕೊಂಡು ಆಡಿಲ್ಲ ಅಂತ ಅಂದ್ಬಿಟ್ಟು ನಾನು ಕ್ರಿಕೆಟಿಂದನೇ ರಿಟೈರ್ಮೆಂಟ್ ಅನೌನ್ಸ್ ಮಾಡ್ತೀನಿ ಅಂತ ಬಂದು ಇಬ್ಬರು ಕೋಇನ್ಸಿಡೆಂಟ್ಲಿ ಸ್ಟೇಡಿಯಂ ಅಲ್ಲಿ ಸಿಗ್ತಾರೆ. ಏನಕ್ಕಪ್ಪ ಹೋಗ್ತಾ ಯಾ ಅನಿಲ ಅಂತ ಕೇಳಿದ್ರೆ, ಇಲ್ಲ ರಿಟೈರ್ಮೆಂಟ್ ಅನೌನ್ಸ್ ಮಾಡ್ತೀನಿ, ಲೆಟರ್ ಕೂಡ ಹೋಗ್ತಾನೆ KCAಗೆ ಅಂದರೆ, ಅಲ್ಲೇ ಇಸ್ಕೊಂಡು ಲೆಟ್ರನ್ನ ಹರಿದು ಸುಮ್ಮನೆ ಬಾ ನಾನು ಹೇಳ್ದಂಗೆ ಕೇಳು ಅಂತೇಳಿ ಫಸ್ಟ್ ಟೈಮ್ ಅನಿಲ್ನ ಡಾಮಿನೇಟ್ ಮಾಡಿ ರಿಟೈರ್ಮೆಂಟ್ ಎಲ್ಲ ಅನೌನ್ಸ್ ಮಾಡಬೇಕಾಗಿಲ್ಲ, ನಾನು ಮಾತಾಡ್ತೀನಿ ಬಾ ಅಂತ ಒಳಗಡೆ ಕರ್ಕೊಂಡೋಗಿ KCAಲ್ಲಿ ಮಾತಾಡಿ ಅವೆಲ್ಲ ಆಗ್ದೋದ್ ಕೆಲಸ ಅಂತ ಹೇಳಿ 2003 ಆದ್ಮೇಲೆ 2007 ತನಕ ಅನಿಲ್ ಆಡೋಕ್ಕೆ ಕಾರಣನೇ ಜಾವಗಲ್ಲು. ಇನ್ಫ್ಯಾಕ್ಟ್ ನೋಡಲ್ಲಿ ಹ್ಯೂಮನ್ ನೇಚರ್ ಹೆಂಗಿದೆ ಅಂತ ಹೇಳ್ತೇನೆ. ಸ್ಟಾರ್ಸ್ ಎಷ್ಟು ಜನ ಸಿಗ್ತಾರೆ ಜನಿ, ಬಟ್ ಆ್ಯಂಗಲಲ್ಲಿ ಯೋಚನೆ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಆ ಕಾಳಜಿ ಎಷ್ಟು ಜನಕ್ಕೆ ಸಿಗುತ್ತೆ. ನಾನಾಯಿತು ನಂದಾಯಿತು ನೋಡ್ಕೊಳ್ಳೋಂಥ ಕ್ರಿಕೆಟರ್ಸ್ 1000 ಜನ ನೋಡ್ಬಿಟ್ಟು ನಾವು. ಬಟ್ ಇವ್ರು ಆದಷ್ಟು ಬೇರೆಯವ್ರ ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ಕ್ಯಾರೆಕ್ಟರ್ ಅಂತ ಅನ್ಕೊಂತೀನಿ. ಹುಡ್ಕೊಂಡೋಗಿ ಅಡ್ವೈಸ್ ಮಾಡೋ ಏಕೈಕ ವ್ಯಕ್ತಿ ಇವರೇನೆ. ಅದಕ್ಕೆ ಕೆಲವು ಸಲ ಬೆಲೆ ಇರಲ್ಲ. ನಿಮ್ಮ ಮೂಲೆಯಲ್ಲಿ ಇದ್ಬಿಟ್ಟು ಇವ್ರು ಅಡ್ವೈಸ್ ಕೇಳಿದ್ರೆ ಅವಾಗ ಬೆಲೆ ಇರುತ್ತೆ. ಅದೇ ನಾನು ಹೇಳ್ತಾ ಇರ್ತೀನಿ, ಹುಡ್ಕೊಂಡೋಗಿ ಅಡ್ವೈಸ್ ಮಾಡ್ತೀರಾ. ಮೀನ್ ಇವ್ರು ಮಾಡಿದಂಥ ಚಾರಿಟಿ ಆಚೆ ಕಡೆ ಹೇಳೋದೇ ಇಲ್ಲ, ಎಜುಕೇಷನ್ಗಾಗಲಿ ಬೇರೆದಕ್ಕಾಗಲಿ. ಎಥಿಕಲ್ಲಾಗಿ ಯೋಚನೆ ಮಾಡಿದಂಥ ವ್ಯಕ್ತಿ ಎಷ್ಟು ಆನೆಸ್ಟ್ ಆಗಿರ್ತಾರೆ ಅಂದರೆ, ಆ ಕನ್ವಿಕ್ಷನ್ ಹೆಂಗೆ ಅಂತಂದರೆ, ಎಂಥವ್ರನ್ನ ಬೇಕಾದ್ರೆ ಅಜರುದ್ದೀನ್ ಅಂತ ಕ್ರಿಕೆಟರ್ಗಳನ್ನ ಹೆಡ್ ಆನ್ ತೊಗೊಂಡಿದ್ದಾರೆ, ಎಂತೆಂಥ ಕ್ರಿಕೆಟರ್ಗಳಿಗೆ ಹೆಡ್ ಆನ್ ತೊಗೊಂಡಿದ್ದಾರೆ ವೆನ್ ಇಟ್ ಕಮ್ಸ್ ಟು ಎಥಿಕ್ಸ್ ಅಂತ. ಆಮೇಲೆ ಇನ್ನೊಂದು ಒಂದು ತಮಾಷೆ ವಿಷಯ ಏನು ಅಂತ ಹೇಳಿದ್ರೆ, ಅವ್ರದ್ದು ಮತ್ತು ವೆಂಕಿದು ಸಖತ್ ಪಾರ್ಟ್ನರ್ಶಿಪ್. ಅದು ಏನು ಹೇಳ್ತೀರಾ, ಬೀಟ್ ಕರ್ನಾಟಕ ಇಂಡಿಯಾ. ಹೆಂಗೆ ವೆಂಕಿ ಎಷ್ಟಿಷ್ಟ ಇವ್ರಿಗೆ ಅಂದರೆ, ವೆಂಕಿಗೆ ಹೇಳಿದ್ರಂತೆ, ನೀನೇನಾರು ಹುಡುಗಿ ಆಗಿದ್ರೆ ನೀನು ಮದುವೆ ಆಗ್ಬಿಡ್ತಾ ಇದ್ದೆ ಕಣ ನೀನು ಖಂಡಿತ ಅಂತ ಹೇಳಿದಾರೆ. ಈ ಮಾತು ವೆಂಕಿ ಹೇಳಿದಾರೆ ನನಗೆ. ಅಲ್ಲ ವೆಂಕಿ ಒಪ್ತಾ ಇದ್ರಂತ ಅದು ಗೊತ್ತಿಲ್ಲ, ಬಟ್ ಅವರು ನಿಂಗೆ ಗೊತ್ತಲ್ಲ. ವಾಟ್ ಎವರ್ ಸೆಡ್ ಅಂಡ್ ಡನ್, ಕಪಿಲ್ ಐಕಾನ್ ವೆಂಕಿಗೆ ಅಂತ ಹೇಳಿದ್ರು, ರೋಲ್ ಮಾಡಲ್ ಅಂತ ಹೇಳಿದ್ರೆ ಜವಗಲ್ ಇನ್ಸ್ಪಿರೇಷನ್ ಅವ್ರಿಗೆ ಇಂಡಿಯಾ ಆಡೋದಕ್ಕೆ. ವೆಂಕಿನ ಮದುವೆ ಆಗ್ತಿದ್ರು ಹುಡುಗಿ ಆಗಿದ್ರೆ, ಜೋಶಿ ನೀನೇನ್ರಿ ಏನ್ ಮಾಡ್ತಿದ್ರಿ ಅಂದ್ರೆ ಹೌಸ್ ಕೀಪಿಂಗ್ ಇಟ್ಕೊಂತ ಇದ್ದೆ. ಈಗಲೂ ಜೋಶಿ ಲೆಫ್ಟ್ ಹ್ಯಾಂಡ್ ಸ್ವೀಪ್ ಹೊಡ್ದಿರೋ ಲೇ ಅದರಲ್ಲಿ. ಬಟ್ ವೆಂಕಿಗೆ ಹೆಂಗೆ ಆ ಥರ ಕಾಲು ಇಳಿತಿದ್ರು, ವೆಂಕಿ ಕಂಡ್ರೆ ಅಷ್ಟೇ ಇಷ್ಟ ಆಯಿತು. ಜೋಶಿ ಬೌಲಿಂಗ್ದು ಫ್ಯಾನು ಜಾವಗಲ್, ಗೊತ್ತಾ? ಯಾವಾಗ ಹೇಳೋರು, ನಿನಗಿರೋ ರೆವಲ್ಯೂಷನ್ಸ್ ಯಾವನ್ಗೆ ಇಲ್ವೋ, ದಿಲ್ ಕೊಟ್ಟು ಮಾಡೋ ಬೌಲಿಂಗು ಏನು ಎದುರ್ಕೋತೀವೋ ಅಂತ ಹೇಳೋ ಸ್ವಲ್ಪ ಅವನಿಗೆ ದಿಲ್ ಬಿಚ್ಚಿಟ್ಟು ಆಡೋಕ್ಕೆ ಹೇಳೋ ಅವನಿಗೆ ಸ್ವಲ್ಪ ಅಂತ ಹೇಳೋ. ಬಟ್ ಹಂಗೇನೆ ನಾನು ಹೇಳ್ದಂಗೆ ಬೇರೆಯವ್ರ ಬಗ್ಗೆ ಒಳ್ಳೇದು ಯೋಚನೆ ಮಾಡ್ತಾ ಇದ್ದಂಗೆ. ಆಮೇಲೆ ನಂದೇ ಕ್ಲಾಸಿಕ್ ಕೇಸ್ ಅಲ್ಲ ಜನಿ. ಇವತ್ತಿನ ದಿವಸ ನನ್ನ ಮನೆ ಇದೆ ಅಂತಂದರೆ ಅದಕ್ಕೆ ಕಾರಣನೇ ಅವರು. ನಾನು ಎಷ್ಟಲ್ಲಿ ಹೇಳಿದ್ದೀನಿ ಪ್ಲಾಟ್ಫಾರ್ಮಲ್ಲಿ ಮನೆ ಮಾಡಿಕೊಟ್ರೆ, ಮನೆ ಮಾಡಿದ್ದೆ ಅವರು. ಅವರೇ ಹೇಳಿ, ನಾವಿದ್ದಿದ್ದು ಬಾಡಿಗೆ ಮನೆಯಲ್ಲಿ. SM ಕೃಷ್ಣ ಚೀಫ್ ಮಿನಿಸ್ಟ್ರು ಬಾರೋ ನಾನು ಎಲ್ಲ ಹೋಗ್ಬೇಕು ಕೆಲಸಕ್ಕೆ ಅಂತ ನನಗೆ ಗೊತ್ತೇ ಇಲ್ಲ. ನನಗೆ ಕಾರಲ್ಲಿ ಕೂತ್ಕೊ ಹೋಗೋಣ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ವಿಧಾನಸೌಧ ಸ್ಟ್ರೈಟಾಗಿ ಕರ್ಕೊಂಡೋಗ್ಬಿಟ್ಟು SM ಕೃಷ್ಣಗೆ ಹೇಳಿದ್ರು, ನಮ್ಮ ಹುಡ್ಗಂಗೆ ಸೈಟ್ ಕೊಡಿ, ಮನೆಯಲ್ಲ ಅವ್ನಿಗೆ ಇರೋಕ್ಕೆ ಲೆಟ್ರ್ ಅಲ್ಲೇ ಬರ್ಸ್ಬಿಟ್ಟೆ, ಲೆಟ್ರ್ ತೊಗೊಂಬಂತ ಅವ್ರ ಮುಂದೆನೇ ಲೆಟ್ರ್ ಬರ್ಸಿ ಐ ಕ್ಯಾಟಗರಿನಲ್ಲಿ ಸೈಟ್ ಅಲಾಟ್ ಮಾಡಿಸಿದ್ದು. ಅದು ಏನು 50-80 ಸೈಟ್ ನನಗೆ HSR ಲೇಔಟಲ್ಲಿ. ಯಾರ ಮಾಡೋದೇ ಜ್ಞಾಪಕ ಇದೆಯಾ ನಿನಗೆ? ಹುಡ್ಕೊಂಡು ನಾನು ಕೇಳಿಲ್ಲ ಮಾಡಿಲ್ಲ. ಸರಿ ಗೃಹ ಪ್ರವೇಶ ಆಯಿತು, ಬನಶಂಕರಿ ನಮ್ಮ ಮನೆ ಕಟ್ಟದ್ಮೇಲೆ ಗೃಹ ಪ್ರವೇಶಕ್ಕೆ ಬರ್ಬೇಕು ಸರಿ ಅಂದ. ಬರ್ತೀನಿ ಅಂದೆಲ್ಲ ಎಲ್ಲ ರಾತ್ರಿ ಬಂದಮೇಲೆ ಏನು ಎಲ್ಲೋ ನನ್ನ ಬಸ್ಟು ಕಾಂಪೌಂಡ್ ಮೇಲೆ ಕಾಣಿಸ್ತಾನೆ ಇಲ್ಲ.
ಹಾಕ್ಸ್ತೀನಿ ಟೈಮ್ ಬರುತ್ತೆ. ಇವಾಗ್ಲೂ ಹಾಕ್ಸಿಲ್ವಲ್ಲ ಏನ್ ವಿಜಿ ಇಷ್ಟು ಮೋಸ ಮಾಡ್ತೀನಿ ನೀನು? ಬಸ್ ಹಾಕಿಸ್ಬೇಕು ಆ್ಯಕ್ಚುಲಿ ನೋಡೋಕೆ ಹೋದ್ರೆ. ಇಮ್ಯಾಜಿನ್ ಮಾಡಿ ಜನಿ, ಆ ಟೈಮಲ್ಲಿ ಅಫ್ಕೋರ್ಸ್ ಮ್ಯಾನ್ ಆಫ್ ದ ಸೀರೀಸ್ ಆಗಿದೆ. ಸೊ ಇಂಟರ್ನ್ಯಾಷನಲ್ ಮೆಡಲ್ ಬಂತು, ಅವಾರ್ಡ್ ಬಂತು ಅಂತಂದರೆ ನೀನು ಎಲಿಜಿಬಲ್. ನನಗೆ ಐಡಿಯಾನೇ ಇರಲಿಲ್ವಲ್ಲ ಅವ್ರಿಗೇನು ಕಾಳಜಿ ನನ್ನ ಬಗ್ಗೆ ಯೋಚನೆ ಮಾಡಿ ಆ ಥರ ತೊಗೊಳ್ಳಿ. ಒಂದು ಇನ್ಸ್ಟೆನ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಅವ್ರುಗಳು ಮಾಡಿದ್ದೆಲ್ಲ ನಿಜವಾಗ್ಲೂ ನಾವು ನೆನೆಸ್ಕೋಬೇಕಾಗಿರುವಂಥದ್ದೇ. ಸೊ ಸಖತ್ತು. ಬಟ್ ವಿಜಿ ಒಂದೇಳು, ನಿನಗೆ ಜವಗಲ್ಗೆ ಆ ಕನೆಕ್ಟಿಂಗ್ ನಿನ್ನ ಶಿಷ್ಯ ಥರ ಒಂಥರ ತಗೊಂಬಿಡ್ರು ಅವ್ರನ್ನ, ಎತ್ತಾಕೊಂಬಿಡ್ರು ನಿನ್ನ. ಇನ್ನು ಅದು ಹೆಂಗೆ? ಸಖತ್ ಲಿಸ್ನಿಂಗ್ ಸ್ಕಿಲ್ಸ್ ಇದೆ. ಅಂದರೆ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ನೀನು ಕೇಳಿಸ್ಕೊತಾ ಇರ್ತೀಯ. ಇವತ್ತಿಗೂ ಆ ಕತೆ ನಡೀತಾನೆ ಇದೆ. ಕ್ಯೂಕಿ ಸಾಸ್ ಬಿ ಕಭಿ ಬಹುತಿ ಥರ ಇದು ಸೀರಿಯಲ್ ಇದು. ಲಿಸ್ನಿಂಗ್ ಸ್ಕಿಲ್ಸ್ ನನ್ನ ಸಕ್ಕತ್ತಾಗಿದೆ. ನಾನು ಹೇಳ್ತಾ ಇರ್ತೀನಿ ಶ್ರೀಗೆ, ನೀವೇನಾರ ಕೋರ್ಟಲ್ಲಿ ಜಡ್ಜ್ ಆದ್ರೆ ನಿಮ್ದು ಹೆಂಗ್ ನಡೆಯುತ್ತೆ ಅಂತ ಎಲ್ರು ಫಸ್ಟ್ ಬರ್ತಾರೆ. ಎಲ್ರು ಗಲ್ಗೆ ಆರ್ಗ್ಯುಮೆಂಟ್ ಮುಂಚೆನೆ ಗಲ್ಲ ಆಗ್ರ ಗಲ್ಗೆ ಅವ್ರಿಗೆ, ಆಮೇಲೆ ವಾಪಸ್ ಹೋಗ್ಬೇಕಾರೆ ಏನಾರು ಹೇಳ್ತೀಯ ಹೇಳೋದೇನ ಆ ಥರ. ಯಾರು ಬಂತ ಅಡಾವುಡಿ ಅಂತ ಹೇಳ್ತಾ ಇರ್ತೀನಿ. ಯಾರು ಬಂತ ವಿಕ್ಟಿಮು ಅಥವಾ ಕಲ್ಪ್ರಿಟ್ನ ಗಲ್ಗೇರ್ಸ್ರಿ ಅಂತ ಗಲ್ಗೇರ್ಸ್ಬಿಡಿದ್ರೆ ಆಮೇಲೆ ಯಾರ್ರಿ ವಿಟ್ನೆಸ್ಸು ಕರೀರಿ ವಿಟ್ನೆಸ್ ಎಲ್ಲ ಆದ್ಮೇಲೆ ಏನ್ರಿ ಕೇಸ್ ಇವ್ರದು ಹೋಗ್ಬಿಟ್ಟ ಸರ್ ಅವನು ಇಲ್ಲ ಅವನು ಈಗೇನ್ ಕರಿ ಅಯ್ಯೋ ಮೊದಲೇ ಹೇಳೋದಲ್ವ ಆಗಾಕಿಲ್ಲ. ಸೊ ಅವ್ರು ಹೇಳೋರು ಯಾವಾಗಲೂ ಈಗ ಅಡ್ಮಿನಿಸ್ಟ್ರೇಷನ್ ಬಂದಾಗ್ಲೂ ಅಷ್ಟೇನೆ ಕೆಲಸ ಆಗ್ಬಿಡ್ಬೇಕಷ್ಟೇ. ನಂಗೆ ಗೊತ್ತಿಲ್ಲ 2010, 11, 12 ನೀನು ನನ್ನ ಹತ್ರ ಬರಬೇಡ ಪ್ರಾಬ್ಲಮ್ ಇಟ್ಕೊಂಡು. ಸೊಲ್ಯೂಷನ್ ಇದ್ರೆ ಬಾಯಿಲ ಅಂತ ಅಂದ್ರೆ ವಿಜಯ್ ಸೊಲ್ಯೂಷನ್ ಇದ್ರೆ ನೀನ್ ಯಾಕೆ ಹೋಗ್ಬೇಕು ಅವ್ರ ಹತ್ರ? ಸೊಲ್ಯೂಷನ್ ಇದ್ರೆ ನೀನೇ ರಿಸಾಲ್ವ್ ಮಾಡ್ಕೋಬೇಕು. ಸಾಲ ಇರುತ್ತೆ ತಲೆ ನನಗೆ ಸಖತ್ ಪ್ರೆಷರ್ ಇರ್ತೀನಿ. ಸೊಲ್ಯೂಷನ್ ಇದ್ರೆ ಬಾ, ಪ್ರಾಬ್ಲಮ್ ತಗೊಂಡ್ಬರ್ಬೇಡ. ಇಲ್ಲ ವಿಜಯ್, ಈ ಒಂದು ಇನ್ಸಿಡೆಂಟ್ ನೀನು ಹೇಳಲೇಬೇಕು. ನಿಂದು ಆಲೂರು ಗ್ರೌಂಡು, ಜವಗಲ್ ಶ್ರೀನಾಥ್, ಈ 3 ಟ್ರಯಾಂಗಲ್ ಹೆಂಗಿದೆ ಹೇಳಬೇಕು. ಆಕ್ಚುಲಿ ನೋಡೋಕೆ ಹೋಯ್ತು ಅಂದ್ರೆ ಅಡವಡಿ ಹೇಳಿದ್ನಲ್ಲ ಅದನ್ನೇ. ಇನ್ಫ್ಯಾಕ್ಟ್ ಆಲೂರ್ಗೆ ಬೇಗ ಕತೆ ಹೇಳಿದಾಗ ಹೇಳ್ತಾ ಇದ್ದೆ ನಾನು. ಎಲ್ಲರ ಮುಂದೆ MC ಮೀಟಿಂಗ್, 24 ಜನ MC ಮೆಂಬರ್ಸ್, ನಮಗೆ ಒಂಥರ ಮೇಳ ಇದ್ದಾಗಿರೋದು. ಅದರಲ್ಲೂ ಎಲ್ಲರಿಗೂ ರೇಕ್ಸೋರು. ಆ MC ಮೆಂಬರ್ಗಳಿಗೂ ಬಿಡ್ತಾ ಇರಲಿಲ್ಲ. ಸೆಕ್ರೆಟ್ರಿ ಆಗ್ಬಿಟ್ಟು ಅನಿಲ್ ಹೇಳೋದು, ಲೇ ನೀ ಸೆಕ್ರೆಟ್ರಿ ನೋಡ್ಕೊಂಡು ಮಾತಾಡೋದು. ಸುಮ್ಮನೆ ನಾನು ಇರೋದು ಹಿಂಗೆ ಮಾತಾಡೋದು ಹಿಂಗೆ. 24 ಜನ MC ಮೆಂಬರ್ಸ್ಗಳ ಮುಂದೆ ನಾನು ಫೈಲ್ ಹೋಗಿಟ್ಟೆ. ಯಾಕೆಂದ್ರೆ ನನಗೆ ಗ್ರೌಂಡ್ಸ್ ಇನ್ಚಾರ್ಜ್ ಅಂತ ಮಾಡಿದ್ರು. ನಾವು ಆಡೋವಾಗ ಗ್ರೌಂಡ್ಗಳಿರಲಿಲ್ಲ. ಸೊ ಗ್ರೌಂಡ್ಗಳು ಮಾಡೋಣ ಅಂತ ನನ್ನ ಐಡಿಯಾ. ಸೊ ಅನಿಲ್ ಹೇಳಿದ್ರು, ಆಯ್ತಪ್ಪ ಗ್ರೌಂಡ್ ಇನ್ಚಾರ್ಜ್ ನೀನು, ಸ್ಟೇಡಿಯಮ್ ನೀನು, ಗ್ರೌಂಡ್ಸ್ ಎಲ್ಲ ನೀನು ಹುಡ್ಕೊಂಬ ಗ್ರೌಂಡ್ನ. ಸರಿ, ಒಂದು ಆಲೂರ್ದು ನಾನು ರಿಸರ್ಚ್ ಮಾಡಿದ್ದೆ. 30 ಎಕರೆ ಇದೆ ನಮ್ದಲ್ಲಿ ಯಾಕೆ ಗ್ರೌಂಡ್ ಮಾಡಬಾರ್ದು ಅಂತ ಹೋಗಿ ಫೈಲ್ ಕೊಟ್ಟೆ MC-ನಲ್ಲಿ. ಸೊ ಶ್ರೀನಾಥ್ ಹೇಳಿದ್ರು, ನಮ್ಮ ವಿಜಯ ಭಾರದ್ವಾಜ್ ಇದ್ದಾರಲ್ಲ, ಒಂದು ತೊಗೊಂಬಂದಿದ್ದಾರೆ ಪ್ರಪೋಸಲ್ಲು, ಒಂದು ಗ್ರೌಂಡ್ ಮಾಡಬೇಕು ಅಂದ್ರೆ ಹಾಸನದ ಹತ್ರ ಇದೆ ಆಲೂರು. ಅಂದರೆ ಎಲ್ಲರೂ ಅಲ್ಲಿಗೆ ಹೋಗಿ ಆಡಬೇಕಂತೆ ವಿಜಯ ಭಾರದ್ವಾಜ್ ಹೇಳ್ತಾರೆ. ಅದ್ರ ಬಗ್ಗೆ ಆಮೇಲೆ ಡಿಸ್ಕಷನ್ ಮಾಡೋಣ ಅಂತ ಹಿಂಗಿಟ್ಬಿಟ್ರು. ನಾನು ಕಷ್ಟಪಟ್ಟ ರಿಪೋರ್ಟ್ ಎಲ್ಲ ಮಾಡಿದ್ವಿ, ಏನಾರು ನೋಡ್ತಾರೆ ಅಂತ. ನಮ್ಮ MR ಕೃಷ್ಣ ಅಂತಿರಲ್ಲ ಅವ್ರಿಗೆ ಹೇಳಿದೆ, ಸರ್ ಸ್ವಲ್ಪ ಹೇಳಿ ಸರ್, ಸ್ವಲ್ಪ ನಮ್ಮ ಮಾತೆ ಕೇಳಲ್ಲ ಅವರು. ಆಯ್ತು ಸರಿ, ಅದನ್ನೆಲ್ಲ ಪಕ್ಕಕ್ಕಿಟ್ಟಿದ್ರು, ಬ್ಯಾಕ್ ಬರ್ನರ್ಲಿತ್ತು. ಆಮೇಲೆ ಆಲೂರ್ಗೋ ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕಿತ್ತು, ನಡಿ ಹೋಗೋಣ. ಇಲ್ಲ, ಅಲ್ಲೊಂದು ಸೈನ್ ಮಾಡ್ಬೇಕಾಯ್ತು ಗ್ರೌಂಡ್, ಒಂದು ಸ್ಕೂಲ್ ಗ್ರೌಂಡ್ ಸೈನ್ ಮಾಡಿದ್ವಿ ನಾವು ಚಿಕ್ಕಮಂಗ್ಳೂರಲ್ಲಿ. ಕರೆಕ್ಟ್ ಸಕ್ಕದಾಗಿತ್ತಲ್ಲ. ಅಲ್ಲಿ ಹೋದಾಗ ಇವ್ರು ತಗೊಂಡಿದ್ರಲ್ಲ ಗ್ರೌಂಡು, ಅದಕ್ಕೆ ಸ್ಯಾಂಕ್ಷನ್ ಮಾಡಿ ಗ್ರೌಂಡ್ ರೆಡಿ. ಯಾಕಂದ್ರೆ ಇವರು ಡೀಲ್ ಮಾಡಿದ್ರು. ಸರಿ ಹೋಗೋಣ ಚಿಕ್ಕಮಂಗ್ಳೂರಿಗೆ, ಗ್ರೌಂಡ್ ನೋಡ್ಬೇಕು ನೀನು, ಯಾಕಂದ್ರೆ ಅಪ್ರೂವಲ್ ಎಲ್ಲ ಮಾಡ್ಬೋದು. ಸೊ ಹೋಗ್ತಾ ಹಿಂಗೆ ಪಿಣ್ಯ ಮೇಲೆ ಹಿಂಗೆ ಹೋದ್ವಿ. ಹೇಳಿದೆ, ಸ್ವಲ್ಪ ರೈಟ್ ತಿರ್ಸ್ಕೊಳ್ಳಿ, ಒಂದು ಜಾಗ ಇದೆ ತೋರಿಸ್ಬೇಕು ನಾನು ನಿಮ್ಗೆ, ಏನಂತ ಸ್ವಲ್ಪ ಕೆಲಸ ಇದೆ ಅಲ್ಲಿ ಹೋಗ್ಬೇಕು. ಓಕೆ, ಜಸ್ಟ್ ಲೇಟ್ ಮಾಡ್ಬಾರ್ದು, ಒಂದು 10 ನಿಮಿಷ ಕೆಲಸ ಇರೋದು. ಸರಿ ಹಿಂಗೆ ತಿರ್ಸ್ಕೊಂಡು ಪಿಣ್ಯ ಹತ್ರ, ಹಿಮಾಲಯ ಡ್ರಗ್ ಹೌಸ್ ಹತ್ರ ತಿರ್ಸ್ಕೊಂಡು ನಮ್ಮ ಆಲೂರು ಗ್ರೌಂಡ್ ಮುಂದೆ ನಿಲ್ಸಿದೆ. ಹಿಂಗೆ ಜಾಗದ ಮುಂದೆ ಇಷ್ಟಿಷ್ಟು ಹತ್ರ ಬೆಳೆದಿದೆ, ಅದು ಏನೋ ಕಾಡು ಥರ ವೀಡ್ಸ್ ಏನೋ ಇಲ್ಲಿ ಬಂದಿದ್ದೀವಿ ಇದೆ. ನೀವು ಹೇಳಿದ್ರಲ್ಲ ಹಾಸನದ ಹತ್ರ ಇರೋ ಆಲೂರು ಅಂದ್ರೆ ಇದೇನೆ. ಅಯ್ಯ ಮುಂಡೆ ಅದೇ ಗೋಲ್ಡ್ ಮೈನ್ ಮೇಲೆ ಕೂತ್ಕೊಂಡ್ಬಿಟ್ಟು ಒಂದು ಕೆಲಸ ಮಾಡಿಲ್ಲ, ನಡಿ ವಾಪಸ್ ಹೋಗೋಣ ಅಂತೇಳಿ ಅಲ್ಲೇ MC-ನಲ್ಲಿ ಫೈಲ್ ಎಲ್ಲ ತೆಗೆಸಿ 1 ಇಯರ್ ಕೊಡ್ತೀವಿ. ಯಾರ್ಯಾರು ಎಲ್ಲರೂ ಕರೀರಿ, ಯಾರ್ಯಾರು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅವ್ರು ಕರೀರಿ, ಅಕೌಂಟ್ಸ್ ಎಲ್ಲರೂ ಕರೀರಿ, ಒಂದೇ ದಿನದಲ್ಲಿ ಮೀಟಿಂಗು ಸ್ಯಾಂಕ್ಷನ್ನು ಹೇಳೋರು. 1 ಇಯರ್ ಟೈಮು ಈ ಗ್ರೌಂಡ್ 3 ಗ್ರೌಂಡು ರೆಡಿ ಮಾಡಬೇಕು. ಆಮೇಲೆ MR ಕೃಷ್ಣನಿಗೆ ಇನ್ಚಾರ್ಜ್ ಮಾಡಿ MC-ಇಂದ ಮಾಡಿ ಆ ಗ್ರೌಂಡ್ ಆಗಕ್ಕೆ ಕಾರಣ ನಮ್ಮ ಜವಗಲ್ ಶ್ರೀನಾಥ್ ಅಂಡರ್ ಆಗಿದ್ದದು. ಇನ್ಫ್ಯಾಕ್ಟ್ ರಾಮಪ್ರಸಾದ್ ಅವ್ರನ್ನ ಕರೆಸಿ ಅವ್ರ ಕೈಲಿ ಇನಾಗ್ರೇಷನ್ ಮಾಡಿಸಿದ್ದು. ಹೌದೌದು, ಜ್ಞಾಪಕ ಇದೆ. ಅವರು ಇವಾಗ್ಲೂ ಅಂದರೆ ಅವ್ರ ಹೆಲ್ತ್ ಅವಾಗ ಅಷ್ಟು ಚೆನ್ನಾಗಿರಲಿಲ್ಲ, ವೀಲ್ ಚೇರಲ್ಲಿ ಬಂದಿದ್ದು. ಇವತ್ತಿಗೂ ಇದೆ ಅಲ್ಲಿ, ಏನು ಹೇಳ್ತೀರಾ, ಆ ಕಲ್ಲಿದೆ ಸ್ಮಾರಕ ಥರ ಒಂದು ಇದೆ. ಸುಮ್ಮನೆ ಗ್ರೌಂಡ್ ಮಾಡಿದ್ರೆ ಸಾಲದು, ಅದ್ರದ್ದು ಫೋಟೋ ಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಏರ್ಟೆಲ್ ಟವರ್ ಇದ್ರೆ ಆ ಏರ್ಟೆಲ್ ಟವರ್ ಮೇಲೆ ಒಬ್ಬ ಫೋಟೋಗ್ರಾಫರ್ ಸತ್ಸ್ಬಿಟ್ಟು ಮೇಲಿಂದ 3 ಗ್ರೌಂಡ್ ಫೋಟೋ ಹೊಡೆದು ಅವನು ಎದ್ನೋ ಬಿದ್ನೋ ಅಂತ ಹತ್ತಿ 4 ಜನ ಕೆಳಗೆ ಕಾತ್ಕೊಂಡು ಅವನಿಗೋಸ್ಕರ ಸಾಹಸ.
ಇಲ್ಲ ಸಖತ್ತಾಗಿದೆ ಅದು. ಅಂದರೆ ಒಂಥರ ಯೂನಿಕ್, ಒಂದೇ ಒಂದು ಪ್ರಿಮಿಸಸಲ್ಲಿ 3 ಇವತ್ತಿಗೂ ವಿಜಿ ಮೋಸ್ಟ್ ಸಾರ್ಟ್ ಆಫ್ಟರ್ ಫೆಸಿಲಿಟಿ ಕರ್ನಾಟಕದಲ್ಲಿ ಯಾವುದು ಅಂದರೆ ಅದು ಆಲೂರು. ಯಾರಿಗೆ ನಾಟ್ ಜಸ್ಟ್ ಫಾರ್ ಎನಿ ಡೊಮೆಸ್ಟಿಕ್ ಟೀಮ್, ವರ್ಲ್ಡ್ ಫಾರಿನ್ ಟೀಮ್ಸ್ ಬಂದವರು ಅವ್ರು ಇಲ್ಲಿ ಟ್ರೈನ್ ಮಾಡಬೇಕು ಅಂತ ಹೇಳ್ತಾರೆ. ವರ್ಲ್ಡ್ ವೈಡ್, ಹೌದು, ನೋ ಡೌಟ್. ಸೊ ಹಾಗಾಗಿ ಎಷ್ಟೊಂದು ಇನ್ಸಿಡೆಂಟ್ಗಳನ್ನ ಮರ್ತೋಗುತ್ತೆ ಜನ, ಬಟ್ ನಾವು ನಾಪಿಸ್ಕೊಳ್ಳೋದು ಹಿಲೇರಿಯಸ್ ಆಗಿರೋ ಇನ್ಸಿಡೆಂಟ್ಗಳೇ. ಇಲ್ಲ, ಜವಗಲ್ ದ ಕ್ರಿಕೆಟರ್, ಜವಗಲ್ ದ ಅಡ್ಮಿನಿಸ್ಟ್ರೇಟರ್ ಹೇಳಿ ನಂಗೆ. ಅಡ್ಮಿನಿಸ್ಟ್ರೇಟರ್ ಬೇರೆಯವ್ರಿಗೆ ಪ್ಲೀಸ್ ಮಾಡಕ್ ಬರಲ್ಲ, ಚಾನ್ಸೇ ಇಲ್ಲ. ಅದಾಗಲ್ಲ, ಆಡೋವಾಗ್ಲೂ ಅವ್ರು ಹಂಗೇನೆ ಇದ್ದಿದ್ದು. ಅದ್ ಸರಿ ಅಲ್ಲ, ಆಟ ಆಡುವಾಗ ಪರವಾಗಿಲ್ಲ ಗುರು, ನೀನೇ ರಾಜ ಎಲ್ಲ. ಬಟ್ ನೀನ್ ಇಲ್ಲಿ ವೆನ್ ಯು ಆರ್ ಏನ್ ಹೇಳ್ತೀಯ ಸೆಕ್ರೆಟರಿ ಆಫ್ ಅಸೋಸಿಯೇಷನ್ ಅಂದ್ರೆ ನೀನು ಸ್ವಲ್ಪ ಮಸ್ಕ ಹೊಡಿಬೇಕು ಅಥವಾ ಮೆಂಬರ್ಗೆ ನೋಡ್ಬೇಕು. ಹಂಗಂದ್ರೆ ನಿನ್ ಪ್ರಕಾರ ಅದು 14 years ಬ್ಯಾಕ್ ಕರೆಕ್ಟ್. ಇವಾಗ ಹೆಂಗೋ ನನಗೆ ಗೊತ್ತಿಲ್ಲ, 14 years ತಿರ್ಗಾ ಸೆಕ್ರೆಟರಿ ಆದ್ರೆ ಗೊತ್ತಿಲ್ಲ, ಬೇಜಾನ್ ಕಲ್ತಿರ್ತಾರೆ. ಬಟ್ ಆದ್ರೂ ಆ ಟೈಮಲ್ಲಿ ಆ ಧೈರ್ಯ ಮಾಡಿ ಬಂದಿದ್ದು ಒಂದೇ ಒಂದು. ಅವರು ಸುನಾಮಿ ತರ ಬಂದ್ರು. ಜವಗಲ್ ಜಯಪ್ರಕಾಶ್ ವಿರುದ್ಧ ಸೆಕ್ರೆಟರಿ ಪೋಸ್ಟ್ಗೆ ಜಗಜಾಂತರದಿಂದ ಗೆದ್ರು ಅಂದ್ರೆ ಅನಿಲ್ ಕ್ಲೋಸ್ ಕಾಂಟೆಸ್ಟ್ ಗೆದ್ದಿದ್ದು. ಆಮೇಲೆ ಒಂಥರ ಏನ್ ಹೇಳ್ತೀರ ನೀನು, ಫುಲ್ ಮೆಜಾರಿಟಿ ಅಂತ ಹೇಳ್ತೀವಲ್ಲ ಆ ತರ. ಮೇ ಬಿ ಎಂ ಆರ್ ಕೃಷ್ಣ ಒಬ್ಬರೇನೆ ಅಪೋನೆಂಟ್ ಇಂದ ಗೆದ್ಕೊಂಡು ಬಂದಿರೋದು. ಅದು ಎಂ ಆರ್ ಕೃಷ್ಣ ಅವ್ರದ್ದು ಟೈ ಆಯ್ತು KN ರಮೇಶ್ ಜೊತೆ, ಟಾಸು. ಅವಾಗ ಟಾಸು ಚಿಟ್ಟು ಸಮಥಿಂಗ್ ಏನೋ ಆಯ್ತು, ಅದು ಅದಕ್ಕೆ ಬಂದಿದ್ದಿಲ್ಲ ಅಂತಂದ್ರೆ ಅದು ಸುನಾಮಿನೇ. 24 23 ಹೌದು, ಟೀಮ್ ಅನಿಲ್ ಕುಂಬ್ಳೆ ಅಂತ ಆಗಿದ್ದು. ಹೌದು, ಟೀಮ್ನ ಒಟ್ಟಿಗೆ ಹಾಕಿ. ರೀಸನ್ ಇಷ್ಟೇ ಜಾನಿ, ಅದು ಬಿಹೈಂಡ್ ದ ಸ್ಟೋರಿ ಅದೇ ಒಂದು ಎಪಿಸೋಡ್ ಆಗೋಗುತ್ತೆ ಹೆಂಗ್ ಬಂದಿವಿ ಅನ್ನೋದನ್ನ. ಅಡ್ಮಿನಿಸ್ಟ್ರೇಷನ್ಗೆ ನಮ್ಗೆಲ್ಲ ಅಡ್ಮಿನಿಸ್ಟ್ರೇಷನ್ ಮಾಡೋ ವಯಸ್ಸಾ ನನಗೆ 30 ಆಡೋ ಅಡ್ಮಿನಿಸ್ಟ್ರೇಷನ್ ಮಾಡಕ್ ವಯಸ್ಸು ಬೇರೆ ಇದೆಯಾ? 34-35 ವರ್ಷ ಜಾನಿ. ಏನ್ ಅಡ್ಮಿನಿಸ್ಟ್ರೇಷನ್, ಕೇಸ್ ಅಡ್ಮಿನಿಸ್ಟ್ರೇಷನ್ ಹೇಳಿಲ್ಲ ನಾನು, ಯಾರು ನನ್ನ ವಯಸ್ಸೇ ಕೇಳಲಿಲ್ಲ ಅವಾಗ. ಯಾಕೆಂದ್ರೆ ಶ್ರೀನಾಥ್ ಕೇಳಲಿಲ್ಲ, ಸುಮನ್ ಬರ್ಬೇಕಷ್ಟೇ. ಅದೇನೋ ನಾಮಿನೇಷನ್ ಫಿಲ್ ಮಾಡ್ತೀನಿ, ನಿಮ್ ಮೆಂಬರ್ ತಾನೆ, ಲೈಫ್ ಮೆಂಬರ್ ತಾನೆ, ಅದು ಯಾಕಾರ ಲೈಫ್ ಮೆಂಬರ್ ಅಂತ ಹಾಕಿದೀವಿ. ಸುಮ್ಮನೆ ಬರ್ಬೇಕು, ಏನ್ ಮಾಡ್ತೀಯ ಬಿಡ್ತೀಯ ಅದೆಲ್ಲ ನನ್ಗೆ ಗೊತ್ತಿಲ್ಲ. MC ಎಲೆಕ್ಟ್ ಆಗಿ MC 34 years ಅಲ್ಲಿ ನಾನು MC ಯಾರ ಕೇಳ್ತೀರಾ ಇದನ್ನ? ನಾನು ಇವತ್ತಿಗೂ MC ಮಾಸ್ಟರ್ ಆಫ್ ಸೆರೆಮನಿ. ಕರೆಕ್ಟ್, ಅದಕ್ಕೆ ಕಾರಣನೇ ಇವರು. ಏನ್ ಮಾಡ್ತೀಯ ಹೇಳು. ಬಟ್ ಏನಾದ್ರೆ ಆ 3 ವರ್ಷದಲ್ಲಿ ಬೇಜಾನ್ ಪಾಠ ಕಲ್ತೆ ನಾನು ಇವ್ರಗಳ ಜೊತೆ ಸೇರಿ. ಅನಿಲ್, ನಮ್ಮ ಶ್ರೀನಾಥ್, ಇವ್ರಗಳ ಜೊತೆ ಲೈಫ್ ಲೆಸನ್. ಆಮೇಲೆ ಯಾವ ತರ ನಡೆಯುತ್ತೆ ಒಂದು ಆರ್ಗನೈಸೇಷನ್. ಆಮೇಲೆ ಕ್ರಿಕೆಟರ್ ಆಗಿ ಯಾವ ತರ ಕ್ರಿಕೆಟ್ ನ ಅಡ್ಮಿನಿಸ್ಟರ್ ಮಾಡಬೇಕು ಅನ್ನೋ ಮಾಹಿತಿ ಎಲ್ಲಿ ಸಿಗುತ್ತೆ ಗುರು? ಚಾನ್ಸ್ ಇಲ್ಲ. ಆ ಲೆವೆಲ್ ಅಲ್ಲಿ ಇರುವಂತ ಪಾಠ, ಫಸ್ಟ್ ಪಾಠ ಕಲಿಸಿ ಇದಕ್ಕೆ ನಾವೇ ಆಕ್ಚುಲಿ ದುಡ್ಡು ಕೊಡಬೇಕಾಗಿತ್ತು. ಆಮೇಲೆ ಪಿಚ್ಗಳ ಬಗ್ಗೆ ನೀನ್ ತಿಳ್ಕೊಂಡಿದ್ದ ಅಲ್ಲಿ ಹೋಗಿ? ಸ್ಟೇಡಿಯಂ ಕಟ್ಟೋದಾಗ್ಲಿ, ಪಿಚ್ಗಳ ಬಗ್ಗೆ ಟೆಂಡರ್ ಕರಿಯೋದಾಗ್ಲಿ, ಯಾರ ಹತ್ರ ಹೆಂಗ್ ಬಿಹೇವ್ ಮಾಡ್ತೀಯ, ಮಿನಿಟ್ಸ್ ಹೆಂಗ್ ಬರೀತಾರೆ, ಹೆಂಗ್ ವರ್ಕ್ ಆಗುತ್ತೆ, ಯಾರು ಕ್ರಿಕೆಟ್ ಯಾರು ಒಳ್ಳೆಯವರು. ಅಲ್ಲ ಅದ್ಬಿಟ್ಟಾಕು ನೀನು ಇವತ್ತು ಕಾಮೆಂಟ್ರಿಲಿ ಒಂಥರ 360 ಪರ್ಸ್ಪೆಕ್ಟಿವ್ ಕೊಡ್ತಾ ಇದೆಯಾ ಅಂದ್ರೆ ಜವಗಲ್ಗೆ ಥ್ಯಾಂಕ್ಸ್ ಹೇಳ್ಬೇಕಲ್ಲ, ನೀನ್ ಕರ್ಕೊಂಡೋಗಿ ಅಡ್ಮಿನಿಸ್ಟ್ರೇಟರ್ ಮಾಡಿದಕ್ಕೆ. 100% ನೋ ಡೌಟ್. ಆಗದೆಲ್ಲ ಒಳ್ಳೇದಕ್ಕೆ ಅಂತೀನಿಲ್ಲ, ಅದೇ ಕಾರಣಕ್ಕೋಸ್ಕರನೇ. ಸೊ ಐ ಮೀನ್ ನನ್ನ ಲೈಫಲ್ಲಿ ವೇರೆವರ್ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಈ ಕ್ರಿಕೆಟರ್ಸ್ಗಳದ್ದು ಪಾತ್ರ ಇದ್ದೇ ಇದೆ. ನಾನು ಬರೀ ಜವಗಲ್ ಶ್ರೀನಾಥ್ ಅಂತ ಹೇಳ್ತಿಲ್ಲ, ಸುಮಾರು ಜನ ಕ್ರಿಕೆಟರ್ಸ್ದು ಪಾತ್ರ ಇದೆ. ಸೊ ಈ ಕಮ್ಯುನಿಟಿ ಬಿಲ್ಡ್ ಆಗೋದಕ್ಕೇ ಇಂಥ ದಿಗ್ಗಜರ ಕಾರಣ. ಅಂದರೆ ಎಲ್ಲಿ ಸಿಗುತ್ತೆ ಜಾನಿ, ಬೇರೆ ಸ್ಟೇಟಲ್ಲೆಲ್ಲ ಸೂಪರ್ ಸ್ಟಾರ್ಸ್ ಅಂತಂದ್ರೆ ಹತ್ರನೂ ಹೋಗಲ್ಲ. ಎಕ್ಸಾಕ್ಟ್ಲಿ. ನಾನು ಶ್ರೀನಾಥ್ ಹತ್ರ ಏನು ಬೇಕೋ ಅದು ಮಾತಾಡ್ಬೋದು, ವಿತ್ ಫ್ರೀಡಮ್. ಅನ್ಬೇಕಾ ಅನ್ಬೋದು, ಯಾಕಂದ್ರೆ ನಿನ್ ಶಿಷ್ಯ ಅಂತ ಅವ್ರು ತಗೊಂಡ್ಬಿಡಿ. ಅಲ್ಲ ಎಲ್ಲರೂ ಶಿಷ್ಯ ಮಾಡ್ಕೋತಾರೆ ಅವರು. ಬಟ್ ಲಕಿಲಿ ಆ ರಿಲೇಶನ್ಶಿಪ್ ಬೇಕು. ಇನ್ಫ್ಯಾಕ್ಟ್ ಸೋಮನ್ ಏನ್ ಬಿಡ್ತಾರೆ ಅನ್ಕೊಂಡೆ, ಸುಮ್ಮನೆ ಸುಜಿ ಸೋಮ್ ಸುಂದರ್ ಹೌದು ಕಾನ್ವರ್ಸೇಷನ್ ಸಖತ್ತಾಗಿರುತ್ತೆ, ಕ್ಲಾಶ್ ಸಖತ್ತಾಗಿ. ನಾವು ರಾಮಾಂಜನ ಯುದ್ಧ ನೋಡ್ತೀವಲ್ಲ ಹಂಗೆ ಸಿಕ್ಕಂದ ಆ ಥರ ಸ್ಪಾರ್ಕ್ಸ್ಗಳಿರುತ್ತೆ, ಫ್ಲೈ ಆಗ್ತಾ ಇರುತ್ತೆ, ಬಲೆ ಮಜಾ ಇರುತ್ತೆ. ಇಬ್ಬರದು ಅವ್ರದೇ ಆದಂಥ ಒಪಿನಿಯನ್ಗಳಿರುತ್ತೆ, ಒಪಿನಿಯನೇಟೆಡ್ ಅಂತಾರಲ್ಲ ಆ ಥರ. ಆಮೇಲೆ ವಿಜಯ್ ಜವಗಲ್ ಶ್ರೀನಾಥ್ ದ ಮ್ಯಾಚ್ ರೆಫ್ರಿ 2007 ಐ ಥಿಂಕ್ ಅವರು ಫಸ್ಟ್ ಮ್ಯಾಚ್ ರೆಫ್ರಿ ಆಗ್ತಾರೆ. ಇವತ್ತಿನ ತನಕ 17 years ಒನ್ ಆಫ್ ದಿ ಮೋಸ್ಟ್ ರೆಸ್ಪೆಕ್ಟೆಡ್ ICC ಮ್ಯಾಚ್ ರೆಫ್ರೀಸ್. ಅದಕ್ಕೆ ಹಿನ್ನೆಲೆ ನನಗೆ ಗೊತ್ತಿರೋಂಗೆ, ಐ ಮೀನ್ ಮೈ ಲಿಮಿಟೆಡ್ ನಾಲೆಡ್ಜು, ಇವ್ರಿಗೆ ಅವ್ರು ಕೇಳಿರೋದು ನೀವಾಗಿ ಅಂತ. ಅಂದರೆ ICC ಕೇಳಿ, ಅಂದರೆ ನಮ್ಮ ಇಂಡಿಯಾದಿಂದ ಪ್ರಪೋಸ್ ಮಾಡ್ತಾರಲ್ಲ ಆ ಥರ. ಇವ್ರಾಗ ಅವ್ರಿಗೆ ನಾನು ಮ್ಯಾಚ್ ರೆಫ್ರಿ ಆಗ್ತೀನಿ, ಮ್ಯಾಚ್ ರೆಫ್ರಿ ಆಗ್ತೀನಿ ಅಂತ ಅವೆಲ್ಲ ಇಲ್ಲ. ಇವ್ರಿಗೆ ಕೇಳಿ, ಐ ಮೀನ್ ಆನೆಸ್ಟ್ಲಿ ಹೇಳ್ಬೇಕು ಅಂದರೆ ಕ್ರಿಕೆಟ್ ಆಡಿ ಓದಿರೋರು ತುಂಬ ಕಡಿಮೆ ಜನ. ಹಾಸನದಲ್ಲಿ ಓದಿದ್ರು, ಆಮೇಲೆ ಮೈಸೂರಿಗೆ ಶಿಫ್ಟ್ ಆದರು, ನೋ ಡೌಟ್. ಬಟ್ ಆ ಎಜುಕೇಶನ್ ನೋಡಿ ಹೆಲ್ಪ್ ಆಗಿದೆ ಮ್ಯಾಚ್ ರೆಫ್ರಿ ಆಗೋದಕ್ಕೆ. ಓದು ಬರ ಇಲ್ಲ ಅಂದ್ರೆ ನಮ್ಮ ಅಪ್ಪನೇ ಆಗ್ತಾ ಇರಲಿಲ್ಲ ಮ್ಯಾಚ್ ರೆಫ್ರಿ, ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಅಂಡ್ ಒಂಥರ ಲೋನ್ಲಿ ಜಾಬ್ ಅದು. ಅವ್ರು ಮೊದ್ಲೇ 4-5 ಜನ ಹುಡುಗರನ್ನ ಆತರ. ಆಮೇಲೆ ಮ್ಯಾಚ್ ರೆಫ್ರಿ ರೂಮಲ್ಲಿ ಸುಮಾರು ಜನ ಗುಡ್ಡೆ ಹಾಕೊಂಡು ಕಳಕಾಯಿ ತಿನ್ಕೊಂಡು ಚರ್ಚೆನೂ ಮಾಡೋಕ್ಕಾಗಲ್ಲ. ಅದೇ ಅದೊಂಥರ
ಏನಂತಾರೆ ಒಂಥರ ಪ್ರೆಸಿಡೆಂಟ್ ಪೋಸ್ಟ್ ತರ ವಿಜಯ್. ಎಕ್ಸಾಕ್ಟ್ಲಿ. ಬಟ್ 5 ದಿನ ಟೆಸ್ಟ್ ಮ್ಯಾಚ್ ಮಾಡಬೇಕು, ಸೀರೀಸ್ಗಳು ಮಾಡಬೇಕು ಅಂದ್ರೆ ಈಸಿ ಇರಲಿಲ್ಲ. ಬಟ್ ಒಂದು ಹೇಳಬೇಕು, ಈ ಹಂತದಲ್ಲಿ ಮ್ಯಾಚ್ ರೆಫ್ರಿ ಆದಾಗ್ಲೂ ಅವ್ರ ತಂದೆ ಹೆಲ್ತ್ ಹಾಳಾದಾಗ್ಲೂ ಮಗು ತರ ನೋಡ್ಕೊಂಡಿರೋದು ಅವ್ರ ತಂದೆನ. ಎಷ್ಟು ಜನ ಈಗಿನ ಕಾಲದಲ್ಲಿ ತಂದೆ ತಾಯಿ ನೋಡ್ಕೋತಾರೆ. ನಾನು ನೋಡಿದ್ದೀನಿ ಅದನ್ನ. ಯಾಕಂದ್ರೆ ಅವ್ರ ತಂದೆನ ಮೈಸೂರಿಗೆ ನೋಡಕ್ಕೆ ಅಂದ್ರೆ ಏನು ಅಲ್ಝೈಮರ್ಸ್ ಆಗಿದೆ ಅವ್ರಿಗೆ ಆ್ಯಕ್ಚುಲಿ ಅಂತ ಅನ್ಸುತ್ತೆ. ಸೊ ಏನಾಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ಅವ್ರು ಎಲ್ಲಿದ್ದೀನಿ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ನೀನು ಹೇಳ್ದಂಗೆ ಮಗು ಥರನೇ ನೋಡ್ಕೋಬೇಕಾಗಿತ್ತು. ಆ ಟೈಮಲ್ಲಿ KPL ನಡೀತಾ ಇತ್ತು ಅಂತ ಹೇಳಿ ಮೈಸೂರಿಗೆ ನಾನು ವೆಂಕಿ ಮತ್ತು ವೆಂಕಿ ಅವ್ರ ವೈಫು ಅವ್ರ ಮನೆಗೆ ಹೋಗಿದ್ವಿ ನೋಡ್ಕೊಂಡು ಬರಲಿಕ್ಕೆ. ಇನ್ಫ್ಯಾಕ್ಟ್ ಆವಾಗ ಗೊತ್ತಾಯಿತು ಅವ್ರ ತಂದೆ ಪರಿಸ್ಥಿತಿ ಯಾವ ಥರ ಇದೆ ಅಂತ. ಅದೇನು ಹೇಳಿದ್ರೆ ಎಷ್ಟೋ ಜನ ಲಿಜೆಂಡ್ಸ್ ಆಗೋದ್ರು, ಬೇಜಾನ್ ದುಡ್ಡು ಮಾಡಿದ್ರು, ಹೆಸರು ಮಾಡಿದ್ರು, ಎಲ್ಲ ಮಾಡಿದ್ರು. ಬಟ್ ತಂದೆ ತಾಯಿಗಳಿಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ಕಲ್ತಿದ್ದಂಗೆ. ಇನ್ಫ್ಯಾಕ್ಟ್ ಕೆಲವುದೆಲ್ಲ ನನ್ನ ಥಾಟ್ ಪ್ರೊಸೆಸ್ಸು ಸಿಮಿಲರ್ ಆಗಿದೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದ್ರೂ ಕೂಡ ಅಪ್ಪ ಅಮ್ಮಂಗೆ ಮರ್ಯಾದೆ ಕೊಡಲಿಲ್ಲ, ಅವ್ರನ್ನ ನೋಡ್ಕೊಳ್ಳಿಲ್ಲ ಕಡೆಗಾಲದಲ್ಲಿ ಅಂದರೆ ಬದುಕಿದ್ದೇವೆ ಅಷ್ಟವ. ಓಕೆ, ಜವಗಲ್ ಶ್ರೀನಾಥ್ ದ ಬಿಸ್ನೆಸ್ ಮ್ಯಾನ್ ಏನೇನೋ ವೆಂಚರ್ಗಳು ಅಡ್ವೆಂಚರ್ಗಳು ಏನೇನೋ ಮಾಡಿದ್ದಾರೆ. ಬಟ್ ನಮ್ಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ನೀವು ಆಸ್ ಪಟ ಶಿಷ್ಯ ಇಲ್ಲ, ಬೇಜಾನ್ ಮಾಡಿದ್ರು ಅವರು. ಇನ್ಫ್ಯಾಕ್ಟ್ ಜಯನಗರಲ್ಲಿ ಒಂದು ಆಫೀಸ್ ಓಪನ್ ಮಾಡಿದ್ರು, ಅವ್ರ ಫ್ರೆಂಡ್ಸ್ಗಳಿದ್ರು, ಐಡಿಯಾಸ್ ಅಂತೂ ಬೇಜಾನ್ ಬರೋದು ಅವ್ರಿಗೆ. ಟ್ರೈನಿಂಗ್ ಸೆಂಟರ್ ಓಪನ್ ಮಾಡಿದ್ರು ಒಂದು, ಅದು ಮ್ಯಾಚ್ ರೆಫ್ರಿ ಅಲ್ದಿರಾ. ಆದರೆ ಹಂಗೆ ನೋಡೋಕೋಯ್ತು ಅಂತಂದರೆ ಅವ್ರು ಕೊಡುವಂಥ ಲೆಕ್ಚರ್ಗಳಿದೆಯಲ್ಲ, ಇವಾಗ ಆಸ್ ಗೆಸ್ಟ್ ಸ್ಪೀಕರ್, ಮೋಟಿವೇಶನಲ್ ಸ್ಪೀಕರ್, ಗೆಸ್ಟ್ ಸ್ಪೀಕರ್ ಅಂತ ಹೋಗ್ತಾ ಇರ್ತಾರೆ. ಅವ್ರು ಒನ್ ಆಫ್ ದ ಕ್ಲೋಸ್ ಫ್ರೆಂಡ್ಸ್ ಅಜಿತ್ ಅಂತಿದ್ದಾರೆ, ಅವರು ಹ್ಯಾಂಡಲ್ ಮಾಡ್ತಾರೆ ಅವ್ರನ್ನ. ಸೊ ಎಲ್ಲೆಲ್ಲಿ ಯಾರ್ಯಾರಿಗೆ ಕಾರ್ಪೊರೇಟ್ಸ್ಗೆ ಕ್ರಿಕೆಟ್ನ ಕತೆ ಹೇಳ್ಕೊಂಡು ಮೋಟಿವೇಶನಲ್ ಟಾಕ್ಸ್ ಮಾಡಬೇಕು, ನೆಕ್ಸ್ಟ್ ಜನ್ರೇಷನ್ ಹೆಂಗೆ ನೋಡ್ಕೋಬೇಕು ಅನ್ನೋದಕ್ಕೆಲ್ಲ ಅವರು ಎಲ್ಲ ಕಡೆ ಹೋಗ್ತಾ ಇರ್ತಾರೆ. ಅದೇ ಆಸ್ ಎ ಪ್ರಾಬ್ಲಿ ರಿಕ್ರಿಯೇಷನಲ್ ಥಿಂಗ್ ಒಂದು. ಇನ್ನೊಂದು ಅವ್ರಿಗೂ ಕೂಡ ಇಂಟ್ರೆಸ್ಟ್ ಇರೋವಂಥದ್ದೇ, ಅದೇ ಮೋಟಿವೇಶನಲ್ ಟಾಕು ಎಲ್ಲರಿಗೂ ಅಡ್ವೈಸ್ ಮಾಡ್ತಾರೆ ಅಂತೆಲ್ಲ. ಬಟ್ ಇದರಲ್ಲಿ ಪೇಮೆಂಟ್ ಬರುತ್ತೆ, ಬಿಟ್ಟಿ ಅಡ್ವೈಸ್ ಅಲ್ಲ. ಸೊ ಅಷ್ಟೇ ವ್ಯತ್ಯಾಸ. ಹಾಗೇನೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅವ್ರದ್ದೊಂದು ಮೈಸೂರಲ್ಲಿ ಒಂದು ಫಾರ್ಮ್ ಹೌಸ್ ಬೇರೆ ಇದೆ, ಹೋಗ್ತಾ ಇರ್ತೀವಿ ಆವಾಗ. ತೆಂಗಿನಕಾಯಿಗಳು ಅದು ಇದೆಲ್ಲ ಕಿತ್ಕೊಂಡು ಮೇಲ್ಗಡೆ ಎಲ್ಲಿ ಜವಾಗಲ್ಲಿ ಕ್ರಿಕೆಟ್ ಬಿಟ್ಟಿದ್ರು ಫಾರ್ಮಲ್ಲಿ ಇದ್ದಾರೆ. ನೋ ಡೌಟ್ ಇದ್ದೇ ಇರ್ತಾರೆ ಯಾವಾಗ್ಲೂ. ಬಟ್ ಮುಂದೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ಬೇರೆ ಐಡಿಯಾಸ್ ಇದ್ದೇ ಇರುತ್ತೆ. ಮ್ಯಾಚ್ ರೆಫ್ರಿ ಎಷ್ಟು ವರ್ಷ ಮಾಡ್ತಾರೋ ನಂಗೆ ಐಡಿಯಾ ಇಲ್ಲ. ಬಟ್ ಯಾಕೆಂದರೆ ಸಿಕ್ಕಾಪಟ್ಟೆ ಟ್ರಾವೆಲ್ ಬೇರೆ, ಅಲ್ಲಿ ವಾಪಸ್ ಬಂದರೂ ಬರ್ಬೋದು KSಗೆ. ಅಲ್ಲ, ಇವಾಗ ಜೈಶಾ ಏನಾರು ICCಗೆ ಹೋದ್ರೆ ಅಲ್ಲೇನು ಮಾಡ್ತಾರೆ? ಅವ್ರಿಗೆ ಚೇರ್ಮನ್ ಪೋಸ್ಟ್ ಖಾಲಿ ಆಗ್ತಾ ಇದೆಯಲ್ಲ ವಿಜಯ್. ಜೈಶಾ ICCಗೆ ಹೋಗ್ತಾರೆ, ಬಟ್ ಶ್ರೀನಾಥ್ ಏನು ಮಾಡ್ತಾರೆ ಅಂತ ಕೇಳ್ತಾರೆ. ಅಲ್ಲ, ಆ ಪೋಸ್ಟ್ ಖಾಲಿ ಆಗುತ್ತಲ್ಲ, ಗೊತ್ತಿಲ್ಲ. ಹೆಂಗಿದ್ರು KC ಸೆಕ್ರೆಟರಿ ಆಗಿದ್ರು, ನೆಕ್ಸ್ಟ್ BCCI ಸೆಕ್ರೆಟರಿ ಹಾಕಬಾರ್ದು. ನೋಬಡಿ ನೋಸ್ ಮುಂದೆ ಏನಾಗುತ್ತೆ ಅನ್ನೋದನ್ನ. ಬಟ್ ಒಂದಂತೂ ನಿಜ, ಇವ್ರೇನಾರು ಅಡ್ಮಿನಿಸ್ಟ್ರೇಷನ್ ಏನಾರು ಬಂತು ಅಂತಂದರೆ ಕರ್ನಾಟಕ ಕ್ರಿಕೆಟು ರೈಟ್ ಪಾತಲ್ಲಿ ಹೋಗುತ್ತೆ ಅಂತ ಅದಂತೂ ಖಚಿತವಾಗಿ ಹೇಳಬಲ್ಲ. ಯಾಕೆಂದರೆ ಥಾಟ್ ಪ್ರೋಸೆಸ್ ಸಖತ್ ಕ್ಲಿಯರ್ ಇದೆ, ಕ್ಲಾರಿಟಿ ಇದೆ, ಅಂಡ್ ಎಥಿಕಲ್ ಆಗಿದ್ದಾರೆ. ಅದು ಮಾತ್ರ ವಾಚ್ ಮಾಡಬೇಕು 100%. ವಿಜಯ ಇವರು ಯಾವುದೇ ಅಸೋಸಿಯೇಷನ್ಗೆ ಕಾಸು ಮಾಡಬೇಕು ಅಂತ ಬರೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಭಗವಂತ ಚೆನ್ನಾಗಿ ಕೊಟ್ಟಿದ್ದಾನೆ, ಚೆನ್ನಾಗಿ ಮಡಗಿದ್ದಾನೆ. ಇವ್ರಿಗೆ ಕಾಸು ಮಾಡಬೇಕು ಅನ್ನೋ ಐಡಿಯಾನೇ ಇಲ್ಲ. ಭೀಮಾಸಲ್ಲಿ ಆಂಧ್ರಾಸಲ್ಲಿ ಫುಲ್ ಮೀಲ್ಸ್ ಹಾಕ್ಬಿಟ್ರೆ ಸಾಕು, ಅನ್ನ ಸಾಂಬಾರು ತಳ್ಳಿ ಒಂದೆರಡು ಆಂಬೋಡೆ ಹಾಕ್ಬಿಟ್ರೆ ಸ್ವೀಪು ರಿವರ್ಸ್ ಸ್ವೀಪ್ ಎರಡು ಹೊಡ್ಕೋತಾರೆ ಹಿಂಗೆ. ಇನ್ನೇನೇ ಅಕ್ಕಪಕ್ಕ ಆಗಿರ್ಬೋದು, ಅನ್ನ ಹುಳಿ ತಗೊಂಬರ ಲೈ ನಾನು ಹೇಳ್ದಿಲ್ಲ ತೊಗೊಂಡ್ಬಿಡು ಹಾಕ್ತಾರೆ. ಅನ್ನ ಹುಳಿ ಸುರಿತಾ ಇರೋ ಬಕೆಟ್ ಗಟ್ಟಲೆ ತಿಂತಾ ಇರ್ತಾರೆ. ಅದೇನು ರೈಸ್ ಹುಚ್ಚೋ ಗೊತ್ತಿಲ್ಲ ನನಗೆ. ರೈಸ್ ಇಸ್ ನೈಸ್ ವಿಜಯ್. ರೈಸ್ ಇಸ್ ನೈಸ್. ಹೌದು, ಮಧ್ಯದಲ್ಲಿ ಅವಾಗ ಜಿಮ್ ಮಾಡ್ತಾ ಇರ್ತಾರೆ ಫಿಟ್ ಆಗಿರೋಕ್ಕೋಸ್ಕರ. ನನಗೆ ಬೈತಾ ಇರ್ತಾರೆ, ಸಾಕು ಓಡಿದ್ದು ಓಡಬೇಡು ಅಂತ. ವೆಯ್ಟ್ಸ್ ಎತ್ತು ಅಂತಾರ? ವೆಯ್ಟ್ಸ್ ಎತ್ತೀನಿ, ಬಟ್ ಏನು ನಾವು ಲೈಟ್ ವೆಯ್ಟ್ ಗೊತ್ತಲ್ಲ. ಹೌದೌದು, ಫಿಟ್ನೆಸ್ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟ್ ಅಂತೂ ಇದ್ದೇ ಇದೆ. ಬಟ್ ಹೋದಾಗ ಹಿಂಗೆ ಅಂತ ಇರ್ತಾರೆ, ಹಿಂಗೆ ಅಂದ್ಕೊಂಡು ಒಂದೊಳ್ಳೆ ಶೂಸು ಗೀಸು ಹಾಕೊಂಡು ಬೂಟ್ ಹಾಕೊಂಡು ಮ್ಯಾಚ್ ರೆಫ್ರಿಗೆ ಬರ್ತಾರಲ್ಲ, ಅಲ್ಲಿ ಅವ್ರ ಕೆಲಸ ಮಾಡ್ತಾರೆ. ಸಿಕ್ಕೇ ಇಲ್ಲ ಅವರು. ಹುಡ್ಕೋ ಸಿಗ್ತಾರೆ. ಇವಾಗ ಫೋನ್ ಮಾಡಿ ಎನಿ ಟೈಮ್ ನೀನು ಅಂದರೆ ಖಂಡಿತ ಮಾತಾಡ್ತಾರೆ. ಇಲ್ಲ, ಅವ್ರ ಪಟ್ಟ ಫ್ರೆಂಡ್ ಯಾರು ಗೊತ್ತಲ್ಲ ನಿಂಗೆ, ಲಂಡನ್ ಇರೋ ನಮ್ಮ ಶಾಸ್ತ್ರಿ, ನಮ್ಮ ಕಾಮನ್ ಫ್ರೆಂಡ್ ಶಾಸ್ತ್ರಿ ಈಸ್ ವೆರಿ ಕ್ಲೋಸ್ ಟು ಜವಗಲ್ ಶ್ರೀನಾಥ್. ಆ್ಯಕ್ಚುಲಿ ಈ ಇಂಟರ್ವ್ಯೂಗೆ ಪ್ರಶಾಂತನ್ ಕರೆಸ್ಬೇಕು. ಬೇಡಪ್ಪ, ಫುಲ್ ಕತೆ ಹೇಳಕ್ ಶುರು ಮಾಡಿರೋ ನಾನು. ಆ ಜನರಿಗೆ ಬೇಕಾಗಿರೋದೇ ಕತೆಗಳ ಗುರು, ನಮ್ದು ನಿಮ್ದು ಅಳತೆ ಬೇಕಾಗಿಲ್ಲ. ಅವ್ರ ಕತೆ ಇನ್ಸೈಡ್ ಸ್ಟಫ್ ಗೂಗಲಲ್ಲಿ ಏನು ಸಿಗಲ್ವಲ್ಲ ಅಂಥದ್ದು ಬೇಕಾಗಿರೋದು. ಇಲ್ಲ, ನನಗೊಂದೇ ರಿಕ್ವೆಸ್ಟ್ ಇದೆ, ನಾನು ಈ ವಿಡಿಯೋ ಮೂಲಕ ಹೇಳ್ತೀನಿ. ಜವಗಲ್ ಶ್ರೀನಾಥ್ ಒಂದ್ಸರಿ ನಮ್ಮ ಸ್ಟುಡಿಯೋಗೆ ಬರ್ಬೇಕು, DRS ಶೋಗೆ ಬನ್ನಿ ನೀವು, ಮಜಾ ಇರ್ಬೇಕು. ಅವ್ರ ಬಾಯಲ್ಲೇ ಕೇಳೋಣ ಹಿಂಗೆ ಅಂತ. ಹೌದು, ಏನೇನೋ ಪ್ರಶ್ನೆ ಕೇಳ್ಬಿಡ್ತೀವಿ, ಅದಕ್ಕೆ ನಾವು ಬರಲ್ಲ ಅಂತಾರೆ. ಏನ್ ಹೇಳೋದು? ಹೋಗಿ ಒಂದು ಕೆಲಸ ಮಾಡಿದ್ನಿ, ನೀವೇ ಬರ್ಕೊಟ್ಬಿಡಿ ಏನ್ ಕೇಳ್ಬೇಕು ಅದನ್ನೇ ಕೇಳ್ತೀನಿ ಅಂತ. ಬಟ್ ಇಲ್ಲ, ಬಟ್ ಒಂದ್ಸಲಿ ರಿಕ್ವೆಸ್ಟ್ ಮೇಲ್ಗಡೆ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡಲ್ಲಿ ಬಂದ್ರು, ದಿಗ್ಗಜರ ದಂತಕತೆ ಅಂತ ಹೇಳ್ಬಿಟ್ಟು ನನ್ನ ಜೊತೆ ಅವಾಗ ಬಂದು ಸಖತ್ತಾಗಿ ಕೋವಿಡ್ ಟೈಮಲ್ಲಿ ಅದು ಆನ್ಲೈನ್ ಜಾನಿ ನಂಗೆ ಇಷ್ಟ ಆಗಲ್ಲ, ಸ್ಟುಡಿಯೋಗೆ ಬರಬೇಕು. ಕರೆಕ್ಟ್
ಅವಾಗ ಚೆನ್ನಾಗಿರುತ್ತೆ. ಡಿ ಆರ್ ಎಸ್ ಕರ್ಸ್ತೀಯಾ? ಕರ್ಸು ನೀನು. ಕರ್ಸೋಣ, ಮಾತಾಡ್ಬಿಟ್ಟು. ಪಟ್ಟ ಶಿಷ್ಯ ಅಂತ ಗುರುನ ಕರ್ಸಿ ಒಂದ್ ದಿವಸ ಒಂದು ಶೋ ಮಾಡೋಣ, ಮಜಾ ಇರ್ತದೆ. ಗುರು ಆಸೆ ಇದೆ, ಶಿಷ್ಯನ ನಮ್ಮ ಒಟ್ಟಿಗೆ ಲಿಜೆಂಡ್ಸ್ ಬರಬೇಕು ಕೂತ್ಕೊಂಡು. ಅಂತ ಆಸೆ ಇದೆ, ಪುಷ್ ಮಾಡೋಣ. ಓಕೆ, ಜವಗಲ್ ಶ್ರೀನಾಥ್ಗೆ ದೇವರು ಆಯುರ್ ಆರೋಗ್ಯ ಕೊಡಲಿ ಚೆನ್ನಾಗಿ ಅಂತ. ಯಾಕಂದರೆ ಐಶ್ವರ್ಯ ಇದ್ದೇ ಇದೆ, ತೊಂದರೆ ಇಲ್ಲ. ಆರೋಗ್ಯ ಬೇಕು, ನೆಮ್ಮದಿ ಬೇಕು, ಅದೆಲ್ಲ ಜವಗಲ್ ಶ್ರೀನಾಥ್ ಕೊಡಲಿ. ಡಿ ಆರ್ ಎಸ್ ವತಿಯಿಂದ ಹ್ಯಾಪಿ ಹುಟ್ಟುಹಬ್ಬ ಜವಗಲ್ ಶ್ರೀನಾಥ್ ಅವ್ರಿಗೆ. ಈ ಅಕೇಶನ್ಗಿಂತ ಬೆಟರ್ ಅಕೇಶನ್ ಇಲ್ಲ ಅವ್ರ ಬಗ್ಗೆ ಮಾತಾಡೋಕ್ಕೆ ಅಂತ ನಂಗೆ ಅನಿಸ್ತು. ಅದಕ್ಕೆ ವಿಜಯನ ಗುಡ್ಡೆ ಹಾಕೊಂಡಿದ್ದು ಈ ಕಾರ್ಯಕ್ರಮ ಮಾಡಿತ್ತು. ಥ್ಯಾಂಕ್ ಯು ಜನಿ, ಒಳ್ಳೆ ಐಡಿಯಾ ಇದೆ, ಒಳ್ಳೆ ಕಾನ್ಸೆಪ್ಟ್ ಇದೆ. ಶ್ರೀನಾಥ್ ಎದುರುಗಡೆ ಸಿಕ್ಕಿದಾಗ ಹೇಳ್ತೀನಿ ಖಂಡಿತ. ಆದರೆ ಒಂದೇನಂದರೆ ಇದೇ ಕಾನ್ಸೆಪ್ಟ್ನ ಮುಂದುವರ್ಸ್ಕೊಂಡು ಹೋಗೋಕ್ಕೆ ಎಲ್ಲರೂ ಹುಡ್ದಬ್ಬಗಳನ್ನೂ ತೆಗಿಬೇಕು ಇವಾಗ. ಅದಕ್ಕೋಸ್ಕರ ನಮ್ಮ ವೆಂಕಟೇಶ್ ಪ್ರಸಾದ್ ಅವ್ರದ್ದು ಆಯಿತು 5ನೇ ತಾರೀಕು ಆಗಸ್ಟು. ಬಟ್ ಏನಪ್ಪ ಅಂದರೆ ನಾವು ಶುರು ಮಾಡಿದ್ದೆ 15th ಆಗಸ್ಟಿಂದ. ಸೊ ಅದಕ್ಕಿಂತ ಮುಂಚೆ ಬಟ್ ನೆಕ್ಸ್ಟು ಇಯರ್ ಬರ್ಡೇಗೆ ವೆಂಕಿ ಕಾಯ್ಬೇಕಾ ಅಥವಾ ಅವ್ರದ್ದು ಮಾಡ್ಬಿಡೋಣ? ಇಲ್ಲ, ವೆಂಕಿನ ಕರ್ಸೋಣ ಒಂದು ದಿವಸ, ಬಟ್ ಹುಡ್ದಬ್ಬ ದಿವಸ ಒಂದು ಸ್ಪೆಷಲ್ ಮಾಡೇ ಮಾಡೋಣ ಖಂಡಿತ. ಮಾಡಲೇಬೇಕು. ಏನಕ್ಕೆ ಸುಮ್ಮನೆ ಬಂದು ಯಾರ್ದವ್ರ ಬಗ್ಗೆ ಮಾತಾಡ್ತೀನಿ ಅಂತ ಅನ್ಕೊಂಬಾರ್ದು. ಇಲ್ಲ, ಹುಡ್ದಬ್ಬ ದಿವಸ ಅವರು ಜಾತಕ ಜಾಲಾಡಬೇಕು ಅಂತ. ಖಂಡಿತ ಭಾಳ ಸಂತೋಷ ಆಗುತ್ತೆ ಜವಗಲ್ ಶ್ರೀನಾಥ್ ಬಗ್ಗೆ ಮಾತಾಡೋಕ್ಕೆ. ನೀವೇ ಹೆಮ್ಮೆಯಿಂದ ಹೇಳ್ಕೋಬೇಕು ನಮ್ಮ ಕನ್ನಡದವರು ಅಂತ. ಮೈಸೂರವರು ಯಾವತ್ತಿದ್ರೂ ಅವ್ರದ್ದು ಫುಡ್ ಸ್ಟೆಪ್ಸಲ್ಲಿ ಇಂಡಿಯನ್ ಕ್ರಿಕೆಟು ಸಾಕ್ತಾ ಇದೆ, ನೋ ಡೌಟ್. ಬಟ್ ಲಿಜೆಂಡ್ಸ್ನ ನಾವು ಮರಿಬಾರ್ದು, ಪದೇ ಪದೇ ನಾಪಿಸ್ಕೊಳ್ತಾ ಇರಬೇಕು. ಯಾಕೆಂದರೆ ಅವ್ರು ಬಿಲ್ಡ್ ಮಾಡಿರೋದಕ್ಕೆ ಇವತ್ತು ಇಂಡಿಯನ್ ಕ್ರಿಕೆಟ್ ಈ ಹಂತ ತನಕ ಬೆಳೆದಿದೆ. ಎರಡು ಮಾತು ಇಲ್ಲವೇ ಇಲ್ಲ. ಕ್ರಿಕೆಟ್ ಆಡೋದು ಒಂದು, ಬಟ್ ಬ್ರ್ಯಾಂಡ್ ಬಿಲ್ಡ್ ಮಾಡೋದು ಎರಡನೇದು. ನಮ್ಮ ಹೆಮ್ಮೆ ಮೈಸೂರು ಎಕ್ಸ್ಪ್ರೆಸ್ ಡಾಕ್ಟರ್ ಜವಗಲ್ ಶ್ರೀನಾಥ್. ಟಾಟಾ ಹೇಳೋಂಥ ಸಮಯ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕೃಷ್ಣ ಅರ್ಪಣ. ಥ್ಯಾಂಕ್ ಯು ವೆರಿ ಮಚ್.